ಶ್ರೀ ಮಂಜುನಾಥಾಯ ನಮಃ. ಕ್ಷೇತ್ರದ ಎಲ್ಲ ಶಕ್ತಿ ಸಾನ್ನಿಧ್ಯಗಳಿಗೆ ಪೊಡಮಡುತ್ತಾ ಪರಮಪೂಜ್ಯ ಖಾವಂದರವರ ಹಾಗೂ ಮಾತೃಶ್ರೀ ಅಮ್ಮನವರ ಆಶೀರ್ವಾದಗಳನ್ನು ಬೇಡುತ್ತಾ ಸಾವಿದ್ಯಾ ತನ್ಮತಿರಿಯಾಯ ಎಂಬುದಾಗಿ ಶ್ರೀಮದ್ ಭಾಗವತ ಹೇಳುತ್ತದೆ. ಅಂದರೆ ಯಾವುದರಿಂದ ಪರಮಾತ್ಮನ ಕುರಿತಾದ ಆಲೋಚನೆಗಳು ಹುಟ್ಟುತ್ತವೆಯೋ ಅದು ಜ್ಞಾನ. ಭಜನೆ ಎಂಬ ಜ್ಞಾನವನ್ನು ನಮ್ಮೊಳಗೆ ತುಂಬಿಕೊಂಡು ಸತ್ಕರ್ಮಗಳನ್ನು ಮಾಡಿ ಸಚ್ಚಿಂತನೆಯೊಂದಿಗೆ ಸನ್ಮಾರ್ಗದಲ್ಲಿ ನಡೆಯುತ್ತಾ ಸದ್ವಿಚಾರಗಳ ಯೋಚನೆಗಳೊಂದಿಗೆ ನಾವು ಮುನ್ನಡೆಯೋಣ ಎಂಬ ಸುವಿಚಾರದೊಂದಿಗೆ 26ನೇ ವರ್ಷದ ಭಜನಾ ತರಬೇತಿ ಕಮ್ಮಟದ ಕಾರ್ಯಾಗಾರದ 2ನೇ ದಿನಕ್ಕೆ ನಾವಿಂದು ಪಾದಾರ್ಪಣೆ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ಉಪಸ್ಥಿತರಿರುವ ಶ್ರೀ ಮಹಾಲಕ್ಷ್ಮಿ ಸೇವಾ ಪ್ರತಿಷ್ಠಾನ ಶ್ರೀಧಾಮ ಮಾಣಿಲದ ಶ್ರೀ 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 ಮೋಹನದಾಸ ಪರಮಹಂಸ ಸ್ವಾಮೀಜಿಯವರನ್ನು ಅತ್ಯಂತ ಭಕ್ತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಉಪಸ್ಥಿತರಿರುವ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ನ ರಾಜ್ಯ ಸಂಚಾಲಕರಾಗಿರುವ ಶ್ರೀ ಸುಬ್ರಹ್ಮಣ್ಯ ಪ್ರಸಾದ್ ಇವರಿಗೂ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ದಿನ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಲಿಕ್ಕಿರುವ ಶ್ರೀಮತಿ ಉಷಾ ಹೆಬ್ಬಾರ್, ಉಜಿರೆಯಲ್ಲಿ ಜನಿಸಿದ ಸಂಗೀತ ವಿದುಷಿ ಶ್ರೀಮತಿ ಉಷಾ ಹೆಬ್ಬಾರ್ ಇವರು ತಮ್ಮ ಶೈಕ್ಷಣಿಕ ವಿದ್ಯಾಭ್ಯಾಸವನ್ನು ಉಜಿರೆಯ SDM ಕಾಲೇಜಿನಲ್ಲಿ ಪೂರೈಸಿರುತ್ತಾರೆ. ಜಿಲ್ಲೆಯ ಪ್ರತಿಷ್ಠಿತ ಶಾಲೆಗಳಲ್ಲಿ ಸಂಗೀತ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿರುತ್ತಾರೆ. 18 ವರ್ಷಗಳಿಂದ ಸಂಗೀತ ತರಗತಿ ಹಾಗೂ ಭಜನಾ ತರಬೇತಿ ಮತ್ತು ಸತತ 6 ವರ್ಷಗಳಿಂದ ಧರ್ಮಸ್ಥಳದ ಭಜನಾ ಕಮ್ಮಟದಲ್ಲಿ ತರಬೇತುದಾರರಾಗಿ ಭಾಗವಹಿಸುತ್ತಿರುವುದು ಅತ್ಯಂತ ಸಂತೋಷದ ಸಂಗತಿಯಾಗಿದೆ. ಸುಳ್ಯ, ಪುತ್ತೂರು ಇಲ್ಲಿನ ಅನೇಕ ಭಜನಾ ಮಂಡಳಿಗಳು ಆಯೋಜಿಸಿದ ಕಮ್ಮಟಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ತರಬೇತುದಾರರಾಗಿ ತಾಲೂಕು, ಜಿಲ್ಲೆ ಹಾಗೂ ರಾಜ್ಯ ಮಟ್ಟದ ಸಂಗೀತ ಭಜನಾ ಸ್ಪರ್ಧೆಗಳಲ್ಲಿ ತೀರ್ಪುಗಾರರಾಗಿ ಅಪಾರ ಅನುಭವವನ್ನು ಹೊಂದಿದವರಾಗಿದ್ದಾರೆ. ಶಂಕರ ಚಾನೆಲ್ನವರ ಭಜನಾ ಸಾಮ್ರಾಟ್ ಸೀಸನ್ 3ರಲ್ಲಿ ಅಂತಿಮ ಸುತ್ತಿಗೆ ಪ್ರವೇಶಿಸಿದ್ದು ಮಾತ್ರವಲ್ಲದೆ ತಿರುಪತಿ ದೇವಸ್ಥಾನದ ಭಜನಾ ಸ್ಪರ್ಧೆಯಲ್ಲಿ 4ನೇ ಸ್ಥಾನವನ್ನು ಗಳಿಸಿರುತ್ತಾರೆ. ಜಿಲ್ಲೆಯ ಹಲವಾರು ದೇವಸ್ಥಾನ, ಭಜನಾ ಮಂದಿರ, ಸಂಘ ಸಂಸ್ಥೆಗಳಲ್ಲಿ ಸಂಗೀತ ತರಬೇತಿ ಹಾಗೂ ಮೊದಲ ಬಾರಿಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಶೈಲಿಯ ಭಜನಾ ತರಬೇತಿ ನೀಡುವುದರ ಜೊತೆಗೆ ತಮ್ಮದೇ ಸಂಸ್ಥೆ ಕೃಷ್ಣಗಾನ ಸುಧಾ ಸಂಗೀತ ವಿದ್ಯಾಲಯವನ್ನು ಹುಟ್ಟುಹಾಕಿ ಕಳೆದ 13 ವರ್ಷಗಳಿಂದ ಹಲವಾರು ವಿದ್ಯಾರ್ಥಿಗಳಿಗೆ ಕರ್ನಾಟಕ ಸಂಗೀತ ಹಾಗೂ ಭಜನಾ ತರಬೇತಿಯನ್ನು ನೀಡುತ್ತಾ ಬಂದಿದ್ದಾರೆ. ಇವರಿಗೆ ಇವರ ಕಲಾ ಸಾಧನೆಗೆ ನಮಿಸುತ್ತಾ ಈ ಭಜನಾ ತರಬೇತಿ ಕಮ್ಮಟಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ಮಾಳಿಲ ಶ್ರೀಧಾಮದ ಶ್ರೀ 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 ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು ಶಾಲನ್ನು ಹೊದಿಸಿ ಭಜನಾ ಪರಿಷತ್ನ ರಾಜ್ಯ ಸಂಚಾಲಕರಾದ ಶ್ರೀ ಸುಬ್ರಹ್ಮಣ್ಯ ಪ್ರಸಾದ್ ಇವರು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವರಿಗೆ ಪಕ್ಕವಾದ್ಯದಲ್ಲಿ ಸಹಕರಿಸಲಿಕ್ಕಿರುವವರು ತಬಲಾ ವಾದಕರಾಗಿ ಕಳೆದ 25 ವರ್ಷಗಳಿಂದ ಧರ್ಮಸ್ಥಳದಲ್ಲಿ ನಡೆಯುತ್ತಿರುವಂತಹ ಭಜನಾ ಕಮ್ಮಟದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸ್ತಾ ಇರುವಂತಹ ಹಿರಿಯರು ವಿದ್ವಾಂಸರು ಆದ ಶ್ರೀ ಮಂಗಲ್ದಾಸ್ ಗುಲ್ವಾಡಿ ಇವರಿಗೆ ಅತ್ಯಂತ ಗೌರವಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ನಮ್ಮ ಭಜನಾ ಕಮಿಟಿಯ ಸದಸ್ಯರಾದ ಶ್ರೀಯುತ ಶ್ರೀನಿವಾಸ್ ರಾವ್ ಇವರು ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕೀಬೋರ್ಡ್ನಲ್ಲಿ ಸಹಕರಿಸಲಿಕ್ಕಿರುವವರು ಶ್ರೀ ರವಿರಾಜ್ ಉಜಿರೆ ಇವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶ್ರೀ ಸುಬ್ರಹ್ಮಣ್ಯ ಪ್ರಸಾದ್ ಇವರು ಶಾಲನ್ನು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಹಾರ್ಮೋನಿಯಂನಲ್ಲಿ ಸಹಕರಿಸಲಿಕ್ಕಿರುವವರು ಶ್ರೀ ನಾಗೇಶ್ ಶೆಣೈ ಇವರಿಗೂ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನೆರೆದಿರುವ ಸರ್ವ ಭಜಕರನ್ನು ಅತ್ಯಂತ ಆದರದಿಂದ ಸ್ವಾಗತಿಸ್ತಾ ಮುಂದಿನ ಕಾರ್ಯಕ್ರಮಕ್ಕಾಗಿ ಮೇಡಮ್ ನಿಮಗೆ ವೇದಿಕೆಯನ್ನು ಬಿಟ್ಟುಕೊಡ್ತಾ ಇದ್ದೇನೆ. हरि ओम हरि ओम हरि ओम हरि ओम गट्टी हरि ओम हरि ओम हरि ओम. ಎಲ್ಲರೂ ತಿಂಡಿ ತಿಂದ್ರಾ? ಗಟ್ಟಿ ಹಾಡ್ಬೋದಲ್ಲ, ಎನರ್ಜಿ ಇದೆ. ಎಸ್. ಸ್ಟಾರ್ಟಿಂಗ್ ಒಂದು ಶ್ಲೋಕ ಹೇಳಿಕೊಡುವ. ಗಜಾನನಂ ಭೂತಗಣಾದಿ ಸೇವಿತಂ. ಆಯ್ತಾ? ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ತಜಂಬೋ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಇದು ಯಾವ ರಾಗದಲ್ಲಿದೆ ಗೊತ್ತಾ? ಯಾರಿಗಾದರೂ ಗೊತ್ತಾ ಯಾವ ರಾಗ ಅಂತ? ನಾಟರಾಗ. ಆಯಿತಾ? ನಾಟರಾಗ. ಸ್ಟಾರ್ಟಿಂಗ್ ಒಂದು ಗಣಪತಿದ ಹಾಡು ಹಾಡುವನ. ಅದರಲ್ಲಿ ಗೌರಿ ನಂದನ ಗಜವದ್. ರಾಗ ಕಲ್ಯಾಣಿಯಲ್ಲಿದೆ. ಒಂದ್ಸಲ ಸಾಹಿತ್ಯ ನೋಡ್ಕೊಳ್ಳಿ ಕರೆಕ್ಟ್ ಇದೆಯಾ ಅಂತ. ಗಜಾನನ ಸ್ವಾಮಿ ಗಜಾನನ ಗೌರಿ ನಂದನ ಗಜವದನ ಪಾರ್ವತಿ ನಂದನ ಪೂರ್ವಚರಿತ ಘನ ನಿರ್ವಿಘ್ನದಾಯಕ ಗಜಾನನ. ನೆಕ್ಸ್ಟ್ ಮೂಷಕ ವಾಹನ ದೋಷಕ ರಿಪುಕಲ ನಾಶಕ ವಿಗ್ರಹ ಗಜಾನನ ಮದನಾರಿ ಮನೋಹರ ಏಕದಂತ ದಯಾ ಸದನ ಲಂಬೋದರ ಕರುಣಾಪೂರಿತ ಸರ್ವಾಭರಣನ ಭೂಷಿತ ಭಯಹರಣ ಗಜಾನನ ತಂದೆ ಮಹಿಪತಿ ನಂದನ ಸಾರಥಿ ಇಂದೆನ್ನನುದ್ಧರಿಸು ಗಜಾನನ. ಇದು ಮಹಿಪತಿ ದಾಸರ ರಚನೆ. ಆಯಿತಾ?
ಸಾಪಾಸ ಬರುತ್ತಾ? ಹಾಡುವ ಸಾ ಪಾ ಸಾ ಗಟ್ಟಿ ಹಾಡಬೇಕು. ಪಾ ಸಾ ಈ ಶ್ರುತಿ ಆಗತ್ತಲ್ವಾ ನಿಮಗೆ? ಹಾಡ್ಬೋದಲ್ಲ? ಪಲ್ಲವಿ ಒಂದ್ಸಲ ನಾನು ಹಾಡ್ತೇನೆ, ನೋಡ್ಕೊಳ್ಳಿ, ಆಮೇಲೆ ರಿಪೀಟ್ ಮಾಡುವ. ಗಜಾನನ ಸ್ವಾಮಿ ಗಜಾನನ, ಗೌರಿ ನಂದನ ಗಜವದನ. ಗಜಾನನ ಸ್ವಾಮಿ ಗಜಾನನ, ಗೌರಿ ನಂದನ ಗಜವದನ. ಪಾರ್ವತಿ ನಂದನ ಪೂರ್ವಚರಿತ ಘನ, ನಿರ್ವಿಘ್ನದಾಯಕ ಗಜಾನನ. ಗಜಾನನ 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 ಗಜಾನನ, ಗೌರಿ ನಂದನ ಗಜವದನ. ಗೌರಿ ನಂದನ ಗಜವದನ. ಸುಲಭ ಇದೆ ಅಲ್ಲ? ಹೇಳ್ಕೊಡ್ಲಾ? ಗಜಾನನ ಸ್ವಾಮಿ ಗಜಾನನ, ಗಟ್ಟಿ ಹೇಳಿ. ಗೌರಿ ನಂದನ ಗಜವದನ. ಗಜಾನನ ಸ್ವಾಮಿ ಗಜಾನನ. ಗೌರಿ ನಂದನ ಗಜವದನ. ಪಾರ್ವತಿ ನಂದನ ಪೂರ್ವಚರಿತ ಘನ, ನಿರ್ವಿಘ್ನದಾಯಕ ಗಜಾನನ. ಗಜಾನನ 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 ಗಜಾನನ. ಗೌರಿ ನಂದನ ಗಜವದನ. ಗೌರಿ ನಂದನ ಗಜವದನ. ಸಾರಿ, ಇನ್ನೊಂದ್ಸಲ. ಅದು ಹಾಸ್ಪಿಟಲಿಗೆ ಹೋಗೋರು 3 ಜನ, ನ್ಯಾಚುರೋಪತಿಗೆ ಹುಡುಗರು ಯಾರೆಲ್ಲ 3 ಜನ. ಈಗ ಹೇಳಿಕೊಡುವಾಗ ತಾಳ ಬೇಡ, ಮತ್ತೆ ಹಾಕುವ, ಆಯಿತಾ? ಇನ್ನೊಂದ್ಸಲ ಹೇಳಿಕೊಡ್ತಾ ಹೋಗ್ತೇನೆ, ಆಮೇಲೆ ಡಿವೈಡ್ ಮಾಡಿ ಹಾಡುವ, ಆಯಿತಾ? ಗಜಾನನ ಸ್ವಾಮಿ ಗಜಾನನ, ಗಟ್ಟಿ ಹೇಳಿ. ಗೌರಿ ನಂದನ ಗಜವದನ. ಗಜಾನನ ಸ್ವಾಮಿ ಗಜಾನನ. ಗೌರಿ ನಂದನ ಗಜವದನ. ಪಾರ್ವತಿ ನಂದನ ಪೂರ್ವಚರಿತ ಘನ,
ಗೌರಿ ನಂದನ ಗಜವದನ ಮೂಷಕ ವಾಹನ ದೋಷಕ ರಿಪುಕಲ ನಾಶಕ ವಿಗ್ರಹ ಗಜಾನನ ಮೂಷಕ ವಾಹನ ದೋಷಕ ರಿಪುಕಲ ನಾಶಕ ವಿಗ್ರಹ ಗಜಾನನ ಮದನಾರಿ ಮನೋಹರ ಏಕದಂತ ದಯಾ ಸದನ ಲಂಬೋದರ ಗಜಾನನ 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 ಗೌರಿ ನಂದನ ಗಜವದನ ಗೌರಿ ನಂದನ ಗಜವದನ ಕರುಣಾಪೂರಿತ ಸರ್ವಾಭರಣನ ಭೂಷಿತ ಭಯಹರಣ ಗಜಾನನ ಕರುಣಾಪೂರಿತ ಸರ್ವಾಭರಣನ ಭೂಷಿತ ಭಯಹರಣ ಗಜಾನನ ತಂದೆ ಮಹಿಪತಿ ನಂದನ ಸಾರಥಿ ಇಂದೆನನು ಧರಿಸು ಗಜಾನನ 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 ಗೌರಿ ನಂದನ ಗಜವದನ ಗೌರಿ ನಂದನ ಗಜವದನ ಗೌರಿ ನಂದನ ಗಜವದನ ಕಷ್ಟ ಇದೆಯಾ? ಇಲ್ಲಲ್ಲ. ಇದು ಆದಿ ತಾಳದಲ್ಲಿ ಇದೆ ಆಯಿತಾ? ಆದಿ ತಾಳದಲ್ಲಿ ತಾಳಗಳ ಬಗ್ಗೆ ನಿನ್ನೆ ಹೇಳಿರಬೇಕಲ್ಲ. ಈ ಕಡೆಯಿಂದ ವಾಯ್ಸ್ ಕಡಿಮೆ ಬರ್ತಾ ಇದೆ ಅಲ್ವಾ? ತಿಂಡಿ ತಿಂದಿಲ್ಲ ಕಾಣ್ತದೆ. ಹೌದು, ಈಗ ನಿಮಗೂ ಇದೆ. ಒಂದ್ಸಲ ನೀವು, ಒಂದ್ಸಲ ಅವ್ರು, ಆಯಿತಾ? ಒಂದೊಂದು ಚರಣ, ಒಂದೊಂದು ಇದು ಹಾಡುವಾ? ಈಗ ಇವರು ಮಾತ್ರ ಹಾಡಲಿ, ನೀವು ಮಾತ್ರ ಹಾಡಿ. ನೀವು ಮತ್ತೆ ನಿಮ್ಮ ಸ್ವರ ಬರ್ತಾ ಇಲ್ಲ ಅಲ್ಲ, ಅದಕ್ಕೆ ಆಮೇಲೆ ನೋಡು ಎಷ್ಟು ಸ್ವರ ಬರ್ತದೆ. ನೀವು ಸ್ಟ್ರಾಂಗ್ ಆಗಬೇಕು. ಹಾಂ. ಗಜಾನನ ಸ್ವಾಮಿ ಗಜಾನನ. ಗುಡ್. ಗೌರಿ ನಂದನ ಗಜವದನ. ಗಜಾನನ ಸ್ವಾಮಿ ಗಜಾನನ. ಗೌರಿ ನಂದನ ಗಜವದನ. ಪಾರ್ವತಿ ನಂದನ ಪೂರ್ವಚರಿತ ಘನ. ನಿರ್ವಿಘ್ನದಾಯಕ ಗಜಾನನ.
ಗೌರಿ ನಂದನ ಗಜವದನ. ಇನ್ನು ನೀವು ಗಟ್ಟಿ ಹಾಡಬೇಕು, ಆಮೇಲೆ ನೀವೇ ಹಾಡಲಿಕ್ಕಿದೆ. ಗಜಾನನ ಸ್ವಾಮಿ ಗಜಾನನ, ಗೌರಿ ನಂದನ ಗಜವದನ. ಗಜಾನನ ಸ್ವಾಮಿ ಗಜಾನನ, ಗೌರಿ ನಂದನ ಗಜವದನ. ಪಾರ್ವತಿ ನಂದನ ಪೂರ್ವಚರಿತ ಘನ, ನಿರ್ವಿಘ್ನದಾಯಕ ಗಜಾನನ. ಗಜಾನನ ಗಜಾನನ, ಗಜಾನನ ಗಜಾನನ. ಗೌರಿ ನಂದನ ಗಜವದನ, ಗೌರಿ ನಂದನ ಗಜವದನ. ಸ್ವರ ಬಂತು, ಈಗ ಹುಷಾರು ನೀವು. ಮೂಷಕ ವಾಹನ ದೋಷಕ ರಿಪುಕಲ, ನಾಶಕ ವಿಗ್ರಹ ಗಜಾನನ. ಗಟ್ಟಿ. ಮೂಷಕ ವಾಹನ ದೋಷಕ ರಿಪುಕಲ, ನಾಶಕ ವಿಗ್ರಹ ಗಜಾನನ. ಮದನಾರಿ ಮನೋಹರ ಏಕದಂತ, ದಯಾ ಸದನ ಲಂಬೋದರ. ಗಜಾನನ ಗಜಾನನ, ಗಜಾನನ ಗಜಾನನ. ಗೌರಿ ನಂದನ ಗಜವದನ, ಗೌರಿ ನಂದನ ಗಜವದನ. ಮೂಷಕ ವಾಹನ ದೋಷಕ ರಿಪುಕಲ. ವೆರಿ ಗುಡ್. ನಾಶಕ ವಿಗ್ರಹ ಗಜಾನನ, ಮೂಷಕ ವಾಹನ ದೋಷಕ ರಿಪುಕಲ. ನಾಶಕ ವಿಗ್ರಹ ಗಜಾನನ. ಮದನಾರಿ ಮನೋಹರ ಏಕದಂತ, ದಯಾ ಸದನ ಲಂಬೋದರ. ಗಜಾನನ ಗಜಾನನ, ಗಜಾನನ ಗಜಾನನ. ಗೌರಿ ನಂದನ ಗಜವದನ, ಗೌರಿ ನಂದನ ಗಜವದನ. ಕರುಣಾಪೂರಿತ ಸರ್ವಾಭರಣನ.
घोषित भयहरण गजानना करुणापूरित सर्वाभरणना घोषित भयहरण गजानना तंदे महीपति नंदन सारथि इंद्रननु धरिसु गजानन 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 गौरी नंदन गजवदना गौरी नंदन गजवदना करुणापूरित सर्वाभरणना घोषित भयहरण गजानना भले करुणापूरित सर्वाभरणना घोषित भयहरण गजानना तंदे महीपति नंदन सारथि इंद्रननु धरिसु गजानन 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 गौरी नंदन गजवदना ಎಲ್ಲರೊಟ್ಟಿಗೆ गौरी नंदन गजवदना गौरी नंदन गजवदना ಅರ್ಥ ಆಯಿತು ಅರ್ಥ ಆಯಿತು ಎಷ್ಟರ ಮಟ್ಟಿಗೆ ಅರ್ಥ ಆಯಿತು ನೋಡುವ ಯಾರು ಫಸ್ಟ್ ಹಾಡ್ತೀರಿ ನೀವೇ ಹಾಡ್ತೀರಾ ಗಟ್ಟಿ ಹಾಡಿ ಆಯಿತಾ ಒಂದು ನಿಮಿಷ ಗಜ ಸ್ವಲ್ಪ ಜೋಶಲ್ಲಿ ಹಾಡಿ ಫಸ್ಟ್ ಗಜಾನನ ಸ್ವಾಮಿ ಗಜಾನನ गजानन पार्वती गजानन गजानन ಎಸ್ ಅಲ್ಲಿ ಗಜಾನನ ಸ್ವಾಮಿ ಗಜಾನನ ಗೌರಿ ನಂದನ ಗಜವದನ ಅದು 2 ಲೈನು 2 ಸಲ ಅರ್ಥ ಆಯ್ತಾ पार्वती नंदन पूर्व चरित घन निर्विघ्नदायक गजानन ಅಲ್ಲಿ ಗೊತ್ತಾಯ್ತಾ 2 ಸಲ ಇನ್ನೊಂದು ಸಲ ಹಾಡ್ತೀರಾ ನಾನು ಹಾಡೋದಿಲ್ಲ ಹಾಡಿ ರೆಡಿ
ಗಜ ಹಿಂದಿಂದ ಕೇಳ್ತಾ ಇಲ್ಲ, ಹಿಂದಿಂದ ಗಟ್ಟಿ ಹಾಡಿ. ನೀವು ಹಾಡ್ತೀರಾ? ಹಾಡಿ. ಗಜ ಗೌರಿ ಪಾರ್ವತಿ ಗುಳು 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 ಆಯಿತು ಅಲ್ವಾ? ಏನಾಯಿತು? ಉದಾಸೀನ ಆಯ್ತು ಅಲ್ಲಿ ಸ್ವಲ್ಪ. ಮೇಲೆ ತನಕ ಹೋಗಬೇಕಲ್ಲ, ಸ್ಟ್ರೆಂತ್ ಹಾಕಬೇಕಲ್ಲ, ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದು ಎನರ್ಜಿ? ಇಲ್ಲಿ ಗಜಾನನ ಸ್ವಾಮಿ ಗಜಾನನ ಗೌರಿ ನಂದನ ಗಜವದನ ಅದು 2 ಸಲ ಹಾಡಬೇಕು. ಒಂದೊಂದು ಲೈನ್ ಅಲ್ಲ, 2 ಲೈನು ಒಟ್ಟಿಗೆ, ಆಯಿತಾ? ಆಮೇಲೆ ಪಾರ್ವತಿ ನಂದನ ಪೂರ್ವಚರಿತ ಘನ ನಿರ್ವಿಘ್ನದಾಯಕ ಗಜಾನನ ಗಜಾನನ ಅಲ್ಲಿ ಡೈರೆಕ್ಟ್ ಹೋಗಿ, ಆಯಿತಾ? ಹಾಡ್ತೀರಾ? ಹಾಂ ಹಾಡಿ. ಸ್ವಲ್ಪ ಸ್ಟ್ರೈಟ್ ಕೂತ್ಕೊಳ್ಳಿ ನೋಡುವ. ಅಬ್ಬಾ, ಹಾಡ್ತೀರಾ? ಹಾಡಿ. ಗಜ ವೆರಿ ಗುಡ್. ಅಲ್ಲೇನಾಯಿತು? ಗಜನನ ಹತ್ರ ಹೋಗಲೇ ಇಲ್ಲ ನೀವು ಅಲ್ವಾ? ಇಲ್ಲಿ ಮೈಕಿಗೆ ಕಾಂಪಿಟೀಷನ್ ಆಗ್ತಾ ಉಂಟು. ಇನ್ನೊಂದ್ಸಲ ಹಾಡ್ತೀರಾ? ಹಾಂ, ಗಜಾನನ ಗಜಾನನ ಹೈ ಹೋಗಬೇಕು. ಹಾಡುವ. ಗಜಾನನ ಸ್ವಾಮಿ ಪಾರ್ವತಿ ನಿರ್ವಿಘ್ನದಾಯಕ ಗಜ ಗಜಾನನ ಗಜಾನನ ಗೌರಿ ಅವ್ರಿಗೆ ಯಾಕೋ ಉದಾಸೀನದಾಗಿದೆ. ನೀವು ಹಾಡ್ತೀರಾ? ನೆಕ್ಸ್ಟ್ ಮೂಷಕ ವಾಹನ ಹಾಡ್ಬೋದಾ? ಮೂಷಕ ವಾಹನ ನಾಶಕ
ಹಾಡ್ತೀರಾ? ಮೂಷಕ ವಾಹನ ಹಾಡಿ. ಮೂಷಕ ವಾಹನ ನಾಶಕ ಮದನಾರಿ ಮನೋಹರಯೇ ದಯಾ ಸದನ ಗಜಾನನ ಗಜಾನ ಗೌರಿ ಗೌ ಕರುಣಾ ಪೂರಿತ ಸರ್ವ ಘೋಷಿತ ತಂದೆ ಮಹಿಪತಿ ನಂದನ ಹಿಂದೆ ನಾನು ಧರಿಸು ಗಜ ಕರುಣಾಪೂರಿತ ಸರ್ವ ತಂದೆ ಮಹಿಪತಿ ನಂದನ ಸಾರಥಿ ಹಿಂದೆ ನಾನು ಧರಿಸು ಗಜಾನ ಗಜಾನನ ಗಜಾನನ ಗೌರೇ ನಂದ ಗೌರೇ ಒಟ್ಟಿಗೆ ಹಾಡಿಸುವ. ಈಗ ಒಟ್ಟಿಗೆ ಹಾಡ್ತೀರಾ ಒಂದ್ಸಲ? ಹಾಂ, ಗಟ್ಟಿ ಹಾಡಿ. ಗಜಾನನ ಹಾಡುವುದೇ ಕೇಳುವುದಿಲ್ಲ. ಸ್ಟಾರ್ಟ್. ಸ್ವಲ್ಪ ಫಾಸ್ಟ್ ಹಾಡ್ತೀರಾ? ಸ್ವಲ್ಪ ಫಾಸ್ಟ್ ಹಾಡ್ಬೋದಾ? ಚೂರು ಫಾಸ್ಟ್ ಆಡುವ, ಆಯಿತಾ? ಗಜಾನನ ಸ್ವಾಮಿ ಗಜಾನನ ಗೌರಿ ನಂದನ ಗಜಾನನ ಗೌರಿ ನಂದನ ಗಜವದನ ಪಾರ್ವತಿ ನಿರ್ವಿಘ್ನ ಗಜಾನನ ಗೌರೇ ಮೂಷಕ
ಇದರಲ್ಲಿ ಯಾರು ಫಸ್ಟು? ಎಸ್, 100%. ಗ್ರೂಪ್ ಉಂಟಾ? ಗ್ರೂಪ್ ಉಂಟಾ? ಗ್ರೂಪಿನ ಹೆಸರು ಉಂಟಾ? ಹಾಂ, ಮುಗಲ್ನ ಈಗ ಒಂದೊಂದು ಗ್ರೂಪ್ ಹಾಡ್ತೀರಾ? ಒಂದೊಂದು ಗ್ರೂಪನ್ನವ್ರು ಹಾಡ್ತೀರಾ? ಎದ್ದು ನಿಂತು ಹಾಡಿ, ಕೈ ಕಾಲು ಸ್ಟ್ರೈಟ್ ಆಗ್ತದೆ ಆವಾಗ. ಒಂದೊಂದು ಗ್ರೂಪು, ಎಲ್ಲರೂ ಅಲ್ಲ, ಎಲ್ಲರೂ ಅಲ್ಲ. ಹಾಂ, ಹಾಡ್ತೀರಾ? ಉಳ್ದವರು ಕೂತ್ಕೊಳ್ಳಿ, ಈ ತಂಡದವರು ಮಾತ್ರ ಹಾಡಿ. ಗಜಾನ ವೆರಿ ಗುಡ್. ಸಾಕು, ಒಳ್ಳೆ ಮಕ್ಕಳು, ಒಳ್ಳೆ ಮಕ್ಕಳು. ನೀವು ಹಾಡಿ. ಗಜಾನನ ಸ್ವಾಮಿ ಗಜಾನನ ಹಾಡಿ, ಕರುಣಾಪೂರಿತ ಸರ್ವಾಭರಣನ. ಗಜಾನನ ಗೌರಿ ಗಜಾ ಪಾರ್ವತಿ ನಿರ್ವಿಘ್ನ ಗಜಾನನ ಗಜಾನನ
ಕಾವೇರಿ ತಂಡ ಯಾರು? ಆಯಿತಾ. ನೇತ್ರಾವತಿ ತಂಡ? ವಿದೌಟ್ ಇನ್ಸ್ಟ್ರೂಮೆಂಟ್. ಹಾಂ ಹಾಂ. ರೆಡಿಯಾ? ಹಾಡ್ತೀರಾ? ಗಜಾನನ ಸ್ವಾಮಿ ಗಜ ಗಜಾನನ ಗಜಾನನ ಆಹನ ದೋಷಕ ರಿಪುಕಲ ನಾಶಕ ಮೂಷಕ ವಾಹನ ದೋಷಕ ರಿಪುಕಲ ಮದನಾರಿ ಮನೋಹರ ಏಕ ಗಜಾನನ ಗುಡ್ ಸರ್. ನೆಕ್ಸ್ಟ್ ಕನಕದಾಸರು ಹಾಡಿದ್ರ? ಕನಕದಾಸ ತಂಡ. ಓಹೋ. ರೆಡಿಯಾ? ಹಾಡ್ತೀರಾ? ಗಜ ಗಜ ಒಳ್ಳೆ ಮಕ್ಕಳು. ಶರಾವತಿ ನೀವು ಹಾಡಿದ್ರ ಈಗ? ಇಲ್ಲ ಅಲ್ಲ. ಗಜಾನನ ಹಾಡಿ ಕರುಣಾಪೂರಿತದ್ದು ಹಾಡಿ ಆಯ್ತಾ? ಪಲ್ಲವಿ ಹಾಡಿ ಕರುಣಾಪೂರಿತ. ಗಜಾನ ಗೌರಿ
ಹಾಡ್ತೀರಾ? ಗಜಾನನ ಅಲ್ಲಿ ನಿರ್ವಿಘ್ನದಾಯಕ. ಪಾರ್ವತಿ ಪಾರ್ವತಿ ನಂದನ ಪೂರ್ವ ಚರಿತದ ನಿರ್ವಿಘ್ನದಾಯಕ ಗಜಾನನ. ನಿರ್ವಿಘ್ನ ಹಾಡಿ. ನಿರ್ವಿಘ್ನದಾಯಕ ಗಜಾನನ ಗಜಾನನ ಗೌರಿ ನೆಕ್ಸ್ಟ್ ಗೋದಾವರಿ. ಕರುಣಾಪೂರಿತ ಹಾಡಬೇಕಾಯ್ತಾ? ಗಜಾನನ ಹಾಡಿ ಕರುಣಾಪೂರಿತ. ಗಜಾನನ
ಗಜ ಇನ್ಯಾವುದು ಬಾಕಿ ಇದೆ? ಆಯ್ತಾ? ಆಯ್ತಲ್ಲ ಎಲ್ಲ? ಒಟ್ಟಿಗೆ ಹಾಡ್ತೀರಾ ಒಂದ್ಸಲ? ಫುಲ್ಲು ಹಾಡಿ ಆಮೇಲೆ ಬೇರೆ ಹೇಳುವ. ಗಜಾನನ ಗಟ್ಟಿ ಹಾಡಿ. ಗುಡ್, ವೆರಿ ಗುಡ್. ರಾಮಕೃಷ್ಣರು ಮನೆಗೆ ಬಂದರು, ಬಾಗಿಲು ತೆರೆದರು.
ರೆಡಿಯಾ? ಹೇಳ್ಕೊಡುವ. ರಾಮಕೃಷ್ಣರು ಮನೆಗೆ ಬಂದರು, ಬಾಗಿಲು ತೆರೆಯಿರೋ. ಕಾಮಧೇನು ಬಂದಂತಾಯ್ತು, ವರವ ಬೇಡಿರೋ. ಕಾಮಧೇನು ಬಂದಂತಾಯ್ತು, ವರವ ಬೇಡಿರೋ. ರಾಮಕೃಷ್ಣರು ಮನೆಗೆ ಬಂದರು, ಬಾಗಿಲು ತೆರೆಯಿರೋ. ಕಾಮಧೇನು ಬಂದಂತಾಯ್ತು, ವರವ ಬೇಡಿರೋ. ಕಾಮಧೇನು ಬಂದಂತಾಯ್ತು, ವರವ ಬೇಡಿರೋ. ಚೆಂಡು ಬುಗುರಿ ಚಿನ್ನಿ ಕೋಲು ಗಜುಗವಾಡುತ್ತಾ, ದುಂಡು ಮಲ್ಲಿಗೆ ಮುಡಿದು ಕೊಳಲ ನೂದಿ ಪಾಡುತ್ತಾ, ಚೆಂಡು ಬುಗುರಿ ಚಿನ್ನಿ ಕೋಲು ಗಜುಗವಾಡುತ್ತಾ, ದುಂಡು ಮಲ್ಲಿಗೆ ಮುಡಿದು ಕೊಳಲ ನೂದಿ ಪಾಡುತ್ತಾ, ಹೆಂಡು ಹೆಣ್ಗಳ ಮುದ್ದು ಮುಖದ ಸೊಬಗ ನೋಡುತ್ತಾ, ಹೆಂಡು ಹೆಣ್ಗಳ ಮುದ್ದು ಮುಖದ ಸೊಬಗ ನೋಡುತ್ತಾ, ಭಂಡು ಮಾಡಿ ಬಲೆಯರೊಡನೆ ಸರಸವಾಡುತ್ತಾ, ಭಂಡು ಮಾಡಿ ಬಾಲೆಯರೊಡನೆ ಸರಸವಾಡುತ್ತಾ, ನಮ್ಮ ರಾಮಕೃಷ್ಣರು, ನಮ್ಮ ಶ್ರೀರಾಮಕೃಷ್ಣರು, ನಮ್ಮ ರಾಮಕೃಷ್ಣರು ಮನೆಗೆ ಬಂದರು, ಬಾಗಿಲು ತೆರೆಯಿರೋ. ರಾಮಕೃಷ್ಣರು ಕಾಮಧೇನು ಬಂದಂತಾಯ್ತು, ವರವ ಬೇಡಿರೋ. ಕಾಮಧೇನು ಬಂದಂತಾಯ್ತು, ವರವ ಬೇಡಿರೋ. ಮಕರ ಕುಂಡಲ ನೀಲ ಮುತ್ತಿನ ಬಾವುಲಿಡುತ್ತಲೀ, ಕಂಕಣ ಹಾರ ತೋಳ ಬಂದಿ ತೊಡುಗೆ ತೊಡುತ್ತಲೀ, ಮಕರ ಕುಂಡಲ ನೀಲ ಮುತ್ತಿನ ಬಾವುಲಿಡುತ್ತಲೀ, ಕಂಕಣ ಹಾರ ತೋಳ ಬಂದಿ ತೊಡುಗೆ ತೊಡುತ್ತಲೀ, ಸುಕುಮಾರ ಸುಂದರವಾದ ಉಡುಗೆ ಉಡುತ್ತಲೀ, ಸುಕುಮಾರ ಸುಂದರವಾದ ಉಡುಗೆ ಉಡುತ್ತಲೀ, ಮುಖದ ಕಮಲ ಮುಗುಳು ನಗೆಯ ಸುಖವ ಕೊಡುತ್ತಲೀ, ಮುಖದ ಕಮಲ ಮುಗುಳು ನಗೆಯ ಸುಖವ ಕೊಡುತ್ತಲೀ, ನಮ್ಮ ರಾಮಕೃಷ್ಣರು, ಶ್ರೀರಾಮಕೃಷ್ಣರು, ನಮ್ಮ ರಾಮಕೃಷ್ಣರು ಮನೆಗೆ ಬಂದರು, ಬಾಗಿಲು ತೆರೆಯಿರೋ. ರಾಮ ಕಾಮಧೇನು ಬಂದಂತಾಯ್ತು, ವರವ ಬೇಡಿರೋ. ಕಾಮಧೇನು ಬಂದಂತಾಯ್ತು, ವರವ ಬೇಡಿರೋ. ಪೊಕ್ಕಳಲ್ಲಿ ಅಜನ ಪಡೆದ ದೇವದೇವನು, ಚಿಕ್ಕ ಉಂಗುಷ್ಟದಲ್ಲಿ ಗಂಗೆಯ ಪಡೆದನು,
ರಾಜನ ಪಡೆದ ದೇವದೇವನು ಚಿಕ್ಕ ಉಂಗುಷ್ಟದಲ್ಲಿ ಗಂಗೆಯ ಪಡೆದನು ಮಕ್ಕಳ ಮಾಣಿಕ್ಯ ಗುರು ಪುರಂದರ ವಿಠಲನು ಮಕ್ಕಳ ಮಾಣಿಕ್ಯ ಗುರು ಪುರಂದರ ವಿಠಲನು ಅಕರೆಯಿಂದಲೇ ಮುಕುತಿ ಕೊಡುವ ರಂಗನಾಥನು ಅಕರೆಯಿಂದಲೇ ಮುಕುತಿ ಕೊಡುವ ರಂಗನಾಥನು ನಮ್ಮ ರಾಮಕೃಷ್ಣರು ಶ್ರೀರಾಮಕೃಷ್ಣರು ನಮ್ಮ ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲು ತೆರೆಯಿರೋ ಕಾಮಧೇನು ಬಂದಂತಾಯ್ತು ವರವ ಬೇಡಿರೋ ಕಾಮಧೇನು ಬಂದಂತಾಯ್ತು ವರವ ಬೇಡಿರೋ ಕಾಮಧೇನು ಬಂದಂತಾಯ್ತು ವರವ ಬೇಡಿರೋ ಕಾಮಧೇನು ಬಂದಂತಾಯ್ತು ವರವ ಬೇಡಿರೋ ಎಲ್ಲರೂ ಎದ್ದು ನಿಂತು ನಾಮಾವಳಿಯಲ್ಲಿ ಇದು ಮಾಡ್ತೀರಾ ಹರಿನಾರಾಯಣ ಗೋವಿಂದ ಹರಿನಾರಾಯಣ ಗೋವಿಂದ ಹರಿನಾರಾಯಣ ಗೋವಿಂದ ಹರಿನಾರಾಯಣ ಗೋವಿಂದ ಹರಿನಾರಾಯಣ ದುರಿತ ನಿವಾರಣ ಹರಿನಾರಾಯಣ ದುರಿತ ನಿವಾರಣ ಹರಿನಾರಾಯಣ ಗೋವಿಂದ 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 ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ಹರಿನಾರಾಯಣ ಗೋವಿಂದ ಹರಿನಾರಾಯಣ ಗೋ ಹರಿನಾರಾಯಣ ಗೋವಿಂದ ಹರಿನಾರಾಯಣ ಗೋವಿಂದ ಹರಿನಾರಾಯಣ ಗೋವಿಂದ ಹರಿನಾರಾಯಣ ಗೋವಿಂದ ಹರಿನಾರಾಯಣ ಗೋವಿಂದ ಗಟ್ಟಿ ಹರಿ ಹರಿ ಗೋವಿಂದ ಕಾಲು ಸ್ಟ್ರೈಟ್ ಆಯ್ತಾ ಕಾಲು ಸ್ಟ್ರೈಟ್ ಆಯ್ತಾ ಈಗ ಇನ್ನೂ ಒಂದ್ಸಲ ಆಡ್ಬೋದಿತ್ತು ಹಾಡ್ತೀರಾ ಯಾವುದು ಹರಿನಾರಾಯಣ ಹಾಂ ರಾಮಕೃಷ್ಣರು ಹ್ಞೂ ಒಟ್ಟಿಗೆ ಹಾಡ್ತೀರಾ ಹಾಂ ಹಾಡಿ ಒಟ್ಟಿಗೆ ಹಾಡಿ ಆಗ್ತದಾ ಹಾಡಿ ನಿಂತ್ಕೊಂಡಾದ್ರೆ ನಿಂತ್ಕೊಂಡು ರಾಮಕೃಷ್ಣರು ವರವ ಬೇಡಿರೋ ಕಾಮ ರಾಮಕೃಷ್ಣರು ಮನೆಗೆ ಬಂದರು
ಸರಸವಾಡುತ್ತಾ ಬಂಡು ಮಾಡಿ ಬಲೆಯರೊಡನೆ ಸರಸವಾಡುತ್ತಾ ನಮ್ಮ ರಾಮಕೃಷ್ಣರು ಶ್ರೀರಾಮಕೃಷ್ಣರು ನಮ್ಮ ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲು ಕಾಮಧೇನು ಮಕರ ಕುಂಡಲ ನೀಲ ಮುತ್ತಿನ ಬಾವುಲಿಡುತ್ತಲೀ ಕಂಕಣಹಾರ ತೋಳ ಬಂದಿ ತೊಡುಗೆ ತೊಡುತ್ತಲೀ ಮಕರ ಸುಕುಮಾರ ಸುಂದರವಾದ ಉಡುಗೆ ಉಡುತ್ತಲೀ ಸುಕುಮಾರ ಮುಖದ ಕಮಲ ಮುಗುಳು ನಗೆಯ ಸುಖವ ಕೊಡುತ್ತಲೇ ಮುಖದ ಕಮಲ ಮುಗುಳು ನಗೆಯ ಸುಖವ ಕೊಡುತ್ತಲೇ ನಮ್ಮ ರಾಮಕೃಷ್ಣರು ಶ್ರೀರಾಮಕೃಷ್ಣರು ನಮ್ಮ ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲು ತೆರೆಯಿರೋ ಕಾಮಧೇನು ಬಂದಂತಾಯ್ತು ವರವ ಬೇಡಿರೋ ಕಾಮಧೇನು ಬಂದಂತಾಯ್ತು ವರವ ಬೇಡಿ ಒಕ್ಕಡಲ್ಲಿ ಅಜನ ಪಡೆದ ದುಷ್ಟದಲ್ಲಿ ಗಂಗೆಯ ಪಡೆದ ಮಕ್ಕಳ ಮಾಣಿಕ್ಯ ಗುರು ಪುರಂದರ ವಿಠಲನು ಮಕ್ಕಳ ಮಾಣಿಕ್ಯ ಗುರು ಪುರಂದರ ವಿಠಲನು ಅಕರೆಯಿಂದಲೇ ಮುಕುತಿ ಕೊಡುವ ರಂಗನ ನಮ್ಮ ರಾಮಕೃಷ್ಣರು ಶ್ರೀರಾಮಕೃಷ್ಣರು ನಮ್ಮ ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲು ತೆರೆಯಿರೋ ಕಾಮಧೇನು ಬಂದಂತಾಯ್ತು ವರವ ಬೇಡಿರೋ ಹರಿನಾರಾಯಣ ಗೋವಿಂದ ಹರಿನಾರಾಯಣ ಹರಿನಾರಾಯಣ ಗೋವಿಂದ ಹರಿನಾರಾಯಣ ಗೋವಿಂದ ಹರಿನಾರಾಯಣ ಗೋವಿಂದ ಹರಿನಾರಾಯಣ ಗೋವಿಂದ ಹರಿನಾರಾಯಣ ದುರಿತ ನಿವಾರಣ ಹರಿನಾರಾಯಣ ದುರಿತ ನಿವಾರಣ ಹರಿನಾರಾಯಣ ಗೋವಿಂದ 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 ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ಹರಿನಾರಾಯಣ 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 ಗೋವಿಂದ ಕೂತ್ಕೊಳ್ಳಿ. ಸುಸ್ತಾಯ್ತಾ? ಇಲ್ಲಲ್ಲ. ಓ ಇನ್ನು ಕುಣಿತೀರಾ? ಹಬ್ಬ
ಹಾಡ್ತೀರಾ ಒಂದೊಂದು ಸಲ ಒಂದೊಂದು ಚರಣ ಒಂದೊಂದು ತಂಡ. ಹೌದು. ನೇತ್ರಾವತಿ ತಂಡ ಯಾರು? ನೇತ್ರಾವತಿ ನೀವೇನಾ? ರೆಡಿಯಾ? ಹಾಡಿ. ರಾಮಕೃಷ್ಣರು ಗಜುಗವಾಡುತ್ತಾ ಚೆಂಡು ಮುತ್ತು ಮುಖದ ಸೊಬಗ ನಮ್ಮ ರಾಮಕೃಷ್ಣ ಗೋಡ್ ಗೋಡ್. ಕನಕದಾಸ ತಂಡ ರಾಮಕೃಷ್ಣರು ಹಾಡಿ ಮಕರ ಕುಂಡಲ ಹಾಡಿ. ರಾಮಕೃಷ್ಣರು ಕುಂಡಲ ನೀಲ ಮುತ್ತಿನ ಮಕರ ಕುಂಡಲ ನಮ್ಮ ರಾಮಕೃಷ್ಣರು ಶ್ರೀ ಗೋಡ್. ಕಾವೇರಿ ತಂಡ ರಾಮಕೃಷ್ಣರು ಹಾಡಿ ಲಾಸ್ಟ್ ಇದು ಚರಣ ಹಾಡಿ ಪೊಕ್ಕಳಲ್ಲಿ. ರಾಮಕೃಷ್ಣರು ಗಂಗೆಯ ಪಡೆದನು ಮಕ್ಕಳ ಮಾಣಿಕ್ಯ ಗುರು ಪುರಂದರ ಅಕರೆಯಿಂದಲೇ ಮುಕುತಿ ಕೊಡುವ ರಂಗನಾಥನು. ನಮ್ಮ ರಾಮಕೃಷ್ಣ ಶ್ರೀ
ವಿಜಯದಾಸರು. ರಾಮಕೃಷ್ಣರು ಮತ್ತು ಫಸ್ಟ್ ಚರಣ ಹಾಡಿ. ರಾಮಕೃಷ್ಣರು ಮನೆಗೆ ಬಂದರು, ಚೆಂಡು ಬುಗುರಿ ಚಿನ್ನಿ ಕೋಲು ಗಜುಗವಾಡುತ್ತಾ ದುಂಡು ಮಲ್ಲಿಗೆ ಚೆಂಡು ಬುಗುರಿ ಗುಡ್. ಶರಾವತಿ ಶರಾವತಿ. ರಾಮಕೃಷ್ಣರು ಮತ್ತು ಮಕರಕುಂಡಲ ಹಾಡಿ. ರಾಮಕೃಷ್ಣರು ಗುಡ್, ವೆರಿ ಗುಡ್. ನೆಕ್ಸ್ಟ್ ತುಳಸಿದಾಸರು. ರಾಮಕೃಷ್ಣರು ಮನೆಗೆ ಬಂದರು, ಕಾಮಧೇನು ಬಂದಂತಾಯ್ತು, ಬಂದಂತಾಯ್ತು ವರವ, ದುಂಡು ಮಲ್ಲಿಗೆ ಮುಡಿದು ಕೊಳಲ ನೋದಿ, ದುಂಡು ಮಲ್ಲಿಗೆ ಮುಡಿದು ಕೊಳಲ ಹಿಂಡು ಹೆಣ್ಗಳ ಬಂಡು ಮಾಡಿ ಬಾಲೆಯರೊಡನೆ ಸರಸವಾಡುತ್ತಾ, ಬಂಡು ನಮ್ಮ ರಾಮ ಶ್ರೀ ನಮ್ಮ
ಗೋದಾವರಿ ತಂಡ. ರಾಮಕೃಷ್ಣರು ಮತ್ತು ಮಕರ ಕುಂಡಲ ಹಾಡಿ ಆಯಿತಾ. ರಾಮಕೃಷ್ಣರು ಪಾವುಲಿಡುತ್ತಲೀ ಕಂಕಣ ಸುಕುಮಾರ ನಮ್ಮ ರಾಮಕೃಷ್ಣ ಗುಡ್. ರಾಮದಾಸ ರಾಮದಾಸ ರಾಮಕೃಷ್ಣರು ಹಾಡಿ ಲಾಸ್ಟ್ ಚರಣ ಹಾಡಿ. ರಾಮಕೃಷ್ಣರು ರಾಮಕೃಷ್ಣರು ಕೊಕ್ಕಳಲ್ಲಿ ದೇವದೇವನು ಚಿಕ್ಕ ಉಂಗುಷ್ಟದಲ್ಲಿ ನಮ್ಮ ರಾಮ ಗುಡ್. ಇನ್ನೊಂದು ಪುರಂದರದಾಸ. ರಾಮಕೃಷ್ಣರು ಹಾಡಿ ಲಾಸ್ಟ್ ಚರಣ ಹಾಡಿ ಆಯ್ತಾ. ರಾಮಕೃಷ್ಣರು ದೇವದೇವನು ಚಿಕ್ಕ ಉಂಗುಷ್ಟದಲ್ಲಿ ನಮ್ಮ
ಎಲ್ಲ ಒಟ್ಟಿಗೆ ಒಂದು ಸಲ ಹಾಡ್ತೀರಾ? ಎಲ್ಲರೂ ಒಟ್ಟಿಗೆ ಹಾಡಿ, ತಾಳದೊಟ್ಟಿಗೆ ಹಾಡಿ. ರಾಮಕೃಷ್ಣರು ಮನೆಗೆ ಬಂದರು, ಬಾಗಿಲು ತೆರೆ, ವರವ ಬೇಡಿರೋ ಕಾಮ. ರಾಮಕೃಷ್ಣರು ಕಾಮಧೇನು ಚೆಂಡು ಬುಗುರಿ ಚಿನ್ನಿ ಕೋಲು ಗಜುಗವಾಡು ದುಂಡು ಮಲ್ಲಿಗೆ ಹರಿನಾರಾಯಣ ಗೋವಿಂದ ಹರಿನಾರಾಯಣ ಗೋವಿಂದ ಹರಿನಾರಾಯಣ ಗೋವಿಂದ ಹರಿನಾರಾಯಣ ಗೋವಿಂದ ಹರಿನಾರಾಯಣ ದುರಿತ ನಿವಾರಣ ಹರಿನಾರಾಯಣ ದುರಿತ ನಿವಾರಣ ಹರಿನಾರಾಯಣ ಗೋವಿಂದ
ಹರಿನಾರಾಯಣ ಗೋವಿಂದ ಹರಿನಾರಾಯಣ ಗೋವಿಂದ ಹರಿನಾರಾಯಣ ಗೋವಿಂದ ಹರಿನಾ ಒಟ್ಟಿಗೆ ಹಾಡಿ ಇಂದ ಹರಿನಾರಾಯಣ ಹರಿನಾರಾಯಣ ಗೋವಿಂದ. ಅರ್ಥ ಆಯ್ತಾ? ಎರಡು ಹಾಡು ಅರ್ಥ ಆಯ್ತಾ? ಡೌಟ್ ಇದೆಯಾ? ಕಷ್ಟ ಆಯ್ತಾ? ಇಲ್ಲ ಅಲ್ಲ, ಸೂಪರಾ ಸೂಪರಾ. ಈಗ ಗಜಾನನ ನೆನಪುಂಟ ನೋಡುವನ. ಒಂದು ಇದು ಮಾತ್ರ ಸಾಕು, ಸ್ಟಾರ್ಟಿಂಗ್ ಇದು ಮಾತ್ರ ಸಾಕು, ನೆನಪಿಗೋಸ್ಕರ. ಗೌರಿ ನಂದನ ಗಜಾನನ ಗೌರಿ ನಂದನ ಪಾರ್ವತಿ ನಂದನ ಪೂರ್ವಚರಿತ ನಾಯಕ ಗಜಾನ ಗೌರಿ ನಂದನ ಗಜವದನ ಗೌರಿ ಮೂಷಕ ವಾಹನ ಈಗ ಒಂದು ಟೀ ಬ್ರೇಕ್. ಪಾನೀಯ ವಿರಾಮ. ಹಲೋ, ಬೆಳಗಿನಿಂದ ಈವರೆಗೆ ನಮ್ಮೆಲ್ಲರನ್ನ ಭಜನೆಯ ಮೂಲಕ ಬಹಳ ವಿನೂತನವಾಗಿ ಭಜನಾ ಕಾರ್ಯಕ್ರಮವನ್ನು ನಡೆಸ್ತಾ ಇರುವಂತಹ ಶ್ರೀಮತಿ ಉಷಾ ಹೆಬ್ಬಾರ್ ಮಣಿಪಾಲ ಇವರು ನಮ್ಮನ್ನು ರಂಜಿಸಿದ್ದಾರೆ. ಭಜನೆ ಜೊತೆಯಲ್ಲಿ ನಮ್ಮನ್ನು ರಂಜಿಸಿದ್ದಾರೆ. ಶ್ರೀಮತಿ ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತ ಹಾಗೂ ಮುಂದಿನ ಕಾರ್ಯಕ್ರಮವನ್ನು ಕೂಡ ನಡೆಸಿಕೊಡ್ಲಿಕ್ಕಿದ್ದಾರೆ. ಜೊತೆಯಲ್ಲಿ ಈಗ ಒಂದು 1/4 ಗಂಟೆ 15 ನಿಮಿಷ ಪಾನೀಯದ ವಿರಾಮ ಇದೆ. ದಯವಿಟ್ಟು ಎಲ್ಲರೂ ಕೂಡ ಪಾನೀಯದ ವಿರಾಮವನ್ನು ಮಾಡಿಕೊಂಡು ಇನ್ನೊಂದು 15 ನಿಮಿಷದಲ್ಲಿ ಸಭಾಂಗಣದ ಒಳಗಡೆ ತಾವೆಲ್ಲರೂ ಕೂಡ ಉಪಸ್ಥಿತರಿರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ.
ದಯವಿಟ್ಟು ಹರಿ ಓಂ ಹರಿ ಓಂ ಹರಿ ಓಂ. ಆಹಾ, ಇನ್ನೊಂದು ಸ್ವಲ್ಪ ಹರಿ ಓಂ. ಎಸ್, ಹೇಳುವ. ಶಿವ 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 ಎನ್ನಿರೋ, ಇದು ರಾಗ ಮಾಯಾ ಮಾಳವ ಗೌಳ. ಆಯಿತಾ? ಮಾಯಾ ಮಾಳವ ಗೌಳ. ನಿನ್ನೆ ಹೇಳುವಾಗ ಹೇಳಿರಬೇಕಲ್ಲ, ಅಲಂಕಾರಗಳನ್ನು ಹೇಳಿಕೊಟ್ರ ಅಂತ ಅಲ್ವಾ ನೆನ್ನೆ. ಸರಿ ಗ ಸರಿ ಗ ಮರಿ ಗ ಮರಿ. ರೆಡಿಯಾ? ಸ್ಟ್ರೇಟ್. ಶಿವ 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 ಎನ್ನಿರೋ, ಜಗದವರೆಲ್ಲ ಶಿವ 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 ಎನ್ನಿರೋ, ಶಿವ 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 ಎನ್ನಿರೋ, ಜಗದವರೆಲ್ಲ ಶಿವ 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 ಎನ್ನಿರೋ. ಆಗಮ ಸಿದ್ಧಾಂತ ಮೂಲದ ಜಪವಿದು, ಶಿವ ಶಿವ ಶಿವ. ಆಗಮ ಸಿದ್ಧಾಂತ ಮೂಲದ ಜಪವಿದು, ಶಿವ ಶಿವ ಶಿವ. ನಿಮ್ಮ ರೋಗದ ಮೂಲವ ಕೆಡಿಪ ಔಷಧವಿದು, ಶಿವ 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 ಶಿವ. ಶಿವ 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 ಎನ್ನಿರೋ, ಜಗದವರೆಲ್ಲ ಶಿವ 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 ಎನ್ನಿರೋ. ಒಂದು ಸಲ ಹಾಡಿ ತೋರಿಸ್ತೇನೆ. ಶಿವ 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 ಎನ್ನಿರೋ, ಜಗದವರೆಲ್ಲ ಶಿವ 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 ಎನ್ನಿರೋ, ಶಿವ 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 ಎನ್ನಿರೋ, ಜಗದವರೆಲ್ಲ ಶಿವ 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 ಎನ್ನಿರೋ. ಆಗಮ ಸಿದ್ಧಾಂತ ಮೂಲದ ಜಪವಿದು, ಶಿವ ಶಿವ ಶಿವ. ಆಗಮ ಸಿದ್ಧಾಂತ ಮೂಲದ ಜಪವಿದು, ಶಿವ ಶಿವ ಶಿವ. ನಿಮ್ಮ ರೋಗದ ಮೂಲವ ಕೆಡಿಪ ಔಷಧವಿದು, ಶಿವ 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 ಎನ್ನಿರೋ, ಜಗ
ಜಗದವರೆಲ್ಲ ಶಿವ 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 ಎನ್ನಿರೋ. ಅರ್ಥ ಆಯ್ತಾ? ಈ ಥರ ಹೋಗ್ತದೆ. ನೆಕ್ಸ್ಟ್, ಮನುಜ ಜನ್ಮದಿ ಮೈ ಮರೆದಿರಬೇಡಿ, ಶಿವ ಶಿವ ಶಿವ. ಮನುಜ ಜನ್ಮದಿ ಮೈ ಮರೆದಿರಬೇಡಿ, ಶಿವ ಶಿವ ಶಿವ. ನಿಮ್ಮ ತನು ಮನ ಪ್ರಾಣವ ವ್ಯರ್ಥವಗೈಯದೆ, ಶಿವ 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 ಎನ್ನಿರೋ. ಶಿವ 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 ಎನ್ನಿರೋ. ಶಿವ ಶಿವ. ಜಗದವರೆಲ್ಲ ಶಿವ 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 ಎನ್ನಿರೋ. ಜಗ ಅಪರಾಧದ ಕೋಟಿ ತ್ಯಜಿಸಬೇಕಾದರೆ, ಶಿವ ಶಿವ ಶಿವ. ಅಪರಾಧದ ಕೋಟಿ ತ್ಯಜಿಸಬೇಕಾದರೆ, ಶಿವ ಶಿವ ಶಿವ. ಮುಂದೆ ಉಪಮಿತರೋರ್ಮಿತರರಿಯದ ಜಪವಿದು, ಶಿವ 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 ಶಿವ. ಶಿವ 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 ಎನ್ನಿರೋ. ಜಗದವರೆಲ್ಲ ಶಿವ 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 ಎನ್ನಿರೋ. ಜಗದವರ್. ಸ್ವಲ್ಪ ಗಟ್ಟಿ ಹಾಡಿ, ಗಟ್ಟಿ ಹಾಡಿ, ಸ್ವರವೇ ಬರುವುದಿಲ್ಲ. ಜವನ ಬಧೆಯ ನೀವು ಜಯಿಸಬೇಕಾದರೆ, ಶಿವ ಶಿವ ಶಿವ. ಜವನ ಬಧೆಯ ನೀವು ಜಯಿಸಬೇಕಾದರೆ, ಶಿವ ಶಿವ ಶಿವ. ನಿಜ ಸುವಿಮಲ ಮುಕ್ತಿಯ ಪಡೆಯಬೇಕಾದರೆ, ಸುವಿಮಲ ಮುಕ್ತಿಯ ಪಡೆಯಬೇಕಾದರೆ, ಶಿವ 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 ಶಿವ. ಶಿವ 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 ಎನ್ನಿರೋ. ಜಗದವರೆಲ್ಲ ಶಿವ 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 ಎನ್ನಿರೋ. ಭುವನಕ್ಕೆ ಬಲ್ಲಿದರಾಗಬೇಕಾದರೆ, ಶಿವ ಶಿವ ಶಿವ. ಭುವನಕ್ಕೆ ಬಲ್ಲಿದರಾಗಬೇಕಾದರೆ, ಶಿವ ಶಿವ ಶಿವ. ನೀವು ಭುವನ ಪದವಿಯನ್ನು ಪಡೆಯಬೇಕಾದರೆ, ಭುವನ ಪದವಿ, ಶಿವ 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 ಶಿವ. ಶಿವ 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 ಎನ್ನಿರೋ. ಜಗದವರೆಲ್ಲ ಶಿವ 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 ಎನ್ನಿರೋ.
ಶಿವ 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 ಎನ್ನಿರೋ ಜಗದವರೆಲ್ಲ ಶಿವ 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 ಎನ್ನಿರೋ ಪೃಥ್ವಿಗೆ ಸದ್ಗುರುವಾಗಬೇಕಾದರೆ ಶಿವ 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 ಪೃಥ್ವಿಗೆ ಸದ್ಗುರುವಾಗಬೇಕಾದರೆ ಶಿವ 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 ನೀವು ನೆಲೆಯಾದಿ ಕೇಶವನ ಕೂಡಬೇಕಾದರೆ ಶಿವ 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 ಎನ್ನಿರೋ ಜಗದವರೆಲ್ಲ ಶಿವ 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 ಎನ್ನಿರೋ ಜಗದವರೆಲ್ಲ ಶಿವ 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 ಎನ್ನಿರೋ ಕಷ್ಟ ಇದೆಯಾ? ಹೌದಾ? ಇಲ್ಲಪ್ಪ, ಅಕ್ಷರ ಒಂದು ಸ್ವಲ್ಪ ಅಲ್ಲಿ ಒಂದೊಂದು ಇದು ಬಿಡ್ಬೋದು, ನಿಮ್ಮ ಮುಂದೆ ಅದು ಬಿಡ್ಬೋದು. ಇನ್ನೊಂದು ಸಲ ಹೇಳುವ. ಯಾವುದಮ್ಮ? ಲಾಸ್ಟಾ? ನಿಮ್ಮ ಉಪಮಿತ ರೋರ್ಮಿತ, ಉಪಮಿತ ರೋರ್ಮಿತ ಅರಿಯದ ಜಪವಿದು. ಉಪಮಿತ ರೋರ್ಮಿತ ರರಿಯದ ಜಪವಿದು. ಉಪಮಿತ ರೋರ್ಮಿತ ರರಿಯದ ಜಪವಿದು. ಹೇಳುವ ಇನ್ನು. ಅರಿಯದ ಜಪವಿದು. ಶಿವ 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 ಎನ್ನಿರೋ ಜಗದವರೆಲ್ಲ ಶಿವ 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 ಎನ್ನಿರೋ. ಶಿವ 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 ಎನ್ನಿರೋ ಜಗದವರೆಲ್ಲ ಶಿವ 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 ಎನ್ನಿರೋ. ಆಗಮ ಸಿದ್ಧಾಂತ ಮೂಲದ ಜಪವಿದು ಶಿವ ಶಿವ ಶಿವ. ಆಗಮ ಸಿದ್ಧಾಂತ ಮೂಲದ ಜಪವಿದು ಶಿವ ಶಿವ ಶಿವ. ನಿಮ್ಮ ರೋಗದ ಮೂಲವ ಕಿಡಿಪ ಔಷಧವಿದು ಶಿವ 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 ಶಿವ. ರೋಗದ ಶಿವ 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 ಶಿವ.
ಶಿವ 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 ಎನ್ನಿರೋ ಜವನ ಬಧೆಯ ನೀವು ಜಯಿಸಬೇಕಾದರೆ ಶಿವ 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 ಜವನ ಬಧೆಯ ನೀವು ಜಯಿಸಬೇಕಾದರೆ ಶಿವ 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 ನಿಜ ಸುವಿಮಲ ಮುಕ್ತಿಯ ಪಡೆಯಬೇಕಾದರೆ ಶಿವ 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 ಎನ್ನಿರೋ ಭುವನಕ್ಕೆ ಬಲ್ಲಿದರಾಗಬೇಕಾದರೆ ಶಿವ 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 ಭುವನಕ್ಕೆ ಬಲ್ಲಿದರಾಗಬೇಕಾದರೆ ಶಿವ 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 ನೀವು ಭುವನ ಪದವಿಯನ್ನು ಪಡೆಯಬೇಕಾದರೆ ಶಿವ 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 ಜಂಗಮನ ಅರಿಯಬೇಕಾದರೆ ಶಿವ 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 ಗುರುಲಿಂಗ ಜಂಗಮನ ಅರಿಯಬೇಕಾದರೆ ಶಿವ 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 ಪರಮಾತ್ಮನ ನೀವು ತಿಳಿಯಬೇಕಾದರೆ ಶಿವ 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 ಎನ್ನಿರೋ ಪೃಥ್ವಿಗೆ ಸದ್ಗುರುವಾಗಬೇಕಾದರೆ ಶಿವ 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 ಪೃಥ್ವಿಗೆ ಸದ್ಗುರುವಾಗಬೇಕಾದರೆ ಶಿವ 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 ನೀವು ನೆಲೆಯಾದಿ ಕೇಶವನ ಕೂಡಬೇಕಾದರೆ ಶಿವ 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 ಜಗದವರೆಲ್ಲ ಶಿವ 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 ಎನ್ನಿರೋ ಜಗದವರೆಲ್ಲ ಶಿವ 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 ಎನ್ನಿರೋ. ಕಷ್ಟ ಇತ್ತಾ ಈಗ? ಇಲ್ಲಲ್ಲ. ಈಗ ಒಬ್ಬೊಬ್ರು ಹಾಡ್ಬೋದಾ? ಒಂದೊಂದೇ ತಂಡ. ನೇತ್ರಾವತಿ ತಂಡನ
ಒಂದು ನಿಮಿಷ. ಶಿವ 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 ಕನಕದಾಸ. ನೆಕ್ಸ್ಟ್ ಮನುಜ ಜನ್ಮದಿ, ಅದನ್ನು ಶಿವ ಶಿವ ಹಾಡಿ ಮನುಜ ಜನ್ಮ. ಶಿವ ಶಿವ ಗುಡ್. ನೆಕ್ಸ್ಟ್ ಕಾವೇರಿ ತಂಡ. ಮನುಜ ಜನ್ಮದಿ ಅಂತ, ಮನುಜ ಜನ್ಮದಿ ಮಹಿಳೆ. ಶಿವ ವಿಜಯದಾಸ ತಂಡ. ನೀವು ಅಪರಾಧದ ಕೋಟಿ ಅದನ್ನು ಹಾಡಬೇಕಾಯ್ತಾ? ರೆಡಿಯಾ? ಶಿವ ಶಿವ ಅಪರಾಧದ ಕೋಟಿ. ಉಪಮಿತ ಜಪತಿ ಶಿವ
ಶಿವ ಶಿವ ಹಾಡಿ ಜವನ ಬಾಧೆಯ ಹಾಡಿ ಆಯ್ತಾ. ಶಿವ 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 ಜವನ ಬಾಧೆಯ ನೀವು ತುಳಸಿದಾಸ ಶಿವ ಶಿವ ಹಾಡಿ ಭುವನಕ್ಕೆ ಬಂದಿದನಾಗಬೇಕಾದರೆ. ಶಿವ 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 ಭುವನಕ್ಕೆ ಬಂದಿದ ಶಿವ 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 ಗೋದಾವರಿ ಶಿವ ಶಿವ ಹಾಡಿ ಗುರುಲಿಂಗ ಜಂಗಮನ ಅದನ್ನು ಹಾಡಿ ಆಯ್ತಾ. ಶಿವ ಶಿವ ಗುರುಲಿಂಗ ಜಂಗಮನ ರಾಮದಾಸ ಶಿವ ಶಿವ ಹಾಡಿ ಪೃಥ್ವಿಗೆ ಸದ್ಗುರುವಾಗಬೇಕಾಗಿದೆ. ಶಿವ ಶಿವ ಪುರಂದರದಾಸ ಶಿವ ಶಿವ ಹಾಡಿ ಲಾಸ್ಟ್ ಚರಣ ಪೃಥ್ವಿಗೆ ಸದ್ಗುರು ಅದನ್ನೇ ಶಿವ 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 ಎನ್ನಿರೋ ಶಿವ ಶಿವ
ಈಗ ಒಂದ್ಸಲ ಫುಲ್ ಹಾಡುವ ಎಲ್ಲರೂ ಒಟ್ಟು. ಎಸ್, ತಾಳ ಸಮೇತ ಹಾಡು. ಶಿವ ಶಿವ ಶಿವ
ಜಗದವರೆಲ್ಲ ಶಿವ 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 ಎನ್ನಿರೋ. ಜಗದವರೆಲ್ಲ ಶಿವ ಶಿವ. ಭೇಷ್ ಭೇಷ್. ಹುಷಾರು ಮಕ್ಕಳು, ಮುದ್ದು ಮಕ್ಕಳು. ಮತ್ತು ಭಕ್ತಿಯ ಸುದೆಯನ್ನು ಹರಿಸಿದ ತಮಗೆ ತುಂಬು ಹೃದಯದ ಧನ್ಯವಾದಗಳು. ಮುಂದೆ ಆರೋಗ್ಯಕರ ಅಭ್ಯಾಸಗಳು ಎಂಬ ವಿಷಯದ ಕುರಿತಾಗಿ ಶ್ರೀಯುತ ವಿವೇಕ್ ಪಾಯಸ್ ಇವರಿಂದ ಉಪನ್ಯಾಸ ಕಾರ್ಯಕ್ರಮ ನಡೆಯಲಿದೆ. ಎಲ್ಲ ಭಜಕರು ಎದ್ದು ತಾವು ಕುಳಿತುಕೊಂಡಿರುವಂತಹ ಆಸನವನ್ನು ಮಡಿಚಿಟ್ಟು ಕುರ್ಚಿಯನ್ನಿಟ್ಟು ಕುಳಿತುಕೊಳ್ಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಹರಿ ಓಂ. ನಾವು 5 ನಿಮಿಷದಲ್ಲಿ ತಯಾರಾಗಬೇಕು. ಫ್ರೆಶ್ ಅಪ್ಪಿಗೆ ಹೋಗೋದಿದ್ರೆ ಅಗತ್ಯ ಇದ್ದವರು ಹೋಗಿ ತಕ್ಷಣ ಬರಬೇಕು. ಉಳಿದವರೆಲ್ಲರೂ ನಿನ್ನೆ ನಾವು ಹೇಗೆ ಮಾಡಿದ್ದೇವೆ ಅದೇ ರೀತಿ ಚೇರನ್ನು ಸೆಟ್ ಮಾಡಬೇಕು, ತಕ್ಷಣ ಆಗಬೇಕು.
ಸತ್ಪುರುಷರು ಒಮ್ಮೆ ಮಿತ್ರರಾದರೆ ಅವರ ವಿಚಾರ ಮಂಥನ, ನಡೆನುಡಿಗಳು ಮನದ ಜಡತ್ವ ನಿವಾರಿಸುತ್ತವೆ, ಬುದ್ಧಿಯನ್ನು ಚುರುಕುಗೊಳಿಸುತ್ತದೆ, ಮಾತು ಸತ್ಯದ ಮೊಗ್ಗೆಯಂತಿರುತ್ತದೆ ಎಂಬುದಕ್ಕೆ ಅನ್ವರ್ಥವಾಗಿರುವವರು ಈ ದಿನದ ಸಂಪನ್ಮೂಲ ವ್ಯಕ್ತಿ ಶ್ರೀ ವಿವೇಕ್ ಪಾಯಸ್ ಇವರು ಮೂಲತಃ ಬೆಳ್ತಂಗಡಿ ತಾಲೂಕಿನ ಮಡಂತ್ಯಾರಿನವರು. BA-MSW ಪದವೀಧರರಾದ ಇವರು ಮಂಗಳೂರಿನ ಲಿಂಕ್ ಸಲಹಾ ಸಂಸ್ಥೆಯಲ್ಲಿ ಮದ್ಯವರ್ಜನೆಯ ಕಾರ್ಯಕ್ರಮಗಳ ಸಂಯೋಜಕರಾಗಿ, ಪ್ರಸ್ತುತ ಪೂಜ್ಯ ಖಾವಂದರವರ ಮಾರ್ಗದರ್ಶನದಲ್ಲಿ ನಡೆಯುವ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ರಾಜ್ಯ ಕಾರ್ಯದರ್ಶಿಯಾಗಿ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ನಿರ್ದೇಶಕರಾಗಿ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರಾದೇಶಿಕ ನಿರ್ದೇಶಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಪ್ರಸ್ತುತ 1831 ಮದ್ಯವರ್ಜನ ಶಿಬಿರಗಳ ಮೂಲಕ 1,45,000ಕ್ಕೂ ಮಿಕ್ಕಿದ ವ್ಯಸನಿಗಳಿಗೆ ವ್ಯಸನ ಮುಕ್ತರಾಗಲು ಪ್ರೇರಣೆ, ಸಲಹೆ ನೀಡಿದ ಮತ್ತು ನೀಡುತ್ತಿರುವ ಇವರು 2,000ಕ್ಕೂ ಮಿಕ್ಕಿದ ಸ್ವಯಂ ಸೇವಕರನ್ನು ಈ ನಿಟ್ಟಿನಲ್ಲಿ ತರಬೇತುಗೊಳಿಸಿದ್ದಾರೆ. ಅಂತಾರಾಷ್ಟ್ರೀಯ ಸಮಾವೇಶ, ಕೃಷಿ ಮೇಳಗಳು, ವೆಬಿನಾರ್ಗಳು, ಸಮಾವೇಶಗಳು, ಭಜನಾ ಕಮ್ಮಟಗಳು ಮತ್ತು ತರಬೇತಿಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ವಿಚಾರ ಮಂಡನೆ ಮಾಡಿರುತ್ತಾರೆ. ಈ ನಿಟ್ಟಿನಲ್ಲಿ ಕಳೆದ 24 ವರ್ಷಗಳಿಂದ ಕರ್ತವ್ಯ ನಿರತರಾಗಿದ್ದಾರೆ. ತಮ್ಮ ಕಾರ್ಯಚಟುವಟಿಕೆಗಳ ಮೂಲಕ ರಾಜ್ಯ, ಜಿಲ್ಲೆ, ತಾಲೂಕು ಹಾಗೂ ಗ್ರಾಮಾಂತರ ಮಟ್ಟದ 10 ಹಲವು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಈ ದಿನ ಆರೋಗ್ಯಕರ ಅಭ್ಯಾಸಗಳು ಎಂಬ ವಿಷಯದ ಕುರಿತಾಗಿ ಉಪನ್ಯಾಸವನ್ನು ಮಾಡುವವರಿದ್ದಾರೆ. ಸರ್, ತಮ್ಮನ್ನು 26ನೇ ಭಜನಾ ತರಬೇತಿ ಕಮ್ಮಟಕ್ಕೆ ನೆರೆದಿರುವ ಸುಮನಸರ ಪರವಾಗಿ ಆದರದಿಂದ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ನ ಸಂಚಾಲಕರಾಗಿರುವ ಶ್ರೀ ಸುಬ್ರಹ್ಮಣ್ಯ ಪ್ರಸಾದ್ ಇವರು ಹಾರವನ್ನು ಹಾಕಿ ಶಾಲನ್ನು ಹೊದಿಸಿ, ಸದಸ್ಯರಾಗಿರುವ ರತ್ನವರ್ಮ ಜೈನ್ ಇವರು ಬೊಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸರ್, ತಮ್ಮ ನುಡಿಗಳಿಗಾಗಿ ಈ ವೇದಿಕೆ. ಓಂ ಶ್ರೀ ಮಂಜುನಾಥಾಯ ನಮಃ. ಕ್ಷೇತ್ರದ ಎಲ್ಲ ಶಕ್ತಿಗಳಿಗೆ ಭಕ್ತಿಯಿಂದ ವಂದಿಸ್ತೇನೆ. ಮುಖ್ಯವಾಗಿ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ, ಧರ್ಮದೇವತೆಗಳು ಮತ್ತು ಇಲ್ಲಿ ನಮ್ಮನ್ನು ಈ ಒಂದು ವ್ಯವಸ್ಥೆ ಅಡಿಯಲ್ಲಿ ಭಾಳ ಭಕ್ತಿಪೂರ್ವಕವಾಗಿ ಮತ್ತು ಕೃತಜ್ಞತಾಪೂರ್ವಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಒಟ್ಟು ಸೇರಿಸುವಲ್ಲಿ ಆಶೀರ್ವದಿಸಿದ ಛತ್ರ ಗಣಪತಿ ಎಲ್ಲ ಶಕ್ತಿಗಳಿಗೆ ನಾನು ವಿಶೇಷವಾಗಿ ವಂದಿಸ್ತೇನೆ. ನಮ್ಮಲ್ಲಿ, ನಮ್ಮ ಬದುಕಿನಲ್ಲಿ ಸದಾ ಮಾರ್ಗದರ್ಶನ ಕೊಡುವವರು ಪೂಜ್ಯ ಖಾವಂದರು. ಪೂಜ್ಯರ ಚಿಂತನೆ, ಅವರ ಪ್ರೀತಿ, ಸಮಾಜದ ಮೇಲಿರುವ ಕಾಳಜಿ ಅದು ಅನನ್ಯ, ಅಗಾಧ. ಅವರು ಪಿತೃಸ್ವರೂಪಿಗಳಾಗಿ ನಮ್ಮನ್ನು ಸದಾ ಹರಸ್ತಾರೆ, ಆಶೀರ್ವದಿಸ್ತಾರೆ. ಅವರನ್ನು ಪ್ರೀತಿಯಿಂದ ನೆನಪಿಸಿಕೊಂಡು ವಾತ್ಸಲ್ಯಮಯಿ ಮಾತೃಶ್ರೀ ಹೇಮಾವತಿ ಅಮ್ಮನವರಿಗೆ ಶಿರಬಾಗಿ ವಂದಿಸಿ, ಪೂಜ್ಯರ ಎಲ್ಲ ಕುಟುಂಬ ವರ್ಗದವರಿಗೂ ಈ ಸಂದರ್ಭದಲ್ಲಿ ನೆನಪಿಸಿ ಅವರಿಗೂ ವಂದಿಸಿಕೊಂಡು, ಈ ವ್ಯವಸ್ಥೆಯಲ್ಲಿ ಸಂಘಟನೆ ಮಾಡುವಲ್ಲಿ ಪ್ರಯತ್ನಿಸುತ್ತಿರುವ ನನ್ನ ಸನ್ಮಿತ್ರ ಸುಬ್ರಹ್ಮಣ್ಯ ಪ್ರಸಾದ್ ಇದ್ದಾರೆ. ನಮ್ಮ ಶ್ರೀಧಾಮ ಮಾನಿಲ ಕ್ಷೇತ್ರದ ಪರಮ ಪೂಜ್ಯ ಶ್ರೀ 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 ಮೋಹನದಾಸ ಪರಮಹಂಸ ಮಹಾಸ್ವಾಮೀಜಿಗಳು ಇದ್ದಾರೆ. ಅವರ ಪಾದಚರಣ ಕಮಲಗಳಿಗೂ ಈ ಸಂದರ್ಭದಲ್ಲಿ ವಂದಿಸುತ್ತಾ, ಭಾಳ ವಿಶೇಷವಾಗಿ ನಿಮ್ಮನ್ನು ಈ ಸಂದರ್ಭದಲ್ಲಿ ನಿಮಗೂ ನನ್ನ ನಮಸ್ಕಾರಗಳನ್ನು ತಿಳಿಸಿ, ನನಗೆ ಕೊಟ್ಟಂಥ ಸಬ್ಜೆಕ್ಟ್ ಆರೋಗ್ಯಕರ ಅಭ್ಯಾಸಗಳು ಎನ್ನುವ ವಿಚಾರದ ಬಗ್ಗೆ ತರಬೇತಿಯನ್ನು ಕೊಡಲಿಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ನಾನು ಭಾಳ ಪ್ರಾಮಾಣಿಕವಾಗಿದ್ದುಕೊಂಡು ನಿಮಗೆ ಈ ಮಾಹಿತಿಯನ್ನು ಕೊಡಲಿಕ್ಕೆ ಸಿದ್ಧನಿದ್ದೇನೆ. ಮಿತ್ರರೇ, ನಿಮ್ಮ ಭಕ್ತಿ, ನಿಮ್ಮ ಮುಖದಲ್ಲಿ ಒಂದು ವಿಶೇಷವಾದ ಭಕ್ತಿ ಕಾಣ್ತಾ ಇದೆ.
ಒಂದು ಶ್ರದ್ಧೆ ಕಾಣ್ತಾ ಇದೆ. ಒಂದು ಮಾತಿದೆ, ಫೇಸ್ ಈಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತ. ಈ ಮುಖ ಎಂಬುದು ಮನಸ್ಸಿನ ಕನ್ನಡಿಯಂತೆ. ನೀವೆಲ್ಲ ಏಕಾಗ್ರತೆ ಚಿತ್ತರಾಗಿ ಭಜನೆ ಮಾಡಿದ್ದೀರಿ, ಶಿವಧ್ಯಾನ ಮಾಡಿದ್ದೀರಿ. ಎಲ್ಲಿ 10 ಜನರು ಒಟ್ಟಾಗಿ ಪ್ರಾರ್ಥಿಸ್ತಾರೆ ಅಲ್ಲಿ ದೇವರಿದ್ದಾರೆ ಅಂತೇಳಿ ಹೇಳ್ತಾರೆ. ಇದು ಎಲ್ಲ ಧರ್ಮಗ್ರಂಥಗಳು ಅದನ್ನೇ ಹೇಳ್ತವೆ. ಇಲ್ಲಿ 10 ಜನರು ಮತ್ತು 10 ಮನಸ್ಸುಗಳು ಒಟ್ಟಾಗಿ ನಾವು ಪ್ರಾರ್ಥಿಸಿದ್ದೇವೆ. ಇಲ್ಲಿ ಖಂಡಿತ ದೇವರಿದ್ದಾರೆ ಎಂಬುದನ್ನು ನಾನು ಒಪ್ಪಿಕೊಳ್ತೇನೆ, ನೀವು ಒಪ್ಪಿಕೊಳ್ಬೇಕು. ಇದು ಸಾಮಾನ್ಯ ಸಭೆ ಅಲ್ಲ, ಇದು ದೇವ ಸಭೆ. ಇಲ್ಲಿ ನಮ್ಮ ಮಾತು, ನಡೆ, ನುಡಿಯು ಎಲ್ಲವೂ ಕೂಡ ಪರಮಾತ್ಮನಿಗೆ ಸಮರ್ಪಿತವಾದದ್ದು ಎಂಬುದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಮ್ಮೆ ನೀವು ಇಲ್ಲಿ ಬಂದು ತರಬೇತಿಯನ್ನು ಪಡೆದು ಹೋಗ್ತೀರಿ ಎನ್ನುವಂಥ ಮಾತು ನಿಮ್ಮಲ್ಲಿ ಇರುವುದು ಬೇಡ. ನೀವೊಂದು ದೀಕ್ಷೆಯನ್ನು ಪಡೆದು ಹೋಗ್ತೀರಿ ಎನ್ನುವಂಥ ಒಂದು ಭಕ್ತಿ ನಿಮ್ಮಲ್ಲಿರಬೇಕು. ನೀವು ಗೃಹಸ್ಥರಾಗಿರ್ಬೋದು, ದೊಡ್ಡ ಮನೆಯಲ್ಲಿ, ಸಣ್ಣ ಮನೆಯಲ್ಲಿ, ಅಥವಾ ಬೇರೆ ಬೇರೆ ವ್ಯವಸ್ಥೆಯಲ್ಲಿ ನೀವು ಇರುವವರಾಗಿರ್ಬೋದು, ಬೇರೆ ಬೇರೆ ಊರಿನಿಂದ ನೀವು ಬಂದಿದ್ದೀರಿ. ಆದರೆ ನಾವು ಎಲ್ಲರೂ ಇಲ್ಲಿ ಒಂದೇ ಹಾಡಿಗೆ ತಾಳ ಹಾಕ್ತೇವೆ, ಒಂದೇ ಹಾಡಿಗೆ ನಾವು ಭಜನೆಯನ್ನು ಮಾಡ್ತೇವೆ ಮತ್ತು ಹೆಜ್ಜೆಗಳನ್ನು ಹಾಕ್ತೇವೆ. ಇಲ್ಲಿ ನಾವೆಲ್ಲರೂ ಒಂದೇ. ನಾನೊಬ್ಬ ಕ್ರಿಶ್ಚಿಯನ್ ಬಂಧುವಾಗಿ ನಿಮ್ಮ ಮುಂದೆ ನಿಂತಿದ್ದೇನೆ. ಆದರೆ ಭಜನೆ ಎಂಬುದು ಅದು ಸಾರ್ವತ್ರಿಕ, ಸಾರ್ವಕಾಲಿಕ. ಎಲ್ಲರಲ್ಲಿಯೂ ಅವರದ್ದೇ ಆದಂಥ ಭಜನೆಗಳು ದೇವರನ್ನು ಓಲೈಸ್ತವೆ. ದೇವರು ಖುಷಿ ಪಡುವಂಥ ಒಂದು ವ್ಯವಸ್ಥೆ ಅದು ಭಜನೆ ಆಗಿದೆ ಎಂಬುದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಭಜನೆ ಅದೊಂದು ಅನನ್ಯ ಮತ್ತು ಅದೊಂದು ವಿಶೇಷ ಹಾಡುಗಳು. ಆಳವಾದ ಪ್ರೀತಿ ದೇವರಲ್ಲಿ ತೋರಿಸಲಿಕ್ಕೆ ಇದೊಂದು ಸನ್ಮಾರ್ಗ. ನಮ್ಮ ಭಕ್ತಿಯನ್ನು ದೇವರಿಗೆ ಅದನ್ನು ತಲುಪಿಸಲಿಕ್ಕೆ ಒಂದು ದಾರಿ, ಅದು ಭಜನೆಯಾಗಿದೆ. ಇದರಲ್ಲೊಂದು ಆಧ್ಯಾತ್ಮಿಕ ನಿರ್ಣಯಗಳನ್ನು ತಗೊಳ್ಳಿಕ್ಕೂ ಸಾಧ್ಯ ಆಗ್ತದೆ. ನಾವೆಲ್ಲ ನಮ್ಮ ಕೆಲಸ ಕಾರ್ಯಗಳಲ್ಲಿ ಕೆಲವೆಲ್ಲ ನಿರ್ಣಯಗಳನ್ನು ತಗೊಳ್ತೇವೆ. ಇಲ್ಲಿ ಒಂದು ಆಧ್ಯಾತ್ಮಿಕ ನಿರ್ಣಯಗಳನ್ನು ನಾವು ತಗೊಳ್ಬೇಕಾಗ್ತದೆ. ಇದನ್ನು ಯಾರೂ ಬೋಧಿಸಿ ಹೇಳುವಂಥ ನಿರ್ಣಯಗಳಲ್ಲ. ಮನುಷ್ಯ ತಪ್ಪು ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರೆ. ತಪ್ಪು ಮಾಡೋದು ಮನುಷ್ಯನ ಗುಣ. ತಪ್ಪು ಮಾಡದ ಮನುಷ್ಯನೇ ಇಲ್ಲ ಅಂತ ಹೇಳ್ತಾರೆ. ಕಾಲು ಜಾರಿದ್ರೆ ಆಣೆನೂ ಬೀಳ್ತದೆ. ಸೂರ್ಯನಿಗೂ ಗ್ರಹಣ ಬರ್ತದೆ, ಚಂದ್ರನಿಗೂ ಗ್ರಹಣ ಬರ್ತದೆ. ಕೆಲವೊಮ್ಮೆ ನಮ್ಮ ಅಚಾತುರ್ಯದಿಂದ ನಾವು ತಪ್ಪುಗಳನ್ನು ಮಾಡಿದರೆ, ಕೆಲವೊಮ್ಮೆ ನಮ್ಮ ತಪ್ಪು ತಿಳುವಳಿಕೆಯಿಂದ ನಾವು ತಪ್ಪುಗಳನ್ನು ಮಾಡಿದರೆ, ಕೆಲವೊಮ್ಮೆ ನಮ್ಮ ಸಹಸ್ನೇಹಿತರಿಂದ ತಪ್ಪುಗಳನ್ನು ನಾವು ಮಾಡಿದರೆ, ಇನ್ನು ಕೆಲವೊಮ್ಮೆ ನಾವು ಏನೂ ಮಾಡದೆ ತಪ್ಪಿಗೆ ಒಳಗಾಗ್ತೇವೆ. ಒಂದು ಮಾತಿದೆ, ಸಜ್ಜನರ ಸಹವಾಸ ಹೆಜ್ಜೆಯನ್ನು ಸವಿದಂತೆ ಅಂತ. ಒಂದು ಮಾತಿದೆ, ಜನನ ಅಂದರೆ ಬರ್ತ್, ABCD. ಅದರಲ್ಲಿ BCD ಎಂಬುದು ಬಹಳ ಮುಖ್ಯ. B ಅಂತೇಳಿದರೆ ಬರ್ತ್, D ಅಂತೇಳಿದರೆ ಡೆತ್. ಅದರ ಮಧ್ಯೆ ಒಂದು C ಇದೆ. C ಅಂತೇಳಿದರೆ ಚಾಯ್ಸ್. ನಾವು ಏನು ಆಯ್ಕೆ ಮಾಡ್ತೇವೆ ನಮ್ಮ ಜೀವನದಲ್ಲಿ, ನಾವು ಆಯ್ಕೆ ಮಾಡುವಂಥದ್ದು ಬಹಳ ಮುಖ್ಯ. ನಾನಾಗಲಿ ನೀವಾಗಲಿ ಆಯ್ಕೆ ಮಾಡುವಂಥದ್ದು ಬಹಳ ಮುಖ್ಯ. ಸಣ್ಣ ವಯಸ್ಸಲ್ಲಿ ನಾವು ಒಳ್ಳೆಯದನ್ನೇ ಆಯ್ಕೆ ಮಾಡ್ತೇವೆ, ಒಳ್ಳೆಯವರಾಗಿಯೇ ಇರ್ತೇವೆ. ತಂದೆ ತಾಯಿಯನ್ನೇ ಆಯ್ಕೆ ಮಾಡ್ತೇವೆ, ಹಾಗೆ ಮನೆಗೇ ಬರ್ತೇವೆ. ದೊಡ್ಡವರಾದಾಗ ನಮ್ಮಲ್ಲಿ ಒಂದು ಕೆಲವೊಮ್ಮೆ ಕೆಲವೆಲ್ಲ ಆಯ್ಕೆಗಳಿಂದ ನಾವು ಹಾಳಾಗ್ತೇವೆ. ಉದಾಹರಣೆಗೆ ಕೆಲವರು ಕೆಲವೆಲ್ಲ ಆಯ್ಕೆ ಮಾಡ್ತಾರೆ. ನಾನು ಹೇಳಲಿಕ್ಕೆ ಹೋಗ್ತೇನೆ ಮತ್ತೆ. ಚಾಯ್ಸ್ ಎಂಬುದು ಬಹಳ ಮುಖ್ಯ. ಈಗ ಒಂದು ಬಟ್ಟೆ ತಗೊಳ್ಳೋದಿದ್ರೆ ನಾವು ಎಲ್ಲಿಗೆ ಹೋಗ್ತೀವಿ? ಬಟ್ಟೆ ಅಂಗಡಿಗೆ ಹೋಗ್ತೀವಿ. ಹೋದಾಗ ನಮಗೆ ಬೇಕಾದ ಬಟ್ಟೆಯನ್ನು ಒಂದು ತಗೊಳ್ಳಿಕ್ಕೆ 25 ಬಟ್ಟೆಯನ್ನು ಎಳೆದಾಕ್ತೀವಿ. ನಾನು ನನ್ನ ಮಡದಿಯೊಂದಿಗೆ ಯಾವತ್ತೂ ಚಾಯ್ಸ್ ಮಾಡಲಿಕ್ಕೆ ಹೋಗೋದೇ ಇಲ್ಲ. ಅವಳಿಗೆ ಒಂದು ಸೀರೆ ತಗೊಳ್ಬೇಕಾದರೆ ಅವಳು ಹೆಚ್ಚಾಗಿ 10ರಿಂದ 20, 25 ಸೀರೆಗಳನ್ನು ಎಳೆದಾಕ್ತಾಳೆ. ಆಗ ನಾನು ಹೇಳೋದು, ಪಾಪ ಅವನಿಗೆ ಎಷ್ಟು ಕಷ್ಟ, ಅದನ್ನು ಮಡಚಿಡಬೇಕಲ್ಲ ಅಂತ. ನಾನು ಅವನ ಕಷ್ಟವನ್ನು ಯೋಚಿಸಿದರೆ ನನ್ನ ಚಾಯ್ಸ್ ತಪ್ಪಿ ಹೋಗ್ತದೆ. ಹಾಗಾಗಿ ನನ್ನ ಕೆಲಸ, ನನ್ನ ಚಾಯ್ಸು, ಅವನ ಕೆಲಸ ಮಡಚಿಡುವುದು ಅಂತ ಹೇಳ್ತಾಳೆ. ಇಲ್ಲಿ ಇನ್ನೊಬ್ಬರ ಕಷ್ಟಕ್ಕಾಗಿ, ಇನ್ನೊಬ್ಬರನ್ನು ಓಲೈಸುವುದಕ್ಕಾಗಿ, ಇನ್ನೊಬ್ಬರಿಗೆ ಸಮಾಧಾನ ಮಾಡುವುದಕ್ಕೋಸ್ಕರ ಆಗಿ ನಮ್ಮತನವನ್ನು ನಾವು ಕಳ್ಕೊಳ್ತೇವೆ. ಇವತ್ತು ನಮ್ಮ ಅಭ್ಯಾಸಗಳನ್ನು ನಾವು ಬೆಳೆಸೋದು ಇದೇ ರೀತಿ. ಅದಕ್ಕಾಗಿ ನನ್ನ ಸ್ನೇಹಿತರೆ, ಇವತ್ತೊಂದು ನೀವು ಆಧ್ಯಾತ್ಮಿಕ ನಿರ್ಣಯಗಳನ್ನು ತಗೊಳ್ಬೇಕು. ತಪ್ಪು ಪ್ರತಿಯೊಬ್ಬರು ಮಾಡ್ತಾರೆ. ಕಾಲು ಜಾರಿದರೆ ಆಣೆನೂ ಬೀಳ್ತದೆ ಅಂತ ಹೇಳಿದೆ. ಸೂರ್ಯನಿಗೂ ಗ್ರಹಣ ಬರ್ತದೆ, ಸೂರ್ಯನಿಂದ ಅಲ್ಲ. ಪ್ರತಿಯೊಂದು ಗ್ರಹಗಳಿಗೂ ಒಂದು ಚಲನೆಯನ್ನು ದೇವರು ಕೊಟ್ಟಿದ್ದಾರೆ. ಅವು ಮುಖಾಮುಖಿಯಾದಾಗ
ಗ್ರಹಣಗಳು ಬರ್ತವೆ. ನಮ್ಮ ಜೀವನದಲ್ಲಿ ಇಂಥ ಹಲವಾರು ತಪ್ಪುಗಳು ಆಗ್ತವೆ. ಆದರೆ ನೀವು ಇವತ್ತಿನಿಂದ ಸಾಮಾನ್ಯ ವ್ಯಕ್ತಿಗಳಲ್ಲ, ನೀವು ಭಜಕರು. ನಿಮ್ಮ ಬಾಯಲ್ಲಿ ದೇವರ ಸ್ತುತಿ ನಾಮಸ್ಮರಣೆ ಆಗ್ತಾ ಇದೆ. ಈ ನಾಮಸ್ಮರಣೆ ಆಗುವಂಥ ಈ ಸ್ತುತಿಯಲ್ಲಿ ಮಾಡುವಂಥ ನಾಲಿಗೆಯಲ್ಲಿ ಕೆಟ್ಟ ಮಾತುಗಳು ಬರಬಾರ್ದು, ಕೆಟ್ಟ ಚಟಗಳನ್ನು ನಾವು ಅನುಸರಿಸಬಾರ್ದು. ಇನ್ನು ಕೆಲವೊಮ್ಮೆ ಕೆಟ್ಟ ಅಭ್ಯಾಸಗಳನ್ನು ಇಟ್ಟುಕೊಂಡು ಈ ಭಜನೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ಅಭ್ಯಾಸಗಳು ಸರಿ ಇದ್ದಾಗ ನಮ್ಮ ಭಜನೆ ಒಳ್ಳೆಯದಾಗ್ತದೆ ಎನ್ನುವಂಥ ಉದ್ದೇಶದಿಂದ ಈ ಒಂದು ಕ್ಲಾಸನ್ನು ಇಲ್ಲಿಟ್ಟಿದ್ದಾರೆ. ಮಿತ್ರರೇ, ದೇವರ ಮತ್ತು ಮನುಷ್ಯರ ನಡುವಿನ ಕೊಂಡಿಯೇ ಈ ಭಜನೆ. ಮನುಷ್ಯ ಆರೋಗ್ಯದಿಂದ, ಆನಂದದಿಂದ ಮತ್ತು ನೆಮ್ಮದಿಯಿಂದ, ಶಾಂತಿ ಸಮಾಧಾನದಿಂದ ಬದುಕುವ ಸಂಜೀವಿನಿಯೇ ಈ ಭಜನೆ. ಮಾನಸಿಕ ಖಿನ್ನತೆಗೆ ಒಳಗಾದವರನ್ನು ನಾನು ನೋಡಿದ್ದೀನಿ. ಎಷ್ಟೋ ಸಲ ಭಾಳ ಬೇಜಾರಲ್ಲಿರ್ತಾರೆ. ಮಧ್ಯವರ್ಜನ ಶಿಬಿರಗಳಲ್ಲಿ, ಬೇರೆ ಬೇರೆ ಕಡೆಯಲ್ಲಿ ಬೇಜಾರಲ್ಲಿರ್ತಾರೆ. ಅವರು ಸಂಜೆ ಆಗುವಾಗ ಸರಿಯಾಗ್ತಾರೆ, ಭಜನೆ ಆದ ನಂತರ ಸರಿಯಾಗ್ತಾರೆ. ಮಾನಸಿಕ ಖಿನ್ನತೆ ಒಳಗಾದವರು, ಒಂಟಿತನಕ್ಕೆ ಒಳಗಾದವರು, ಆತ್ಮಹತ್ಯೆಯ ಮನೋಭಾವ ಇರುವವರು. ಒಂಟಿತನ ಅಂದರೆ ಐಡಿಯಲ್ ಮೈಂಡ್ ಈಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತ ಹೇಳ್ತಾರೆ. ಎಲ್ಲಿ ಆ ಡೆವಿಲ್ಸ್ ವರ್ಕ್ಶಾಪ್ ಇದೆಯೋ ಅಲ್ಲಿ ಆಧ್ಯಾತ್ಮದ ಸ್ಪರ್ಶ ಆದಾಗ ಅಲ್ಲಿ ಅವನ ಜೀವನದಲ್ಲಿ ಬದಲಾವಣೆಗಳು ಬರ್ತವೆ. ಕಾಯಿಲೆ ಬಂದ ವ್ಯಕ್ತಿ ಕೊನೆಯ ಕ್ಷಣದಲ್ಲಿ ಅವನು ಕೇಳೋದು ಇಂಥ ಭಜನೆಗಳನ್ನು ಮಾತ್ರ. ಅವನಿಗೆ ಯಾರ ಮಾತು ಕೇಳಿದರೆ ಕಿರಿಕಿರಿ ಆಗುತ್ತೆ. ಮನೆಯವರೇ ಪ್ರೀತಿ ಕೊಡುವಾಗ ಅವರಿಗೆ ಪ್ರೀತಿ ಕಡಿಮೆ ಅಂತ ಅನಿಸ್ತದೆ. ಆಗ ಆ ವ್ಯಕ್ತಿ ಅಪೇಕ್ಷಿಸುವುದು ದೇವರನ್ನು ಮತ್ತು ದೇವರ ಭಜನೆಯನ್ನು ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಭಕ್ತಿ ಇದ್ದ ವ್ಯಕ್ತಿ ಎಲ್ಲವನ್ನು ಭಕ್ತಿಪೂರ್ವಕವಾಗಿ ಮಾಡ್ತಾನೆ. ಅದಕ್ಕೆ ಉದಾಹರಣೆ, ಆಹಾರಕ್ಕೆ ಭಕ್ತಿ ಸೇರಿಸಿದರೆ ಅದೇನಾಗುತ್ತೆ? ನೈವೇದ್ಯ ಆಗ್ತದೆ. ಆಹಾರಕ್ಕೆ ಭಕ್ತಿ ಸೇರಿದರೆ ಅದು ನೈವೇದ್ಯ ಆಗ್ತದೆ. ನಿರಾಹಾರಕ್ಕೆ ಭಕ್ತಿಯನ್ನು ಸೇರಿಸಿದರೆ ಅದು ಉಪವಾಸ ಆಗುತ್ತೆ. ಇದು ಆಧ್ಯಾತ್ಮ. ನೀರಿಗೆ ಭಕ್ತಿಯನ್ನು ಸೇರಿಸಿದರೆ ಅದು ತೀರ್ಥ ಆಗುತ್ತೆ. ಮಾತಿಗೆ ಭಕ್ತಿಯನ್ನು ಸೇರಿಸಿದರೆ ಅದು ಸ್ತೋತ್ರ ಆಗ್ತದೆ. ಕೇಳುವುದಕ್ಕೆ ಭಕ್ತಿಯನ್ನು ಸೇರಿಸಿದರೆ ಅದೊಂದು ಧ್ಯಾನ ಆಗುತ್ತೆ. ಕೆಲಸಗಳಿಗೆ ಭಕ್ತಿಯನ್ನು ಸೇರಿಸಿದರೆ ಅದು ಪೂಜೆ ಆಗ್ತದೆ. ಪ್ರೀತಿಗೆ ಭಕ್ತಿಯನ್ನು ಸೇರಿಸಿದರೆ ಅದು ಆರಾಧನೆ ಆಗುತ್ತೆ. ಸ್ನೇಹಕ್ಕೆ ಭಕ್ತಿಯನ್ನು ಸೇರಿಸಿದರೆ ಅದು ಸತ್ಸಂಗ ಆಗುತ್ತೆ. ಹಾಡಿಗೆ ಭಜನೆಯನ್ನು ಸೇರಿದರೆ ಮಾತ್ರ ಹಾಡಿಗೆ ಭಕ್ತಿಯನ್ನು ಸೇರಿಸಿದರೆ ಅದು ಭಜನೆ ಆಗುತ್ತೆ. ಈ ಭಜನೆ ಭಕ್ತಿಯ ಭಜನೆ ಎಂಬುದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರೀತಿಯ ನನ್ನ ಬಂಧುಗಳೇ, ದೇಶಕ್ಕೆ ಸೇನೆ ಮುಖ್ಯ. ನೀವು ಆಚೆ ಈಚೆ ನೋಡಿದರೆ ನಾನು ಯಾರಲ್ಲಿ ಮಾತಾಡೋದು? ದೇಶಕ್ಕೆ ಸೇನೆ ಮುಖ್ಯ. ದೇಶಕ್ಕೆ ಸೇನೆ ಎಷ್ಟು ಮುಖ್ಯ ಅಂತ ಹೇಳಿದರೆ, ನಮ್ಮ ದೇಶದ ಬಹುತೇಕ ದುಡ್ಡು 1ನೇ ಪ್ರಮಾಣದಲ್ಲಿ ಖರ್ಚು ಮಾಡೋದು ಅದು ಸೇನೆಗೆ. ನೆನಪಿಟ್ಕೊಳ್ಳಿ. ದೇಶದ ರಕ್ಷಣೆ, ದೇಶದ ರಕ್ಷಣೆ ಎಂಬುದು ಪ್ರತಿಯೊಬ್ಬನ ಕರ್ತವ್ಯ. ಆದರೆ ನಮ್ಮ ಪ್ರಧಾನಮಂತ್ರಿ ಆಗಿರ್ಬೋದು, ಮುಖ್ಯಮಂತ್ರಿ ಆಗಿರ್ಬೋದು, ಪ್ರಧಾನಮಂತ್ರಿ ಆಗಿರ್ಬೋದು, ರಾಷ್ಟ್ರಪತಿಗಳಾಗಿರ್ಬೋದು, ಗೃಹ ಇಲಾಖೆ ಆಗಿರ್ಬೋದು, ಅತಿ ಹೆಚ್ಚು ಖರ್ಚು ಮಾಡೋದು ಮಿಲಿಟರಿಗೆ ಅಥವಾ ಮಿಲಿಟರಿ ವೆಪನ್ಸ್ಗಳಿಗೆ. ಅದಕ್ಕೆ ಬೇಕಾದಂಥ ಮಿಸೈಲ್ ಅದೆಲ್ಲ ಏನೆಲ್ಲ ಇದೆ ಅದಕ್ಕೆ ಬೇಕಾಗಿ ಹೆಚ್ಚು ದುಡ್ಡನ್ನು ಖರ್ಚು ಮಾಡ್ತಾರೆ. ಯಾಕೆ? ದೇಶ ರಕ್ಷಣೆ ಎಂಬುದು ದೇಶಕ್ಕೆ ಬಹಳ ಮುಖ್ಯ. ಯಾಕೆ? ವೈರಿಗಳಿಂದ ಅದನ್ನು ತಡೆ ಹಿಡಿಯಬೇಕಾದ್ರೆ, ವೈರಿಗಳಿಗೆ ಹೆದರಿಕೆಯನ್ನು ಹುಟ್ಟಿಸಬೇಕಾದ್ರೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಅಣ್ವಸ್ತ್ರವನ್ನು ಪರೀಕ್ಷೆ ಮಾಡಿದರು. ಕೋಟಿಗಟ್ಟಲೆ ನಷ್ಟ ಆಯಿತು, ಯಾರು ಮಾತಾಡಲಿಲ್ಲ. ಯಾಕೆ? ಇನ್ನೊಬ್ಬನಿಗೆ ನಮ್ಮಲ್ಲಿ ಈ ಅಸ್ತ್ರ ಇದೆ ಅಂತೇಳಿ ತೋರಿಸಿಕೊಡುವುದೇ ಇದು ಮೊದಲನೇ ಯುದ್ಧದ ಮೊದಲನೇ ಪೀಠಿಕೆ. ಒಂದು ಭಯ ಹುಟ್ಟಿಸುವುದು. ಅದಕ್ಕಾಗಿ ದೇಶಕ್ಕೆ ಸೇನೆ ಬಹಳ ಮುಖ್ಯ. ಅವರ ಉದ್ದೇಶವೇ ದೇಶ ರಕ್ಷಣೆ ಆಗ್ತದೆ. ಆದರೆ ನಮ್ಮ ದೇಹಕ್ಕೆ, ಇದು ದೇಶದ ವಿಷಯ ಅಲ್ಲ, ದೇಹಕ್ಕೆ ಭಜನೆಯೇ ಮುಖ್ಯ, ಸೇನೆ ಅಲ್ಲ, ಭಜನೆ ಮುಖ್ಯ. ಯಾಕಂತೇಳಿದರೆ ಇದು ಆತ್ಮರಕ್ಷಣೆ ಮಾಡ್ತದೆ. ಇದು ಆತ್ಮರಕ್ಷಣೆ ಮಾಡ್ತದೆ. ಹಾಗಾಗಿ ನಮ್ಮ ದೇಹಕ್ಕೆ ಈ ಭಜನೆ ಮುಖ್ಯ, ಇದು ಆತ್ಮರಕ್ಷಣೆ ಮಾಡ್ತದೆ. ಪೂಜ್ಯ ಕಾವಂದರು ಅಥವಾ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಸುಮಾರು ಒಂದು 26 ವರ್ಷದ ಮೊದಲು ಪ್ರಥಮ ಭಜನಾ ಕಮ್ಮಟದಲ್ಲಿ ಹೇಳಿದ ಒಂದು ಮಾತು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಭಜನೆ ಅಂದರೆ
ಹಾಡಿ ಕುಣಿಯೋದಲ್ಲ, ಸಾಮಾಜಿಕ ಪರಿವರ್ತನೆ, ಇಂದ್ರಿಯಗಳ ಹತೋಟಿ, ಸಾಮಾಜಿಕ ಸಾಮರಸ್ಯ, ಒಳ್ಳೆಯ ನಡತೆ, ಸಂಸ್ಕಾರಯುತ ಜೀವನವೇ ಅದು ಭಜನೆ ಆಗಿದೆ ಅಂತ ಹೇಳಿದರು. ಎಂಥ ಅದ್ಭುತ ನೋಡಿ. ಒಬ್ಬ ಪೂಜ್ಯರು ಅದನ್ನು ಎಷ್ಟು ತಿಳ್ಕೊಂಡಿದ್ದಾರೆ ಅಂದರೆ, ಒಂದು ಭಜನೆಯಿಂದ ಇಷ್ಟೆಲ್ಲ ಆಗಬೇಕು, ಇಷ್ಟೆಲ್ಲ ಆದಾಗ ಮಾತ್ರ ಅದು ಭಜನೆ ಪರಿಪೂರ್ಣ ಆಗುತ್ತೆ. 1ನೇ ಭಜನಾ ಕಮ್ಮಟದಲ್ಲಿ ಹೇಳಿದ ಮಾತಿದು, ನಿಮ್ಮ ಭಜನಾ ಪುಸ್ತಕದಲ್ಲಿ ಸಿಗಬಹುದು. ಹಾಡಿ ಕುಣಿಯೋದು ಭಜನೆ ಅಲ್ಲ, ಅದು ಮಾತ್ರ ಅಲ್ಲ, ಅದು ಹೌದು, ಅದು ಮಾತ್ರ ಅಲ್ಲ. ಸಾಮಾಜಿಕ ಪರಿವರ್ತನೆ, ಇಂದ್ರಿಯಗಳ ಹತೋಟಿ, ಕೌಟುಂಬಿಕ ಸಾಮರಸ್ಯ, ಒಳ್ಳೆಯ ನಡತೆಗಳು ಮತ್ತು ಸಂಸ್ಕಾರಯುತ ಜೀವನವೇ ಅದು ಭಜನೆಯ ಮೂಲ ಉದ್ದೇಶ ಆಗಿರಬೇಕು ಅಂತ. ಈಗ ನಾನು ವಿಷಯಕ್ಕೆ ಬರ್ತೇನೆ. ಜೀವನದ ಪ್ರಥಮ ಪಾಠ ಯಾವುದು ಅಂತ ಕೇಳಿದರೆ ಅದು ಅಂಗನವಾಡಿ ಅಲ್ಲ, ಅದು LKG ಅಲ್ಲ. ಜೀವನದ ಪ್ರಥಮ ಪಾಠ ಆತ್ಮರಕ್ಷಣೆ, ಜೀವನದ 2ನೇ ಪಾಠ ಜೀವರಕ್ಷಣೆ. ಆರೋಗ್ಯವಂತ ಶರೀರವೇ ಆತ್ಮದ ಅರಮನೆ, ಅನಾರೋಗ್ಯವಂತ ಶರೀರವೇ ಆತ್ಮದ ಸೆರೆಮನೆ. ಆರೋಗ್ಯವೇ ಭಾಗ್ಯ. ನಿಮ್ಮ ಮುಂದೆ ನಿಂತು ಮಾತಾಡ್ತಾ ಇದ್ದೇನೆ, ಸಣ್ಣ ಪ್ರಮಾಣದ ಆರೋಗ್ಯ ಸಮಸ್ಯೆಗೆ ಒಳಗಾದವನು ನಾನು. ನನಗೆ BP ಇದೆ, ನನಗೆ ಶುಗರ್ ಇದೆ. ನನ್ನ ಜೀವನದಲ್ಲಿ ನಾನು 1, 2, 3 ಮಾತ್ರೆ, ಈಗ ಮಧ್ಯಾಹ್ನ 3 ಮಾತ್ರೆ, ಬೆಳಗ್ಗೆ 2 ಮಾತ್ರೆ, 260 ಮಾತ್ರೆಗಳನ್ನು ತಿಂತೇನೆ ತಿಂಗಳಿಗೆ. ನನ್ನ ಬದುಕಿನಲ್ಲಿ ಬೇರೆ ಯಾವ ಥ್ರೆಟ್ ಇಲ್ಲ, ಆರೋಗ್ಯದ ಥ್ರೆಟ್ ಇದೆ. ಕೆಲವೊಮ್ಮೆ ನಾನು ಯೋಚಿಸುವುದೂ ಇದೆ, ಇದು ಯಾಕಾಗಿ ನನಗೆ ಬಂತು ಅಂತ. ನನ್ನಲ್ಲಿರುವ ಎಲ್ಲ ಒಳ್ಳೆತನವನ್ನು ಕೆಲವೊಮ್ಮೆ ಮರೆತು ನನಗೆ ಸಮಸ್ಯೆ ಇದೆಯಲ್ಲ ಅಂತೇಳಿ ಕೆಲವೊಮ್ಮೆ ನಾನು ಯೋಚಿಸ್ತೇನೆ. ಹಾಗಾದರೆ ಆರೋಗ್ಯವೇ ಭಾಗ್ಯ. ನಿಮಗೆಲ್ಲರಿಗೂ ಒಳ್ಳೆಯ ಆರೋಗ್ಯ ದೇವರು ಕೊಟ್ಟಿದ್ದಾನೆ, ಅದನ್ನು ಕಾಪಾಡೋದು ಬಹಳ ಮುಖ್ಯ. ದುಶ್ಚಟದಲ್ಲಿದ್ದವನಿಗೆ ಕೆಟ್ಟ ಮೇಲೆ ಬುದ್ಧಿ, ಮರದ ಮೇಲೆ ಮಲಗಿದವನಿಗೆ ಬಿದ್ದ ಮೇಲೆ ಎಚ್ಚರಿಕೆ. ಹಾಳಾದ ಮೇಲೆ ಬುದ್ಧಿ ಬಂದು ಏನು ಪ್ರಯೋಜನ? ಡಯಾಬಿಟಿಕ್ ರೋಗಿಯಾದ ನಂತರ ನಾನು ಬರಬಾರ್ದಿತ್ತು ಅಂತ ಯೋಚಿಸ್ಲಿಕ್ಕೆ ಆಗೋದಿಲ್ಲ. ಬರುವ ಮೊದಲೇ ನಾನು ಯೋಚಿಸಬೇಕಿತ್ತು. ನೀವು ಯೋಚಿಸಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತಿಂದ ಆಹಾರದಲ್ಲಿ ದೇವನೂ ಆಗಬಹುದು, ತಿಂದ ಆಹಾರದಲ್ಲಿ ರಕ್ಕಸನೂ ಆಗಬಹುದು. ಆಹಾರದಲ್ಲಿ 4 ವಿಧ: ಸಾತ್ವಿಕ ಆಹಾರ, ತಾಮಸಿಕ ಆಹಾರ, ಶೂನ್ಯ ಆಹಾರ, ವರ್ಜನೀಯ ಆಹಾರ. ನಾನು ಹೇಳಿದ ಆಹಾರದ ಕ್ರಮಗಳಲ್ಲಿ ವ್ಯತ್ಯಾಸ ಇರಬಹುದು, ನ್ಯಾಚುರೋಪತಿಯಿಂದ ಬೇರೆ ರೀತಿಯಲ್ಲಿ ಹೇಳ್ಬೋದು. ಆದರೆ ಎಲ್ಲದರ ತಾತ್ಪರ್ಯ ಆ 4 ವರ್ಗೀಕರಣದಲ್ಲೇ ಇದೆ. ಸಾತ್ವಿಕ ಆಹಾರ ಅಂತ ಹೇಳಿದ್ರೆ ಸತ್ವಗುಣ. ಇವತ್ತು ಬೆಳಗ್ಗೆದ್ದು ಹಾಲು ಕುಡ್ದಿದ್ದೀರಿ, ಜ್ಯೂಸ್ ಕುಡ್ದಿದ್ದೀರಿ, ಅಥವಾ ನೀರು ಕುಡ್ದಿದ್ದೀರಿ, ಒಳ್ಳೆಯ ತರಕಾರಿ ಊಟ ಮಾಡಿದ್ದೀರಿ, ಸತ್ವಗುಣ ಹೊರಗೆ ಬಂದಿದೆ. ನಾವು ತಿಂದ ಆಹಾರದಲ್ಲಿ ದೇವನೂ ಆಗ್ಬೋದು, ರಾಕ್ಷಸನೂ ಆಗ್ಬೋದು. ಸ್ವಲ್ಪ ಎಣ್ಣೆ ಹಾಕಿದರೆ ಇಲ್ಲಿ ಕೂರ್ಲಿಕ್ಕೆ ಸಾಧ್ಯ ಇತ್ತಾ? ಹಾಗಾದ್ರೆ ಆ ಗುಣ ಯಾರ್ದು? ನಿಮ್ದಲ್ಲ, ಆಹಾರದ್ದು. ನಮ್ಮ ಶರೀರ ಎಂಬುದೊಂದು ಫ್ಯಾಕ್ಟರಿ ಇದ್ದಂಗೆ. ಆಹಾರದ ಬಗ್ಗೆ ನ್ಯಾಚುರೋಪತಿಗೆ ಹೋದರೆ ಒಂದು ವ್ಯಾಖ್ಯಾನ ಬರೆದಿದ್ದಾರೆ ನೋಡಿ, ಅಥವಾ ಪುಸ್ತಕದಲ್ಲಿ ತೆಗೆದು ನೋಡಿ, ಗೂಗಲಲ್ಲಿ ತೆಗೆದು ನೋಡಿ. ನಾವು ಗೂಗಲಲ್ಲಿ ಬೇರೆ ಬೇರೆ ನೋಡ್ತೀವಿ, ಅದನ್ನೆಲ್ಲ ನೋಡೋದಿಲ್ಲ. ಅನಗತ್ಯ ಚರ್ಚೆ, ಸಂಭಾಷಣೆಗಳು ನಮ್ಮಲ್ಲಿ ನಡೀತವೆ, ಅಗತ್ಯ ಸಂಭಾಷಣೆಗಳು ನಡೆಯುವುದಿಲ್ಲ. ಅದು ಒಂದು ಅನಾರೋಗ್ಯಕರ ಅಭ್ಯಾಸ. ನಮ್ಮ ಮುಖವನ್ನು ನೋಡಿ, ನಮ್ಮ ಕನ್ನಡಿಯ ಮುಂದೆ ನಿಂತು ನನಗೆ ಸಂತೋಷ ಆದರೆ ಸಾಕಾಗುವುದಿಲ್ಲ, ಇನ್ನೊಬ್ಬರು ಲೈಕ್ ಕೊಡಬೇಕು ಅಂತೇಳಿ ಇಮೇಜಿಗೆ ಬರ್ತೇವೆ, ಫೇಸ್ಬುಕ್ಕಲ್ಲಿ ಹಾಕ್ತೇವೆ, ಟ್ವಿಟ್ಟರಲ್ಲಿ ಹಾಕ್ತೇವೆ, ಮತ್ತು ಇನ್ನು ಇನ್ಸ್ಟಾಗ್ರಾಮ್ ಅಂತ ಹೇಳುವಂಥ ಒಂದು ದರಿದ್ರ ಅದರಲ್ಲೂ ಹಾಕ್ತೇವೆ. ನಮಗೆ ಇನ್ನೊಬ್ಬರು ಲೈಕ್ ಕೊಡ್ಬೋದು, ನಮ್ಮ ಗುಣಗಳಿಗೆ ಲೈಕ್ ಕೊಡುವಂಥ ಕೆಲಸ ಆಗಬೇಕು. ನಮ್ಮ ಮುಖಕ್ಕೆ ಲೈಕ್ ಕೊಡುವಂಥ ಕೆಲಸ ಯಾರು ಮಾಡಬಾರದು. ಯಾರಾದರೂ ಒಬ್ಬ ಕಮೆಂಟ್ ಮಾಡಿದರೆ ನಮಗೆ ನೋವಾಗುತ್ತೆ. ಹಾಗಾಗಿ ನಾವು ಇವತ್ತು ಯೋಚನೆ ಮಾಡಬೇಕಾದದ್ದು, ನಮ್ಮನ್ನು ನಾವು ಇಷ್ಟಪಡಬೇಕು. ಸ್ವಾಮಿ ವಿವೇಕಾನಂದರು ಹೇಳುವುದು ಅದನ್ನೇ. ನಿನ್ನನ್ನು ನೀನು ಒಪ್ಪಿಕೋ, ನಿನ್ನನ್ನು ನೀನು ತಿದ್ದಿಕೋ, ನಿನಗೆ ನೀನು ಉಪಯೋಗಕಾರಿಯಾಗಿ ಬಾಳು. ಎಲ್ಲರೂ ಹೇಳಿ, ನನ್ನನ್ನು ನಾನು ಒಪ್ಪಿಕೊಳ್ಳುತ್ತೇನೆ. ಹೇಳಿ, ಜೋರಾಗಿ ಹೇಳಿದರೆ ಒಳ್ಳೆಯದಲ್ಲ? ನನ್ನನ್ನು ನಾನು ತಿದ್ದಿಕೊಳ್ಳುತ್ತೇನೆ.
ಯಾಕಂದರೆ ನಾನು ಭಾಷಣ ಮಾಡಿ ಹೋಗುವಾಗ ಬಾಯಲ್ಲಿ ಗುಡ್ಕ ಹಾಕಿದರೆ ಪ್ರಯೋಜನ ಇಲ್ಲ, ಅಥವಾ ಯಾವುದೋ ಒಂದು ಚಟ ನಮ್ಮಲ್ಲಿ ಇದ್ದರೆ ಪ್ರಯೋಜನ ಇಲ್ಲ. ನನ್ನನ್ನು ನಾನು ತಿದ್ದಿಕೊಳ್ಬೇಕು. ಇಲ್ಲಿದ್ದವರು ಹಂಗಿಲ್ಲ. ಆದರೂ ನಮ್ಮ ಮನಸ್ಸಿನೊಳಗೆ ಆ ಭಾವನೆ ಬರಬಾರದು. ನನ್ನನ್ನು ನಾನು ತಿದ್ದಿಕೊಳ್ಳುತ್ತೇನೆ, ನನಗೆ ನಾನು ಉಪಯೋಗಕಾರಿಯಾಗಿ ಬಾಳಿ ಬದುಕುತ್ತೇನೆ, ನನ್ನ ಜೀವನವನ್ನು ರೂಪಿಸುತ್ತೇನೆ, ವ್ಯಸನ ಮುಕ್ತನಾಗುತ್ತೇನೆ. ಇದು ನಿಮ್ಮ ದೀಕ್ಷೆ ಆಗಬೇಕು, ಇದು ನಿಮ್ಮ ಉದ್ದೇಶ ಆಗಬೇಕು. ವ್ಯಸನ ಮುಕ್ತ ಕುಟುಂಬ ಕಟ್ಟಬೇಕು, ಭಜನೆಯಿಂದ ವ್ಯಸನ ಮುಕ್ತ ಸಮಾಜ ಕಟ್ಟಬೇಕು. ಇದು ಇವತ್ತಿನ ಕಾರ್ಯಕ್ರಮದ ತಾತ್ಪರ್ಯ. ಅದಕ್ಕಾಗಿ ನಾನು ಹೇಳುವುದು, ಒಂದು ಆಸ್ಪತ್ರೆಯಲ್ಲಿ ಬರೆದೆ, ಆಹಾರ ಅಂದರೆ ಆಹಾರ ಶರೀರವನ್ನು ಬೆಳೆಸ್ತದೆ. ಎಲ್ಲರೂ ಹೇಳಿ, ಜೋರಾಗಿ ಹೇಳಬೇಕು. ಆಹಾರ ಶರೀರವನ್ನು ಬೆಳೆಸ್ತದೆ ಅಂದರೆ 2 ಜನ ಮಲಗ್ತಾ ಇದ್ರು, ಅವರಿಗೆ ಎಚ್ಚರಿಕೆ ಆಗಬೇಕಾಗಿ. ಆಹಾರ ಶರೀರವನ್ನು ಬೆಳೆಸ್ತದೆ. 1 2. ಆಹಾರ ಶರೀರವನ್ನು ಉಳಿಸ್ತದೆ. ಆಹಾರ ಶರೀರಕ್ಕೆ ಬಲ ಕೊಡ್ತದೆ. ಮದ್ಯಪಾನ ಮತ್ತು ಮಾದಕ ವಸ್ತುಗಳು ಆಹಾರವೇ? 4 ಜನರ ಅಲ್ಲ ಅಂತ ಹೇಳಿದ್ರು, ಉಳಿದವ್ರಿಗೆ ಹೌದು ಅಂತ ಉಂಟಾ? ಮದ್ಯಪಾನ ಮತ್ತು ಮಾದಕ ವಸ್ತುಗಳು ಆಹಾರವೇ? ಇದು ನಮ್ಮನ್ನು ಉಳಿಸ್ತದೆಯೇ? ಬೆಳೆಸ್ತದೆಯೇ? ಬಲ ಕೊಡ್ತದೆ? ಬಲಿ ತೆಗೀತದೆ. ಬಲಿ ತೆಗೀತದೆ. ಅದಕ್ಕಾಗಿ ನಾನು ಹೇಳಿದೆ, ತಿಂದಾಹಾರದಲ್ಲಿ ದೇವನೂ ಆಗ್ಬೋದು, ತಿಂದಾಹಾರದಲ್ಲಿ ರಕ್ಕಸನೂ ಆಗ್ಬೋದು. ಅದಕ್ಕಾಗಿ ಆಹಾರ ಶರೀರವನ್ನು ಉಳಿಸ್ತದೆ, ಬೆಳೆಸ್ತದೆ. ಶರೀರಕ್ಕೆ ಬಲ ಕೊಡುವ ಆಹಾರವನ್ನು ತಗೊಳ್ಬೇಕು. ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ ಅಂತ ಹೇಳ್ತಾರೆ. ಈ ಶರೀರವೇ ಎಲ್ಲ ಒಳ್ಳೆ ಕೆಲಸ ಮಾಡುವುದಕ್ಕೆ ಅದು ಒಂದು ಅಸ್ತ್ರ. ಶರೀರ ಯಾವುದೇ ಒಳ್ಳೆ ಕೆಲಸ ಮಾಡೋದಕ್ಕೆ ಈ ಶರೀರ ಬೇಕು. ಪ್ರಾಣಿ ಪಕ್ಷಿಗಳು ತಿಂತವೆ, ಕುಡಿತವೆ, ಬದುಕ್ತವೆ. ನನಗೆ ಗೊತ್ತಿಲ್ಲ ಇಲ್ಲಿ ಸೂಸೈಡ್ ಮಾಡಿದ್ದು. ಮನುಷ್ಯನೇನು ಗುಂಡಿಟ್ಟು ಕೊಲ್ಲಬೇಕಷ್ಟೇ, ಅಥವಾ ಏನು ಉರುಳು ಹಾಕಿ ಸಾಯಿಸಬೇಕಷ್ಟೇ. ಮನುಷ್ಯನ ಸ್ವಾರ್ಥಕ್ಕಾಗಿ, ಮನುಷ್ಯನಿಗೆ ಬೇಕಾಗಿ ಅದೆಲ್ಲ ಆಗ್ತದೆ ಬಿಟ್ಟರೆ ಪ್ರಾಣಿ ಪಕ್ಷಿಗಳು ಯಾವತ್ತೂ ಸೂಸೈಡ್ ಮಾಡಲ್ಲ. ಪ್ರಾಣಿ ಪಕ್ಷಿಗಳು ತಿಂತವೆ, ಕುಡಿತವೆ, ಬದುಕ್ತವೆ. ಮನುಷ್ಯ ಮಾತ್ರ ತಿಂತಾನೆ, ಕುಡಿತಾನೆ, ಸಾಯ್ತಾನೆ. ಯಾವುದು ತಿನ್ನಬೇಕು, ಯಾವುದು ತಿನ್ನಬಾರ್ದು, ಯಾವುದು ಮುಟ್ಟಬೇಕು, ಯಾವುದು ಮುಟ್ಟಬಾರ್ದು, ಯಾವುದು ಮಾಡಬೇಕು, ಯಾವುದು ಮಾಡಬಾರ್ದು, ಯಾವುದು ನಂದು, ಯಾವುದು ನಂದಲ್ಲ, ಇದು ಗೊತ್ತಿರೋದು ಮನುಷ್ಯನಿಗೆ. ಆದರೆ ಸಾಯೋದು ಮನುಷ್ಯನೇ. ಎಷ್ಟು ವಿಚಿತ್ರ ನೋಡಿ, ಎಷ್ಟು ವಿಚಿತ್ರ ನೋಡಿ. ಡ್ರಿಂಕ್ ಎಂತ ಸಾಕಿದೆ, ಕುಡಿಲಿಕ್ಕೆ ಯಾವುದೂ ಆಗ್ತದೆ ಮನುಷ್ಯನಿಗೆ. ನೋಡೋ ಪ್ರಾಣಿಗಳಿಗೆ ಒಂದು ಅದು ಕುಡಿಯದ್ದುಕೊಂಡೋಗಿ ಇಡಿ, ಅದು ಮುಟ್ಟೋದೇ ಇಲ್ಲ, ಅದು ಮುಟ್ಟೋದೇ ಇಲ್ಲ. ಆಯಾ ಪ್ರಾಣಿ ಸಂಕುಲಕ್ಕೆ ಭಗವಂತನ ಆಜ್ಞೆ ಪ್ರಕಾರ ಏನು ತಿನ್ನಬೇಕೋ ಅದನ್ನೇ ತಿಂತವೆ. ಉದಾಹರಣೆಗೆ ಒಂದು ಆನೆಯನ್ನು 10 ದಿವಸ ಕಟ್ಟಿ ಹಾಕಿ ಅನ್ನ ನೀರು ಕೊಡಬೇಡಿ, 11ನೇ ದಿನ ಮಾಂಸ ತಂದಿಟ್ಟರೆ ಅದು ಮನಸ್ಸಿನೊಳಗೆ ಹೇಳ್ಕೊಳ್ತದೆ, ಅನ್ನ ನೀರು ಇಲ್ಲದೆ ನೀವು ಕೊಡದಿದ್ದರೆ ನಾನು ಸಾಯಲಿಕ್ಕೆ ರೆಡಿ ಇದ್ದಾನೆ, ಮಾಂಸ ತಿಂದು 1 ದಿನ ಬದುಕಲ್ಲ ಅಂತೇಳಿ ತೀರ್ಮಾನ ಮಾಡ್ತದೆ. ನೋಡಿ ಚಾಯ್ಸ್ ನೋಡಿ ಅದರದ್ದು. ಅದು ಸಾಯಲಿಕ್ಕೆ ರೆಡಿ ಇರ್ತದೆ, ಆದರೆ ತಿನ್ನದನ್ನು ತಿಂದು ನಾನು ಬದುಕಲ್ಲ ಅಂತೇಳಿ ತೀರ್ಮಾನ ಮಾಡಿ. ಅದೇ ಹುಲಿ ಕ್ವೈಟ್ ಆಪೋಸಿಟ್. ಅದಕ್ಕೆ ಹುಲ್ಲು ತಂದಿಡಿ, ಅದು ತಿನ್ನೋದಿಲ್ಲ, ತಿಂತದೆ. ಬಹಳ ಒಂದು ಔಷಧಿ ರೂಪದಲ್ಲಿ 1-2 ಹುಲ್ಲು ತಿನ್ಬಹುದು. ನೀವು ಅರ್ಥ ಮಾಡ್ಕೊಳ್ಬೇಕಾದ ವಿಷಯ, ಮನುಷ್ಯ ಡ್ರಿಂಕ್ ಏನನ್ನು ಕುಡಿತಾನೆ, ಎಂಥದ್ರದ್ದು ಆಗ್ತದೆ ಜ್ಯೂಸು, ಡ್ರಿಂಕ್. ಡೈನ್ ಎಂಥದ್ದು ತಿನ್ನುವುದು, ಕಪ್ಪೆ ಸಹ ಆಗ್ತದೆ, ಅದು ಆಗ್ತದೆ, ಇದು ಆಗ್ತದೆ. ಯೂಟ್ಯೂಬ್ಗೆ ಹೋದರೆ ನಾನು ಹೇಳುವುದಿಲ್ಲ, ಎಂಥದ್ದು ತಿಂತಾನೆ ಮನುಷ್ಯನ ಮಾಂಸವನ್ನೂ ತಿನ್ನುವಂಥ ಊರುಗಳಿವೆ. ಡೈನ್. ಡ್ಯಾನ್ಸ್ ಯಾರೂ ಆಗ್ತದೆ ಡ್ಯಾನ್ಸ್ ಮಾಡಲಿಕ್ಕೆ. ನಮಗೆ ನಾಚಿಕೆ ಆಗಬೇಕು, ಆ ರೀತಿಯಲ್ಲಿ ಮನುಷ್ಯ ಡ್ಯಾನ್ಸ್ ಮಾಡ್ತಾನೆ. ಈಗ ಹೊಸ ಸಂಸ್ಕೃತಿ ಸ್ಟಾರ್ಟ್ ಆಗಿದೆ. ಪಬ್ಬು, ಕ್ಲಬ್ಬು, ರೆಕ್ರಿಯೇಷನ್ ಕ್ಲಬ್ಬು. ದುಡಿಮೆ ಕಡಿಮೆ ಆಗಿದೆ, ಜೂಜು ಜಾಸ್ತಿ ಆಗಿದೆ. ಬೆಟ್ಟಿಂಗು. ಅಮ್ಮ ಕೆಳಗಿಡಮ್ಮ ಸ್ವಲ್ಪ ಹೊತ್ತು, ಇದು ದೀಕ್ಷೆ, ಇದೊಂದು ಸ್ವಲ್ಪ ಹೊತ್ತು. ಬೆಟ್ಟಿಂಗು
ಯಾಕಂದರೆ ಅದು ಸಾಂಕ್ರಾಮಿಕ ರೋಗ ಆಗ್ತದೆ, ಇನ್ನೊಬ್ಬರಿಗೆ ಹೋಗ್ತದೆ ಅದು ಬಾಟ್ಲಿ. ಬೆಟ್ಟಿಂಗು, ಕ್ರಿಕೆಟ್ನ ಬಾಲಿಗೆ ಬೆಟ್ಟಿಂಗ್ ಇದೆ. ಮೊದಲೊಂದು ಮ್ಯಾಚ್ಗೆ, ವರ್ಲ್ಡ್ ಕಪ್ನ ಕೊನೆಯ ಮ್ಯಾಚ್ಗೆ ಬೆಟ್ಟಿಂಗ್ ಇರ್ತಿತ್ತು, ಅಥವಾ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ಗೆ ಬೆಟ್ಟಿಂಗ್ ಇತ್ತು. ಈಗಲ್ಲ, ಬಾಲಿಗೆ ಬೆಟ್ಟಿಂಗ್ ಇದೆ, ಓವರಿಗೆ ಬೆಟ್ಟಿಂಗ್ ನಡೀತದೆ. ಕ್ಲಬ್ಬು ಪಬ್ ಸಂಸ್ಕೃತಿ, ಮಾದಕ ವಸ್ತುಗಳು ವ್ಯಾಪಕವಾಗಿ ಸಿಗ್ತವೆ. ನಮ್ಮ ಶಾಲಾ ಕಾಲೇಜುಗಳು ತುಂಬ ಚೆನ್ನಾಗಿವೆ, ಆದರೆ ಕ್ಯಾಂಪಸ್ ಹೊರಗಡೆ ಬಹಳ ಭೀತಿಯ ವಾತಾವರಣ ಇದೆ. ಕಾಲೇಜ್ ಕ್ಯಾಂಪಸ್ನ ಹೊರಗೆ ಯಾರೂ ಮಕ್ಕಳು ಸುರಕ್ಷಿತವಾಗಿಲ್ಲ. ಚಾಕ್ಲೇಟ್ ರೂಪದಲ್ಲಿ, ಜ್ಯೂಸ್ ರೂಪದಲ್ಲಿ, ತಿಂಡಿ ತಿನಿಸುಗಳ ರೂಪದಲ್ಲಿ, ನಿಮಗೆ ಮುಖಕ್ಕೆ ಹಾಕುವ ಪೌಡ್ರ್ ಇದೆಯಲ್ಲ ಆ ರೂಪದಲ್ಲಿ, ನೀವು ಬ್ಯೂಟಿ ಪಾರ್ಲರ್ಗೆ ಹೋಗಿ ಮಾಡುವಂಥ ಫೇಶಿಯಲ್ ಇದೆಯಲ್ಲ ಆ ರೂಪದಲ್ಲಿ ಡ್ರಗ್ಸ್ಗಳು ನಿಮ್ಮನ್ನು ಶರೀರದೊಳಗೆ ಹಾಕುವ ತಂತ್ರಗಾರಿಕೆ ಇದೆ. ಇತ್ತೀಚೆಗೆ ಒಂದು ಸೆಂಟ್ ಬಾಟಲಿಯನ್ನು ಮೂಸುವುದರ ಮೂಲಕ ಡ್ರಗ್ಸನ್ನು ಸೇವನೆ ಮಾಡುವಂಥದ್ದು. ನೀವು ಅರ್ಥ ಮಾಡಿಕೊಳ್ಬೇಕು, ಎಡಿಕ್ಷನ್ ಲೆವೆಲ್ ಎಲ್ಲಿವರೆಗೆ ಮುಟ್ಟಿದೆ ಅಂತ ಹೇಳಿದರೆ ಎಲ್ಲ ಮಕ್ಕಳು ಅಪಾಯದಲ್ಲಿದ್ದಾರೆ. ನಮ್ಮ ದೇಶದಲ್ಲಿ 65% ಯುವಕರಿರುವುದು, ಯುವಜನತೆ ಇರೋದು. ನಮ್ಮ ದೇಶ ಯುವಜನತೆಯ ಆಧಾರದ ಮೇಲೆ ನಿಂತಿದೆ. ಇಂದಿನ ಯುವಕರೇ ಮುಂದಿನ ಜನಾಂಗ ಅಂತ ಹೇಳ್ತಾರೆ. ಅಂತ ಯುವಕರೇ ಇವತ್ತು ದಾರಿ ತಪ್ತಾ ಇದ್ದಾರೆ. ಆತ್ಮಹತ್ಯೆ ಮಾಡುವವರ ಸಂಖ್ಯೆಯೂ ಜಾಸ್ತಿ ಆಗಿದೆ. 40ರ ಮೇಲೆ ಯಾರೂ ಆತ್ಮಹತ್ಯೆ ಮಾಡಲ್ಲ, ಎಲ್ಲ ಕೆಳಗಿನವರೇ. ಕಾರವಾರದಿಂದ ಸೋಮೇಶ್ವರದವರೆಗೆ ಏನು ಕಡಲ ತೀರ ಇದೆ, ಅಲ್ಲಿ ಏನಾದರೂ ಒಂದೆರಡು ಹೆಣ ಸಿಗುವುದಿದ್ರೆ ಎಲ್ಲ ಯುವಕರದ್ದೇ. ಯುವಕರು ಬಹಳ ಅಪಾಯದಲ್ಲಿದ್ದಾರೆ. ನಮ್ಮನ್ನು ಹಾಳು ಮಾಡಲಿಕ್ಕೆ 1000 ವ್ಯವಸ್ಥೆ ಇದೆ, ಒಳ್ಳೆಯದು ಮಾಡಲಿಕ್ಕೆ ಇದು ಒಂದೇ ವ್ಯವಸ್ಥೆ ಇರೋದು, ಅದು ಭಜನೆ. ಬಂಧು ಮಿತ್ರರೇ, ಅರ್ಥ ಮಾಡಿಕೊಳ್ಬೇಕು. ನಾವು ನಮ್ಮ ಮಕ್ಕಳು, ನಾನೊಂದು ನನ್ನ ತಂದೆ ತಾಯಿಗೆ 7ನೇಯವ, ಕೊನೆಯವ. ನನಗೇನಾದರೂ ಹೆಚ್ಚು ಕಮ್ಮಿ ಆದರೆ ನನ್ನ ಅಪ್ಪ ಅಮ್ಮ ಯೋಚಿಸ್ತಿದ್ರೋ ಏನೋ ಇನ್ನು 6 ಮಕ್ಕಳಿದ್ದಾರೆ ಅಂತ. ಆಪ್ಷನ್ ಇತ್ತು. ಈಗ 1-2 ಮಕ್ಕಳಿರೋದು. ಅದರಲ್ಲಿ 1-2 ಮಕ್ಕಳು ಹಾಳಾದರೆ ಆ ಕುಟುಂಬ ಹಾಳಾಗ್ತದೆ, ಆ ಮನೆಯೇ ಹಾಳಾಯಿತು. ನನ್ನ ಮಗ, ನನಗೆ ಮಗಳು ಇದ್ದಾಳೆ, ಅವರ ಪರಿಸ್ಥಿತಿ ಚೆನ್ನಾಗಿದ್ದರೆ ಮಾತ್ರ ನಾನು ತಂದೆಯಾಗಿ ಸಂತೋಷದಲ್ಲಿರಲಿಕ್ಕೆ ಸಾಧ್ಯ, ಸಂತೋಷವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ. ಕುಟುಂಬದಲ್ಲಿ ಎಲ್ಲರ ಆರೋಗ್ಯ ಬಹಳ ಮುಖ್ಯ. ಒಂದು ಮಾನಸಿಕ ಆರೋಗ್ಯ, 2ನೇದು ಕೌಟುಂಬಿಕ ಆರೋಗ್ಯ, 3ನೇದು ಸಾಮಾಜಿಕ ಆರೋಗ್ಯ, 4ನೇದು ಔದ್ಯೋಗಿಕ ಆರೋಗ್ಯ, ಆತ್ಮಿಕವಾದ ಆರೋಗ್ಯ. ಮನುಷ್ಯನ ಜವಾಬ್ದಾರಿಯೂ ಇದು 5. ವೈಯಕ್ತಿಕ ಜವಾಬ್ದಾರಿ, ಕೌಟುಂಬಿಕ ಜವಾಬ್ದಾರಿ, ಸಾಮಾಜಿಕ ಜವಾಬ್ದಾರಿ, ಉದ್ಯೋಗದ ಜವಾಬ್ದಾರಿ, ಆತ್ಮಿಕವಾದ ಜವಾಬ್ದಾರಿ. ಈ 5 ಜವಾಬ್ದಾರಿ ಇಲ್ಲದೆ ಬದುಕುವುದೇ ಅದು ಕೆಟ್ಟ ಅಭ್ಯಾಸ ಇರುವವರ ಗುಣ. ಮಿತ್ರರೇ, ಈ ಜೀವನ ಇರುವುದು ಸುಖ ಪಡೆಯುವುದಕ್ಕಾಗಿ, ದುಃಖ ಪಡೆಯುವುದಕ್ಕಾಗಿ ಅಲ್ಲ. ಈ ಬದುಕು ಇರುವುದು ಸುಖ ಪಡೆಯುವುದಕ್ಕಾಗಿ ಅಂತ ಹೇಳಿ ಜಾನ್ ಮೇಸ್ಫೀಲ್ಡ್ ಹೇಳ್ತಾನೆ. ಈ ಜೀವನದ ಕೊನೆಯ ಹನಿಯವರೆಗೂ ಈ ಜೀವನದ ಮಧುಸಾರವನ್ನು ಸವಿಯಬೇಕು, ಮದ್ಯಸಾರವನ್ನಲ್ಲ, ಅಥವಾ ಯಾವುದೇ ಕೆಟ್ಟ ಚಟಗಳನ್ನಲ್ಲ. ಆಯಾ ದಿನದ ಪ್ರಾಮಾಣಿಕ ಕೆಲಸ, ಆಯಾ ದಿನದ ಔದಾರ್ಯದ ಮಾತುಗಳು, ಆಯಾ ದಿನದ ಸತ್ಕರ್ಮಗಳು ಮತ್ತು ಆಯಾ ದಿನದ ಚಟುವಟಿಕೆಗಳು ಮಾತ್ರ ನಮ್ಮ ಜೀವನಕ್ಕೆ ಚಂದ ರೂಪ ಕೊಡ್ತವೆ. ಮನೆ ದೇಶ ನಿರ್ಮಾಣದ ಕೇಂದ್ರ, ಶರೀರ ಆತ್ಮ ನಿರ್ಮಾಣದ ಕೇಂದ್ರ. ಜೀವನ ಅಂದರೆ ಒಂದು ಬಟ್ಟೆ ಇದ್ದಾಗೆ. ನೋಡಿ, ಈ ಬಟ್ಟೆಯನ್ನು ನಾನು ಹಾಕಿದ್ದೇನೆ. ಜೀವನ ಅಂದರೆ ಒಂದು ಬಟ್ಟೆ ಇದ್ದಂಗೆ. ಈ ಬಟ್ಟೆಯನ್ನು ನಾನು ನಾಳೆ ಹಾಕಬಹುದಾ? ಹಾಕಬಹುದು. ಆದರೆ ನೀವು ನೋಡಿದರೆ ಇವರಿಗೆ ಬೇರೆ ಬಟ್ಟೆ ಇಲ್ಲ ಅಂತ ಕಾಣ್ತದೆ, ನಿನ್ನೆದ್ದೇ ಹಾಕಿದ್ದಾರೆ ಅಂತ ಹೇಳ್ತಾರೆ. ಅಂದರೆ ನಮಗೆ 2 ಕಣ್ಣು, ನಮ್ಮ ಸುತ್ತಮುತ್ತ 1000 ಕಣ್ಣಿದೆ. ನಮ್ಮನ್ನು ಗಮನಿಸುವವರಿದ್ದಾರೆ, ನಮ್ಮನ್ನು ನೋಡುವವರಿದ್ದಾರೆ. ಮನುಷ್ಯ ಸಂಸ್ಕೃತಿ ಸಂಸ್ಕಾರದ ಆಧಾರದ ಮೇಲೆ ಬದುಕ್ತಾನೆ. ಸಂಸ್ಕೃತಿ ಏನೇ ಆದರೂ ನಮ್ಮಲ್ಲಿ ಕೆಟ್ಟ ನಡತೆ ಇದ್ದಾಗ ಅವನಿಗೆ ಸಂಸ್ಕೃತಿ ಇಲ್ಲ, ಅವನಿಗೆ ಸಂಸ್ಕಾರ ಇಲ್ಲ ಅಂತ ಹೇಳ್ತಾರೆ.
ನಾನು ಹೇಳೋದಿಷ್ಟೇ, ಆರೋಗ್ಯಕರ ಅಭ್ಯಾಸ ಅಂತ ಹೇಳಿದರೆ ಸಂಸ್ಕೃತಿ ಮತ್ತು ಸಂಸ್ಕಾರದ ವಿರುದ್ಧವಾಗಿ ಬದುಕುವಂಥದ್ದು. ನೀವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಜೀವನ ಅಂದರೆ ಒಂದು ಬಟ್ಟೆ ಇದ್ದಂಗೆ, ಈ ಬಟ್ಟೆಗೆ ಕೊಳೆ ಆಗುವುದು ಸ್ವಾಭಾವಿಕ, ಇದಕ್ಕೆ ಬೆವರು ಬರುವುದು ಸ್ವಾಭಾವಿಕ. ಈ ಬಟ್ಟೆಯನ್ನು ಕೊಳೆ ಆದರೆ ಅದನ್ನು ತೊಳಿಬೇಕಷ್ಟೇ. ಕೊಳೆ ಆದರೆ ತೊಳಿಬೇಕು, ಹರಿದರೆ ಹೊಲಿಬೇಕು, ಬಿಸಾಡುವುದಲ್ಲ. ಜೀವನದಲ್ಲಿ ಅದೇ ಮುಖ್ಯ. ಹಾಗಾಗಿ ರಕ್ತವನ್ನು ರಕ್ತದಿಂದ ತೊಳಿಲಿಕ್ಕೆ ಆಗೋದಿಲ್ಲ. ರಕ್ತವನ್ನು ರಕ್ತದಿಂದ ತೊಳಿಲಿಕ್ಕೆ ಆಗ್ತದಾ? ಆಗೋದಿಲ್ಲ. ಗಾಯ ಆಯಿತು, ರಕ್ತ ಆಯಿತು, ಇನ್ನೊಬ್ಬರ ರಕ್ತ ತಂದು ತೊಳಿಲಿಕ್ಕೆ ಆಗ್ತದ? ಪಾಪವನ್ನು ಪಾಪದಿಂದ ತೊಳಿಲಿಕ್ಕೂ ಆಗುವುದಿಲ್ಲ. ರಕ್ತದಿಂದ ತೊಳಿಲಿಕ್ಕೆ ಆಗುದಿಲ್ಲ. ರಕ್ತವನ್ನು ತೊಳಿಬೇಕಾದ್ರೆ ನೀರು ತರಬೇಕು, ಅಥವಾ H2O2 ಅಂತೇಳಿ ಸ್ವಲ್ಪ ಸೈಂಟಿಫಿಕ್ ನೀರು, ಅಂದರೆ ಮೆಡಿಕಲ್ ನೀರು ತರಬೇಕು. ಹೈಡ್ರೋಜನ್ ಪೆರಾಕ್ಸೈಡ್ ಅಂತ ಹೇಳ್ತಾರೆ, ಅದನ್ನು ತರಬೇಕು. ಅದಕ್ಕಿಂತ ಮೀರಿದ್ದಿದ್ರೆ ಬೆಟಡೈನ್ ತರಬಹುದು, ಅದಕ್ಕಿಂತ ಮೀರಿದ್ದರೆ ಟಿಂಚರ್ ತರಬಹುದು, ಏನೋ ತರಬಹುದು. ರಕ್ತವನ್ನು ರಕ್ತದಿಂದ ತೊಳಿಲಿಕ್ಕೆ ಆಗೋದಿಲ್ಲ. ಹಾಗೆ ಪಾಪವನ್ನು ಪಾಪದಿಂದ ತೊಳಿಲಿಕ್ಕೆ ಆಗೋದಿಲ್ಲ. ಪಾಪವನ್ನು ತೊಳಿಬೇಕಾದ್ರೆ ಪುಣ್ಯದಿಂದ ತೊಳಿಬೇಕು. ಇವತ್ತು ನಮ್ಮ ಆಧ್ಯಾತ್ಮ, ಭಜನೆ ಇದೆಲ್ಲವೂ ನಮ್ಮ ತಪ್ಪು ಗುಣಗಳನ್ನು, ನಮ್ಮ ಕೆಟ್ಟ ಅಭ್ಯಾಸಗಳನ್ನು ತೊಳೆಯುವ ಒಂದು ಅಸ್ತ್ರ ಆಗಿದೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಶ್ಲೋಕ ಇದೆ, ಅದನ್ನು ಸುಬ್ರಹ್ಮಣ್ಯ ಪ್ರಸಾದರಿಗೆ ಚೆನ್ನಾಗಿ ಬರ್ಬೋದು. ಅನ್ಯ ಜಾಗದಲ್ಲಿ ಮಾಡಿದ ಪಾಪ ಪುಣ್ಯ ಜಾಗದಲ್ಲಿ ಪರಿಹಾರ ಆಗ್ತದಂತೆ. ಆದರೆ ಪುಣ್ಯ ಜಾಗದಲ್ಲೇ ಬಂದು ಪಾಪ ಮಾಡಿದರೆ ಅದು ವಜ್ರಲೇಪವಾಗಿರ್ತದೆ ಅಂತ ಹೇಳ್ತಾರೆ. ಹಾಗಾಗಿ ನನ್ನ ಸ್ನೇಹಿತರೆ, ಜೀವನ ಅಂತ ಹೇಳಿದರೆ ಹೂವಿನ ಹಾಸಿಗೆ ಅಲ್ಲ, ಅದು ಮುಳ್ಳಿನ ಹಾಸಿಗೆಯೂ ಹೌದು. ಸತ್ಯ ಹೇಳ್ತೇನೆ, ಕೆಲವೊಮ್ಮೆ ನನ್ನ ಬದುಕಿನಲ್ಲಿ ನಾನೇ ಎಷ್ಟೋ ಸಲ ಯೋಚಿಸಿದ್ದೇನೆ, ಇದು ಬಹಳ ಕಷ್ಟ ಉಂಟು ನಾನು ಮುಂದೆ ಹೋಗಲಿಕ್ಕೆ ಅಂತ. ನಿರಾಶೆ ಪ್ರತಿಯೊಬ್ಬ ಮನುಷ್ಯನಿಗೆ ಬರ್ತದಲ್ವಾ. ಜೀವನ ಅಂತೇಳಿದರೆ ಹೂವಿನ ಹಾಸಿಗೆ ಅಲ್ಲ, ಮದುವೆಯ ರಾತ್ರಿ ಮಲಗುವ ಆ ಬೆಡ್ ಅಲ್ಲ. ಅದನ್ನು ಹಾಕುವ ಉದ್ದೇಶ ನಿಮ್ಮ ದಾಂಪತ್ಯ ಹೂವಿನ ಹಾಸಿಗೆಯ ಮೇಲೆಯೇ ನೀವು ಮಲಗಿದ ಹಾಗೆ ನಿಮ್ಮ ಜೀವನವನ್ನು ಮುಂದುವರಿಸಿ ಅಂತೇಳಿ ಶುಭ ಹಾರೈಸುವ ಒಂದು ವ್ಯವಸ್ಥೆ ಅಷ್ಟೇ. ಅದು ಹನಿಮೂನಿಗೆ ಬೆಡ್ ಮೇಲೆ ಹೂ ಹಾಕಬೇಕು, ಹೂ ಕಟ್ಟಬೇಕು ಅಂತೇಳೋ ವಿಷಯ ಅಲ್ಲ. ಅದರ ಅರ್ಥ, ದಯಮಾಡಿ ಇದು ಬಹಳ ಸೀರಿಯಸ್ ಆಗಿ ಹೇಳುವಂಥ ವಿಷಯ. ಹೂವಿನ ಹಾಸಿಗೆ ಅಲ್ಲ, ಇದು ಮುಳ್ಳಿನ ಹಾಸಿಗೆಯೂ ಹೌದು. ಆದರೆ ಒಂದು ಮಾತ್ರ ಹೇಳ್ತೇನೆ ನೋಡಿ, ಆರೋಗ್ಯಕರ ಅಭ್ಯಾಸದ ಬಗ್ಗೆ ಸಬ್ಜೆಕ್ಟ್ ಬರುತ್ತೆ ನೋಡಿ. ಮುಳ್ಳಿನ ಹಾಸಿಗೆಯೂ ಹೌದು, ಆದರೆ ಜೀವಿಸುವವನ ಜೀವಿತಕ್ಕೆ ಅನುಗುಣವಾಗಿ ಆ ಮುಳ್ಳಿನ ಹಾಸಿಗೆಯನ್ನು ಹೂವಿನ ಹಾಸಿಗೆಯನ್ನಾಗಿ ಪರಿವರ್ತನೆ ಮಾಡ್ಬೋದು. ಜೀವಿಸುವವನ ಜೀವಿತಕ್ಕೆ ಅನುಗುಣವಾಗಿ, ಜೀವಿಸುವವನ ಜೀವಿತಕ್ಕೆ ಅನುಗುಣವಾಗಿ ನಮ್ಮ ಜೀವನವನ್ನು ಸುಧಾರಿಸಿಕೊಂಡು ಹೋಗ್ಬೋದು. ಮಿತ್ರರೇ, ಸಮುದ್ರ ಯಾವತ್ತೂ ಯಾವ ಹಡಗನ್ನು ಮುಳುಗಿಸುವುದಿಲ್ಲ. ಮುಳುಗಿಸಬಹುದು, ಈಗ ಮುಳುಗುವುದೇ ಇಲ್ಲ, ಯಾಕಂದರೆ ಎಲ್ಲವೂ ತಂತ್ರಜ್ಞಾನ. ಸಮುದ್ರಕ್ಕೆ ಇಳಿಬೇಡಿ ಅಂತ ಹೇಳಿದರೆ, ಅಣ್ಣ ಸಮುದ್ರಕ್ಕೆ ಇಳಿಬೇಡಿ ಅಂತ ಹೇಳಿದರೆ ದೋಣಿಗಳು ಇಳಿಯುವುದಿಲ್ಲ. ಯಾಕೆ? ತಂತ್ರಜ್ಞಾನ ಅಷ್ಟು ಸ್ಟ್ರಾಂಗ್ ಇದೆ. ಎಲ್ಲ ಬಿಟ್ಟು, ನಿಮಗೆ ಗೊತ್ತಿದೆಯೋ ಇಲ್ಲವೋ ಗೊತ್ತಿಲ್ಲ, ನಾನೊಬ್ಬ ರೈತ. ಇಲ್ಲಿ ನಾನು ಸಂಪನ್ಮೂಲ ವ್ಯಕ್ತಿಯಾಗಿ ಬಂದಿರಬಹುದು, ಮನೆಯಲ್ಲಿ ನಾನು ರೈತ. ನನಗೆ ಕೃಷಿ ತೋಟ ಇದೆ. ನಾನು ನನ್ನ RTC ಆಧಾರದ ಮೇಲೆ ಬೆಂಗಳೂರಿಗೆ ಫೋನ್ ಮಾಡ್ತೀನಿ. ವರುಣ ಮಿತ್ರ ಅಂತೇಳಿ ಒಂದು ಚಾನಲ್ ಇದು ಇದೆ, ಫೋನ್ ನಂಬರ್ ಇದೆ. ಸರ್, ಅಡಿಕೆಗೆ ಮದ್ದು ಬಿಡಲಿಕ್ಕಿದೆ, ಇವತ್ತು ಮಳೆ ಬರ್ತದೆಯೋ ಅಂತ ಕೇಳಿದರೆ ಖಂಡಿತ ಬರಲ್ಲ ಅಂತ ಹೇಳಿದರೆ ಗ್ಯಾರಂಟಿ ಮದ್ದು ಕಲಿಸ್ತೀನಿ ನಾನು. ಅಷ್ಟು ಸ್ಟ್ರಾಂಗ್ ಇವತ್ತು ವರುಣ ಮಿತ್ರ ಚಾನಲಲ್ಲಿ ಹೇಳ್ತಾರೆ, ಮಳೆ ಬರ್ತದೆ ಇಲ್ವೋ ಅಂತ ಶಾಮಿಯಾನ ಹಾಕದೆ ಫಂಕ್ಷನ್ ತೆಗಿಬೋದು. ಅಷ್ಟು ನಿಖರವಾದ ಮಾಹಿತಿ ಹೇಳುವ ವ್ಯವಸ್ಥೆ ಇವತ್ತಿದೆ. ಹಾಗಾಗಿ ಸಮುದ್ರ ಯಾರನ್ನು ಮುಳುಗಿಸುವುದಿಲ್ಲ, ಆದರೆ ಆ ದೋಣಿಯಲ್ಲಿರುವ ಆ ನಾವಿಕನಲ್ಲಿರುವ ಮತ್ತು ಆ ಹಡಗಿನಲ್ಲಿರುವ ಏನು ದೋಷ ಇದೆ, ಅದು ಮಾತ್ರ ಸಮುದ್ರದಲ್ಲಿ ಒಬ್ಬ ದೋಣಿಯನ್ನು ಮುಳುಗಿಸ್ಲಿಕ್ಕೆ ಸಾಧ್ಯ. ಇವತ್ತು ನಾವು ಪ್ರಪಂಚದಲ್ಲಿ ಮುಳುಗಲಿಕ್ಕೆ ಸಾಧ್ಯ ಆಗುವ ಹಾಗೆ ನಮ್ಮನ್ನು ದೇವರು ಸೃಷ್ಟಿ ಮಾಡಲಿಲ್ಲ. ನಾವು ಮುಳುಗ್ತೇವಂತಾದರೆ ನಮ್ಮಲ್ಲಿರುವ ದೋಷವೇ ಅದಕ್ಕೆ ಕಾರಣ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮನುಷ್ಯ
ಇವತ್ತು ನಿಮ್ಮಲ್ಲಿ ನನ್ನ ವಿಶೇಷವಾದಂಥ ವಿನಮ್ರತೆ ಏನು ಅಂತ ಹೇಳಿದರೆ, ನೀವು ಭಜಕರಾಗಿ ಇಲ್ಲಿ ಬಂದಿದ್ದೀರಿ. ನಿಮ್ಮ ಒಂದು ವ್ಯವಸ್ಥೆಯಲ್ಲಿ ನೀವು ಕೆಲವು ವಿಷಯಗಳನ್ನು ತಿಳ್ಕೊಳ್ಬೇಕು. ಒಬ್ಬ ಭಜಕ ಅಂತ ಹೇಳಿದರೆ ಅವನಿಗೆ ಕಾಳಜಿ ಇರಬೇಕು, ಎರಡನೇದು ಬದ್ಧತೆ ಇರಬೇಕು, ಮೂರನೇದು ವಿಷಯದ ಬಗ್ಗೆ ಜ್ಞಾನ ಇರಬೇಕು. ಭಜನೆಗೂ ತಾಳ ಹಿಡಿಯೋದಕ್ಕೂ ಕುಣಿಯುವುದಕ್ಕೂ ಮತ್ತು ಈ ಭಾಷಣಕ್ಕೂ ಏನು ಸಂಬಂಧ ಅಂತ ಕೇಳಿದರೆ ಅದು ದೊಡ್ಡ ಸಂಬಂಧ. ಎಲ್ಲ ಇದ್ದು ಇದು ಇಲ್ಲದಿದ್ದರೆ ಆ ಭಜನೆ ವ್ಯರ್ಥ. ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲದ ಚೆಕ್ ವ್ಯರ್ಥ. ಭಕ್ತಿ ಇಲ್ಲದ ಭಜನೆಯೂ ವ್ಯರ್ಥ. ಇನ್ನೊಬ್ಬರಿಗೆ ತೋರಿಸಿಕೊಡುವ ಭಕ್ತಿ ನಮಗೆ ಬೇಡ, ನಿಜವಾದ ಭಕ್ತಿ ನಮ್ಮಲ್ಲಿ ಬೇಕು ಎಂಬುದು ನನ್ನ ಮಾತಿನ ತಾತ್ಪರ್ಯ. ಮಿತ್ರರೇ, ಈ ವ್ಯಸನ ಅಂತ ಹೇಳಿದರೆ ಸಿಂಬಳದಲ್ಲಿರುವ ಸೊಳ್ಳೆ ಅಂತೆ. ಸಿಂಬಳ ಬೇಡ ಅಂತ ನೀವು ಇಟ್ಕೊಳ್ತೀರಾ, ಬಿಸಾಡ್ತೀರಿ, ವಾಂತಿನೂ ಬರ್ತದೆ ನಿಮಗೆ. ಹೌದು, ಕರೆಕ್ಟ್. ಸಿಂಬಳ ಬೇಡ ಅಂತ ನಾವು ಬಿಸಾಡಿದರೆ ಅಲ್ಲಿ ಏನು ಬರುತ್ತೆ? ನಮಗೆ ಬೇಡ, ಸೊಳ್ಳೆಗೆ ಬೇಕು. ಸೊಳ್ಳೆ ಬಂದು ಕೂರುತ್ತೆ. ಸೊಳ್ಳೆ ಬಂದು ಎಲ್ಲಿ ಕೂರುತ್ತೆ? ಸಿಂಬಳದ ಮೇಲೆಯೇ ಕೂರುತ್ತೆ. ಸಿಂಬಳದ ಮೇಲೆ ಕೂತು ಸಿಂಬಳವನ್ನೇ ತಿಂತದೆ. ಕೊನೆಗೆ ಇನ್ನು ಹೊಟ್ಟೆ ತುಂಬಿಸಿ ಆಯಿತು, ಇನ್ನೇನು ಹಾರಬೇಕು ಅಂತಾದಾಗ ಅದರ ಕಾಲೇ ಅದಕ್ಕೆ ಅಂಟಿಕೊಳ್ಳುತ್ತೆ, ಅದರಲ್ಲೇ ಬಿದ್ದು ಸತ್ತುಕೊಳ್ಳು. ವ್ಯಸನಗಳಲ್ಲಿ ಬಿದ್ದವ ವ್ಯಸನದಲ್ಲೇ ಸಾಯ್ತಾನೆ. ಸರ್ವಜ್ಞನ ವಚನ ಹೇಳುತ್ತೆ, ಮದ್ಯಪಾನವ ಮಾಡಿ, ಒಂದು ವ್ಯಸನದ ಬಗ್ಗೆ ಮಾತ್ರ ವಿವರಿಸ್ತೇನೆ. ಮದ್ಯಪಾನವ ಮಾಡಿ ಇದ್ದುದೆಲ್ಲವ ನೀಗಿ ಬಿದ್ದು ಬರುವವನ ಸದ್ದಡಗಿ ಸಂತಾನ ಎದ್ದು ಹೋಗುವುದು ಸರ್ವಜ್ಞ. ವ್ಯಸನದಲ್ಲಿದ್ದವನಿಗೆ ಅವನ ಕುಟುಂಬ ಸಂಸಾರವನ್ನು ಬಿಟ್ಟು ಹೋಗ್ತಾರೆ. ಪ್ರಪಂಚದ ದೊಡ್ಡ ಅಸ್ಪೃಶ್ಯತೆ ಅದು. ಮನುಷ್ಯನಲ್ಲಿ ಅಸ್ಪೃಶ್ಯತೆ ಇಲ್ಲ. ಮನುಷ್ಯನಲ್ಲಿ ಯಾವ ಅಸ್ಪೃಶ್ಯತೆಯೂ ಇಲ್ಲ. ಎಲ್ಲರೂ ನಾವು ಸಮಾನರೇ. ಆದರೆ ಒಂದು ಮಾತು ಹೇಳ್ತೀನಿ, ವ್ಯಸನಗಳಲ್ಲಿ ಒಳಗಾದವನನ್ನು ಅಸ್ಪೃಶ್ಯನಾಗಿ ಕಾಣ್ತಾರೆ. ಒಂದು ಮಾತು ಹೇಳ್ತೀನಿ, ಯಾರು ಮದ್ಯಪಾನ ಮಾಡ್ತಾನೆ, ಯಾರಿಗೆ ಇಂಥ ಚಟಗಳಿರ್ತವೆ, ಅರ್ಥ ಮಾಡಿಕೊಳ್ಳಿ, ಯಾವ ಹೆಂಡತಿಗೂ ಕುಡುಕ ಗಂಡ ಬೇಕಾಗಿಲ್ಲ. ಕೊಡುತ್ತಾಯೇ ವರವ ಕುಡುಕನಲ್ಲದ ಗಂಡನ ಅಂತ ಪ್ರಾರ್ಥಿಸಿ ಅವಳು ಮದುವೆ ಆಗ್ತಾಳೆ. ಎಷ್ಟೋ ಸಲ ಮದುವೆ ಆದ ನಂತರ ಅವನಿಗೆ ಚಟ ಉಂಟು ಅಂತ ಗೊತ್ತಾದ ನಂತರ ಡೈವರ್ಸಿಗೆ ಹೋದದಿದೆ, ದಾರಿ ತಪ್ಪಿದ್ದಿದೆ. ನಾನು ಸೋತೆ ಅಂತೇಳಿ ಕಣ್ಣೀರು ಹಾಕಿದ್ದಿದೆ. ನಾನು ಸೋತೆ, ಅಸಹಾಯಕಳಾದಂತೇಳಿ ಆತ್ಮಹತ್ಯೆ ಮಾಡಿದ್ದಿದೆ. ಯಾವ ಹೆಂಡತಿಗೂ ಕುಡುಕ ಗಂಡ ಬೇಕಾಗಿಲ್ಲ, ಅಥವಾ ಎಡಿಕ್ಷನ್ ಇರುವ ಗಂಡ ಬೇಕಾಗಿಲ್ಲ. ಯಾವ ಮಕ್ಕಳಿಗೂ ಒಬ್ಬ ಕುಡುಕ ಅಪ್ಪ ಬೇಕಾಗಿಲ್ಲ. ಯಾವ ಸಮಾಜಕ್ಕೂ ಒಬ್ಬ ಕುಡುಕ ಪ್ರಜೆ ಬೇಕಾಗಿಲ್ಲ. ಯಾವ ದೇವರಿಗೂ ಒಬ್ಬ ಕುಡುಕ ಭಕ್ತ ಬೇಕಾಗಿಲ್ಲ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾವಿನ ಬಾಯಿಗೆ ತುತ್ತಾದ ಕಪ್ಪೆ ನೊಣಕ್ಕೆ ಆಸೆ ಪಟ್ಟಂತೆ. ಹಾವು ಹೋಗ್ತಾ ಇದೆ, ಕೆರೆ ಹಾವು ಕಪ್ಪೆಯನ್ನು ಹಿಡಿದಿದೆ. ಮುಖಕ್ಕೆಲ್ಲ ಅದರ ಹಿಂದಿನ ಭಾಗಕ್ಕೆ ಹಿಡಿದುಕೊಂಡಿದೆ. ಕಪ್ಪೆ ಭಾವಿಸ್ತಾ ಉಂಟು, ಎಲ್ಲೋ ಪೊದೆಯಲ್ಲಿ ಸಿಕ್ಕಿದ್ದೇನೆ ಅಂತ. ಕಪ್ಪೆಯ ತಲೆಯಲ್ಲಿ ನಾನು ಹಾವಿನ ಬಾಯಲ್ಲಿ ಅದಕ್ಕೆ ಕಾಣೋದಿಲ್ಲಲ್ಲ, ಅದಕ್ಕೆ ಮಿರರ್ ಇಲ್ವಲ್ಲ, ಹಾಗಾಗಿ ಅದಕ್ಕೆ ಗೊತ್ತಾಗೋದಿಲ್ಲ ನನ್ನನ್ನು ಹಿಡಿದದ್ದು ಯಾರು ಅಂತ. ಕಪ್ಪೆ ಏನು ಮಾಡ್ತದೆ ಗೊತ್ತಾ? ಸಜೀವ ಇದೆ. ಹಾವು ಯಾವತ್ತೂ ಹಿಡಿದ ಬಾಯಿಯನ್ನು ಓಪನ್ ಮಾಡೋದೇ ಇಲ್ಲ, ಅದು ಹಿಡ್ಕೊಂಡಿರ್ತದೆ ಅಷ್ಟೇ, ಹಿಡ್ಕೊಂಡಿರ್ತದೆ. ಕಪ್ಪೆ ಯೋಚಿಸ್ತದೆ, ನಾನು ಪೊದೆಯಲ್ಲಿ ಸಿಲುಕಿದ್ದೇನೆ. ಆ ಕಪ್ಪೆಯ ಬಾಯಿಯ ಮುಂದೆ ಒಂದು ಸೊಳ್ಳೆ ಬಂದು ಕೂತಿದೆ. ಕಪ್ಪೆಗೆ ಆಸೆ ಆಗೋದು ಸೊಳ್ಳೆ ತಿನ್ನಲಿಕ್ಕೆ. ಇದೇ ಸಾಯಲಿಕ್ಕೆ ಬಿದ್ದಿದೆ, ಅದಕ್ಕೆ ಸೊಳ್ಳೆ ಯಾಕೆ? ನೋಡಿ, ವಚನದ ಅರ್ಥವನ್ನು ತಿಳ್ಕೊಳ್ಬೇಕಾದ್ರೆ ಒಂದು ದಿನ ಬೇಕು. ಹಾವಿನ ಬಾಯಿಗೆ ತುತ್ತಾದ ಕಪ್ಪೆ ನೊಣಕ್ಕೆ ಆಸೆ ಪಟ್ಟಂತೆ ಅಂದರೆ ವೇಸ್ಟ್. ಅದು ಎಡಿಕ್ಷನ್ ಇರುವ ವ್ಯಕ್ತಿ, ಎಲ್ಲಿಯೂ ಸಿಕ್ಕಿಬಿದ್ದ ವ್ಯಕ್ತಿ, ಯಾವುದೋ ಹುಡುಗಿಯ ವಿಷಯಕ್ಕೆ, ಯಾವುದೋ ಚಟದ ವಿಷಯಕ್ಕೆ ಕಟ್ಟಿ ಹಾಕಿದ ವ್ಯಕ್ತಿ ಇನ್ನೊಂದು ಏನು ಬೇಕು ಅಂತೇಳಿ ಆಸೆ ಪಡೋದರಲ್ಲಿ ವ್ಯರ್ಥ ಅಂತ. ಹಾವಿಗನ ಬಾಯಿಗೆ ತುತ್ತಾದ ಕಪ್ಪೆ ನೊಣಕ್ಕೆ ಆಸೆ ಪಟ್ಟಂತೆ. ನೇಣು ಕಂಬಕ್ಕೆ ಏರುವ ಕಳ್ಳ ಹಾಲು ತುಪ್ಪವ ಬಯಸಿದಂತೆ ಕೆಡುವ ಶರೀರವನ್ನು ನಂಬಿ ಸುಳ್ಳು ಮಾತನಾಡುತ್ತಾ ಹೊಟ್ಟೆ ತುಂಬಿಸುವವನಿಗೆ ಕುಡುಕನಿಗೆ ಕೂಡಲ ಸಂಗಮ ದೇವ ಮೆಚ್ಚುವುದಿಲ್ಲ. ದೇವರು ಮೆಚ್ಚದ ಕೆಲಸ. ನಿಮ್ಮಲ್ಲಿ ಕೈ ಮುಗಿದು ಬೇಡಿಕೊಳ್ಳುವಂಥದ್ದು ಇಷ್ಟೇ.
ನೀವು ಅರ್ಥ ಮಾಡ್ಕೊಳ್ಬೇಕು. ಸರ್ವಜ್ಞನ ವಚನ ಎಷ್ಟು ಸ್ಪಷ್ಟವಾಗಿರ್ತದೆ, ತನ್ನ ಕುಟುಂಬವೇ ಬಿಟ್ಟು ಹೋಗ್ತದೆ. ನೋಡ್ರಿ, ನನ್ನ ಕುಟುಂಬದಲ್ಲಿ ಒಬ್ಬರು ಡಯಾಲಿಸಿಸ್ ಪೇಷಂಟ್ ಇದ್ದಾರೆ. ನಾನು ಹೇಳ್ಕೊಳ್ಳೋದಿಲ್ಲ, ಯಾಕಂದರೆ ಇದು ಲೈವ್ ಆಗ್ತಾ ಇದೆ, ಇದು ಸತ್ಯ. ವಾರಕ್ಕೆ 3 ಸಲ ಡಯಾಲಿಸಿಸ್ ಆಗುತ್ತೆ. ಯಾವತ್ತೂ ತನ್ನ ಗಂಡ, ತನ್ನ ಅಪ್ಪ ಭಾರ ಆಗಲಿಲ್ಲ ಅವರಿಗೆ. ನಮ್ಮ ಸರ್ವಸ್ವವನ್ನು ನನ್ನ ಅಪ್ಪನಿಗೆ ಕೊಡ್ತೇನೆ, ನಮ್ಮ ಸರ್ವಸ್ವವನ್ನು ನನ್ನ ತಾಳಿ ಮಾರಿಯಾದರೂ ನನ್ನ ಗಂಡ ಬೇಕು ಅಂತೇಳಿ ಆಸೆ ಪಡ್ತಾರೆ. ಒಂದು ಕಿಡ್ನಿ ಪೇಷಂಟನ್ನು ಹೆಂಡತಿ ಯಾವತ್ತೂ ದೂಷಿಸುವುದಿಲ್ಲ. ಒಬ್ಬ ಕ್ಯಾನ್ಸರ್ ರೋಗಿಯನ್ನು ನಾನು ನೋಡಿದ್ದೇನೆ. ನನ್ನ ಮಡದಿಯು ಒಂದು ಆಸ್ಪತ್ರೆಯಲ್ಲಿರೋದು. ಎಷ್ಟು ಕ್ಯಾನ್ಸರ್ ರೋಗಿಗಳಿದ್ದಾರೆ, ಯಾರಿರಲ್ಲ ಅವರೊಟ್ಟಿಗೆ ಜೊತೆಯಲ್ಲಿ. ಪಾಪ ಕುಡಿಯುವಾಗ ಎಲ್ಲರೂ ಇರ್ತಾರೆ, ಸಂಭ್ರಮಿಸುವಾಗ ಎಲ್ಲರೂ ಇರ್ತಾರೆ, ದುಡ್ಡಿರುವಾಗ ಎಲ್ಲರೂ ಇರ್ತಾರೆ. ಅನಾರೋಗ್ಯಕ್ಕೆ ತುತ್ತಾಗುವಾಗ ಫ್ಯಾಮಿಲಿ ಮಾತ್ರ ಇರ್ತದೆ. ಆ ಕುರ್ಚಿಯಲ್ಲಿ ಕೂತದ್ದು ಯಾರು ಅಂತ ಕೇಳಿದರೆ, ಒಂದೋ ಮಡದಿ, ಒಂದೋ ಮಕ್ಕಳು ಕಡಿಮೆ, ಮಡದಿ. ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ. ಒಂದು ಮೂಗಿಗೆ ಪೈಪು, ಒಂದು ಕೈಗೆ ಪೈಪು, ಒಂದು ಮೂತ್ರಕ್ಕೆ, ಒಂದು ಮಲಕ್ಕೆ ಪೈಪ್ ಹಾಕಿ ವಾಸನೆ ಬರುವ ಆ ಶರೀರದ ಮಧ್ಯೆ ಕೂತು ಒಮ್ಮೆ ಗಂಡ ಸರಿಯಾದರೆ ಸಾಕು ಅಂತೇಳಿ ಪ್ರತಿದಿನ ರೋಧಿಸ್ತಾಳಲ್ಲ, ಇದು ಸಂಬಂಧ ರೀ. ಈ ಸಂಬಂಧ ಉಳಿಸಬೇಕಲ್ವಾ? ಅರ್ಥ ಮಾಡಿಕೊಳ್ಬೇಕು ನಾವು. ಇವತ್ತು ನಮ್ಮ ಕುಟುಂಬದ ಸಂಬಂಧವನ್ನು ಅರ್ಥ ಮಾಡಿಕೊಂಡ್ರೆ ಇಂಥ ಕೆಟ್ಟ ಅಭ್ಯಾಸಗಳು ನಮಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ನಾನು ಸೆಂಟ್ರಲ್ ಜೈಲಿಗೆ 4-5 ಜೈಲಿಗೆ ಹೋಗಿದ್ದೇನೆ, ಖೈದಿಯಾಗಿ ಅಲ್ಲ, ಒಬ್ಬ ವೀಕ್ಷಕನಾಗಿ, ಕೆಲವೊಮ್ಮೆ ತರಬೇತುದಾರನಾಗಿ ನನ್ನನ್ನು ಕರೆದಿದ್ದಾರೆ. ಹೋಗಿದ್ದೇನೆ. ಹೋಗಿ ವಾಪಸ್ ಬರಬೇಕಾದ್ರೆ ಎಲ್ಲರೊಂದು 100-300 ಖೈದಿಗಳು, ವಿಚಾರಣಾಧೀನ ಖೈದಿಗಳು ಅಲ್ಲಿರ್ತಾರೆ. ಕಾರ್ಯಕ್ರಮದ ಮುಗಿದ ನಂತರ ಅವರಿಗೆ ಏನೋ ಖುಷಿ ಆಗ್ತದೋ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಎಲ್ಲರೂ ಬಂದು ನನ್ನ ಕಿಸೆಗೆ ಕೈ ಹಾಕ್ಲಿಕ್ಕೆ ಶುರು ಮಾಡಿದರು. ನನಗೆ ವಿಚಿತ್ರ ಅನಿಸುತ್ತೆ, ಯಾಕಪ್ಪ ಇವರು ಕಿಸೆಗೆ ಕೈ ಹಾಕ್ತಾರೆ? ಭಯ ಬೇರೆ ಉಂಟು ನನಗೆ. ಇವರು ಏನು ಮಾಡಿದ್ರು ತೊಂದರೆ ಇದ್ದೆ. ನಾನು ಒದ್ದಾಡದಲ್ಲಿ ಒಮ್ಮೆ ಹೊರಗೆ ಬಂದಾಗ ಆ ಕ್ಯಾಬಿನಲ್ಲಿ ಜೈಲರ್ ಅಂತೇಳಿ ಇರ್ತಾರೆ. ಅವ್ರು ಜೈಲರು ನನ್ನ ಕಿಸೆಯಲ್ಲಿದ್ದ ಎಲ್ಲ ಚೀಟಿ, ಇಷ್ಟು ಚೀಟಿ ಇತ್ತು, 20-30 ಚೀಟಿಗಳನ್ನು ತೆಗೆದ್ರು. ಸರ್, ಇನ್ನು ನೀವು ಹೋಗಿ ಅಂತ ಹೇಳಿದರು. ಸರ್, ನಾನು ಯಾವ ಚೀಟಿಯನ್ನು ನೋಡೋದಿಲ್ಲ, ಯಾವ ಚೀಟಿಯೂ ನನಗೆ ಬೇಡ, ಆದರೆ ಕುತೂಹಲಕ್ಕೆ ಆ ಚೀಟಿಯಲ್ಲಿ ಏನಿದೆ ಅಂತ ನನಗೆ ಹೇಳಿ ಅಂತ ಹೇಳಿದರೆ, ಒಂದು ಚೀಟಿ ತೆಗೆದು ಓದಿದಾಗ ಗೊತ್ತಾಯಿತು. ಸರ್, ತುಂಬ ದಿನ ಆಯಿತು ಸರ್, ನನ್ನ ಮಿಸ್ಸಸ್ ಬರಲಿಲ್ಲ, ಬರಕ್ಕೆ ಹೇಳಿ, ನನ್ನ ನಂಬರ್ ಮತ್ತು ಅವಳ ನಂಬರ್. ಸರ್, ತಪ್ಪು ಮಾಡುವಾಗ ಯಾರಿಗೂ ಫ್ಯಾಮಿಲಿ, ಸಂಸಾರ, ಕುಟುಂಬ ಯಾವುದು ಯೋಚನೆ ಬರಲ್ಲ. ಎಲ್ಲ ಆದ ನಂತರ ಆ ನೆನಪು ಬರ್ತದೆ. ಅದಕ್ಕಾಗಿ ನನ್ನ ಸ್ನೇಹಿತರೆ, ನಮ್ಮ ಆರೋಗ್ಯಕರ ಅಭ್ಯಾಸಗಳನ್ನು ಹೊರತಾಗಿ ನಾವು ಬದುಕಿದರೆ ನಮ್ಮ ಕುಟುಂಬಕ್ಕೆ ನಾವು ಮೋಸ ಮಾಡ್ತೇವೆ ಎಂಬುದನ್ನು ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಅದಕ್ಕಾಗಿ ನನ್ನ ಸ್ನೇಹಿತರೆ, ಈ ದುಶ್ಚಟ, ದುರಾಭ್ಯಾಸ ಎಂಬುದು ಅದೊಂದು ಭೀಕರವಾದ ಚಟ, ಬರ್ಬರವಾದಂಥ ಸಮಸ್ಯೆ, ಕೆಟ್ಟ ಅಭ್ಯಾಸ ಮತ್ತು ಮೂಢ ಸಂಪ್ರದಾಯ. ಯಾವುದೇ ಚಟಗಳು ಅದು ಸ್ಲೋ ಕಿಲ್ಲಿಂಗ್ ಪಾಯ್ಸನ್ ಇದ್ದಾಗೆ, ನಿಧಾನವಾಗಿ ಕೊಲ್ಲುವ ವಿಷ. ನೋಡಿ, ನಾನು ಆಗಲೇ ಸರ್ವಜ್ಞನ ವಚನದ 2ನೇ ವಚನ ಹೇಳ್ತೇನೆ. ಮದ್ದು ತಿನ್ನುವ ಪ್ರಾಣಿ ಬುದ್ಧನನ್ಬೇಡ, ಮದ್ದಿನ ರಸವು ತಲೆಗೇರಿ ಚಿತ್ತದಿ ಬಿಂಗಿ ಅಂತೀಯನು ಸರ್ವಜ್ಞ. ಸುರೆಯ ಸೇವಿಸುವವನ, ಸುರಿಗೆಯ ಪಿಡಿದವನ, ದೊರೆಯಲುಮೆಗಾಗಿ ಹೆಣಗೋನು, ಸೊರಗಿ ಸಾಯೋದು ಸರ್ವಜ್ಞ. ಸುರೆಯ ಸೇವಿಸುವವನ, ಸುರಿಗೆಯ ಪಿಡಿದವನಂದರೆ ಯಾರು ಈ ಸುರೆಯ ಸಹವಾಸ ಮಾಡ್ತಾರೆ ಅವರು ಚಾಕಿನ ಸಹವಾಸ ಮಾಡ್ತಾರೆ. ಅಂದರೆ ಚಾಕು ಹಿಡಿದ ರೌಡಿ, ಚಾಕು ಬಿಡದಿದ್ದರೆ, ರೌಡಿಸಮ್ ಬಿಡದಿದ್ದರೆ ಚಾಕಲ್ಲೇ ಸಾಯ್ತಾನೆ. ಬಾಟ್ಲಿ ಹಿಡಿದವ ಬಾಟ್ಲಿ ಬಿಡದಿದ್ದರೆ ಬಾಟ್ಲಿಯಲ್ಲೇ ಸಾಯ್ತಾನೆ. ಬಿಡುವುದು ಮುಖ್ಯ, ಹಿಡ್ಕೊಂಡದ್ದು ಏನೋ ಗ್ರಾಚಾರ ಬಿಡಿ. ತುಂಬ ಕಾರಣ ಹೇಳ್ತಾರೆ, ನಾನು ಯಾವ ಕಾರಣವನ್ನು ಒಪ್ಕೊಳ್ಳಲ್ಲ. 30 ವರ್ಷದಿಂದ ವ್ಯಸನಿಗಳ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ತುಂಬ ಕಾರಣ ಹೇಳ್ತಾರೆ. ಅವೈಲೇಬಿಲಿಟಿ ಅಂತ ಹೇಳ್ತಾರೆ, ಮಾಸ್ ಮೀಡಿಯಾ ಅಂತ ಹೇಳ್ತಾರೆ, ಅಥವಾ ಒಂಟಿತನ ಅಂತ ಹೇಳ್ತಾರೆ, ಜಿಗುಪ್ಸೆ ಅಂತ ಹೇಳ್ತಾರೆ, ಹೆರಿಡಿಟರಿ ಅಂತ ಹೇಳ್ತಾರೆ. ತುಂಬ ಆ ಕಾರಣಗಳನ್ನು ಹೇಳ್ತಾರೆ. ಇನ್ನು ಕೆಲವರು ಟೆನ್ಷನ್ ಅಂತ ಹೇಳ್ತಾರೆ, ಇನ್ನು ಕೆಲವರು ಹ್ಯಾಪಿನೆಸ್ ಅಂತ ಹೇಳ್ತಾರೆ, ಖುಷಿಗೆ ಕುಡಿತಾರೆ, ಏನೋ ತುಂಬ ಕಾರಣ ಹೇಳ್ತಾರೆ. ಆದರೆ ನಾನು ಹೇಳೋದು ಒಂದೇ, ವ್ಯಸನಕ್ಕೆ ಯಾವುದೇ ಕಾರಣ ಇಲ್ಲ. ನನ್ನ ಅನುಭವದ ಪ್ರಕಾರ, 27 ವರ್ಷದ ಈ ಡಿಅಡಿಕ್ಷನ್ ಫೀಲ್ಡ್ನ ಅನುಭವದ ಪ್ರಕಾರ ಒಂದೇ ಕಾರಣ, ವೀಕ್ ಮೈಂಡ್ ಆ್ಯಂಡ್ ವೀಕ್ ಪರ್ಸನಾಲಿಟಿ. ದುರ್ಬಲ ಮನಸ್ಸು ಮತ್ತು ದುರ್ಬಲ ವ್ಯಕ್ತಿತ್ವವೇ ಇದಕ್ಕೆ ಕಾರಣ. ಸ್ಟ್ರಾಂಗ್ ಮೈಂಡ್ ಇದ್ದರೆ ಯಾವುದು ಬೇಕಾಗಿಲ್ಲ.
ಆಸೆ ಪ್ರತಿಯೊಬ್ಬರಿಗೂ ಇದೆ. ಅದಕ್ಕಾಗಿ ಇದು ಬುದ್ಧ ಮಹಾವೀರರು ಹೇಳಿದರು, ಆಸೆಯೇ ದುಃಖದ ಮೇಲ ಅಂತ ಹೇಳಿದರು. ವಾಂಟ್ಸ್ ಆರ್ ಅನ್ಲಿಮಿಟೆಡ್ ಬಟ್ ಮೀನ್ಸ್ ಆರ್ ಲಿಮಿಟೆಡ್ ಅಂತ ಹೇಳುವ ಮಾತು ನಾವು ಎಕನಾಮಿಕ್ಸ್ ಅಲ್ಲಿ ಕೇಳ್ತೀವಿ. ಭೂಮಿಗಿಂತ ದೊಡ್ಡದು ಸಮುದ್ರ ಅಂತೆ, ಸಮುದ್ರಕ್ಕಿಂತ ದೊಡ್ಡದು ಆಕಾಶ ಅಂತೆ, ಆಕಾಶಕ್ಕಿಂತಲೂ ದೊಡ್ಡದು ಬ್ರಹ್ಮವಸ್ತು ಅಂತೆ, ಬ್ರಹ್ಮವಸ್ತುವಿಗಿಂತ ದೊಡ್ಡದು ನಮ್ಮ ಆಸೆ ಅಂತೆ. ಆಸೆ ನಿಗ್ರಹ ಮಾಡುವುದೇ ದೊಡ್ಡ ಪ್ರಯತ್ನ. ನಮಗೆ ತುಂಬ ಆಸೆಗಳು ಬರ್ತವೆ, ಆದರೆ ನಮ್ಮ ಮೀನ್ಸ್, ನಮ್ಮ ದಾರಿಗಳನ್ನು ನಾವು ನೋಡಬೇಕಾಗ್ತದೆ. ಕೆಲವೊಮ್ಮೆ ಆಸೆ ಜಾಸ್ತಿ ಆದರೆ ನಮ್ಮ ಅಭ್ಯಾಸಗಳು ಹಾಳಾಗ್ತವೆ. ಈ ಪ್ರಾಸ್ಟಿಟ್ಯೂಷನ್, ಈ ಗ್ಯಾಂಬ್ಲಿಂಗು, ಈ ಕಾಕ್ ಫೈಟು, ಇದೆಲ್ಲವೂ ಬಂದದ್ದು ನಮ್ಮ ಆಸೆಗಳು ಜಾಸ್ತಿ ಆದಾಗ, ಅಥವಾ ಈ ಚಟದ ಒಂದು ಪ್ರಭಾವದಿಂದ ಆದಂಥ ದೊಡ್ಡ ಹೊಂಡವನ್ನು ಭರ್ತಿ ಮಾಡಲಿಕ್ಕೆ ದಾರಿ ಕಾಣದೇ ಇದ್ದಾಗ. ಇವತ್ತು ನಮ್ಮನ್ನು ಉದ್ಧಾರ ಮಾಡುವವರು ಬೇರೆ ಯಾರೂ ಇಲ್ಲ ಸರ್. ನೋಡಿ, ಮೊನ್ನೆ ನಾನು ಕಲಬುರಗಿಗೆ ಹೋಗಿದ್ದೆ. ಕಲಬುರಗಿ ಪ್ರದೇಶದಲ್ಲಿ ಒಂದು ಲಾಡ್ಜಲ್ಲಿದ್ದೆ. ಬೆಳಿಗ್ಗೆದ್ದು ಮೇಲೆ ನೋಡ್ತಾ ಇದ್ದೆ, ರೋಡ್ ಸೈಡಲ್ಲಿ ಒಂದು ದೊಡ್ಡ ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಇದೆ. ಅಡ್ವರ್ಟೈಸ್ಮೆಂಟಲ್ಲಿ ಬೋರ್ಡಲ್ಲಿ ಏನಿದೆ ಗೊತ್ತಾ? ಒನ್ ನೇಷನ್, ಒನ್ ಇಂಡಿಯಾ, ಒನ್ ಲ್ಯಾಂಗ್ವೇಜ್. ವಿಮಲ್, ಕೆಳಗೆ ವಿಮಲ್. ನಮ್ಮ ಇಂಡಿಯಾ ಒಂದು ನೇಷನ್, ಒಂದು ಲ್ಯಾಂಗ್ವೇಜ್. ಒಂದು ಲ್ಯಾಂಗ್ವೇಜ್ ಅಂದರೆ ಏನು? ಎಲ್ಲರೂ ಒಂದೇ ರೀತಿ ಜಗಿಯೋದು, ಒಂದೇ ರೀತಿ ಉಗಿಯೋದು, ಒಂದೇ ರೀತಿ ಕ್ಯಾನ್ಸರ್ ಬರೋದು. ಕೆಳಗೆ ವಿಮಲ್ ಅಂತ ಹೇಳಿದರೆ ಅಷ್ಟಕ್ಕೆ ನಿಲ್ಲಿಸಿದಾರಾ? ಇಲ್ಲ, ಬಾಯಲ್ಲಿ ಹಾಕಿ ಕೇಸರಿ. ಎಷ್ಟು ಮೋಸ ನೋಡಿ. ಇದುವರೆಗೆ ಆ ವಿಮಲಲ್ಲಿ ಕೇಸರಿ ಉಂಟಾ? ಸಣ್ಣ ಉದಾಹರಣೆ ನಿಮಗೆ ನಾನು ಹೇಳುವಂಥದ್ದು. ವಿಮಲಲ್ಲಿ ಕೇಸರಿ ಉಂಟಾ? ಮತ್ತು ಆ ಕೇಸರಿ ಯಾಕೆ ಬಂತು? ಸ್ಟ್ಯಾಟ್ಯೂಟರಿ ವಾರ್ನಿಂಗ್, ಶಾಸನಬದ್ಧ ಕಾನೂನಿನ ಪ್ರಕಾರ ಅದರಲ್ಲಿ ಏನಿದೆ ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ ಅವರಿಗೆ. ಅದನ್ನು ಕೊಡುವವರು ಯಾರು? ಅದರ ಅಡ್ವರ್ಟೈಸ್ಮೆಂಟ್ ಮಾಡೋರು ಯಾರು? ಪ್ರತಿಷ್ಠಿತ ಸಿನಿಮಾ ನಟರು. ಅವರ ಹೆಸರು ಹೇಳೋದಿಲ್ಲ, ಯಾಕೆ? ಕೆಲವರು ಅವರ ಅಭಿಮಾನಿಗಳಾಗಿರ್ತಾರೆ. ದಯಮಾಡಿ ಹೇಳ್ತೇನೆ, ಅಭಿಮಾನ ಯಾರಲ್ಲಿ ಇಟ್ಕೊಳ್ಬೇಕೋ ಅವರಲ್ಲಿ ಇಟ್ಕೊಳ್ಬೇಕು. ಲಿಯಾಂಡರ್ ಪೇಸ್ ಒಬ್ಬ ಒಳ್ಳೆಯ ಆಟಗಾರ. ಅವನಿಗೆ ಕೋಟಿ ಕೋಟಿ ಆಫರ್ ಬಂತು ಎಡಿಕ್ಷನ್ ಬಗ್ಗೆ ತಗೊಳ್ಳಿಕ್ಕೆ, ಹೋಗಲಿಲ್ಲ. ಸಚಿನ್ ತೆಂಡೂಲ್ಕರ್ಗೆ ಬಂತು, ಕಿಂಗ್ ಫಿಶರ್ ಇದ್ದು, ಗೊತ್ತುಂಟಲ್ಲ ನಿಮಗೆ? ಉಲಾಲಲ್ಲೋ, ಖುಷಿ ಆಗ್ತದೆ ಕೇಳುವಾಗ. ಕ್ರಿಕೆಟ್ ನೋಡುವಾಗ ಕ್ರಿಕೆಟ್ಗಿಂತ ಹೆಚ್ಚು ಬೋರ್ಡ್ ಅದರದ್ದು ಬರ್ತದೆ. ಅದರ ಅರ್ಥ ಏನು? ನಮಗೆ ಒಮ್ಮೆ ಕುಡಿಬೇಕು ಅಂತ ಅನಿಸಬೇಕು. ಆ ರೀತಿಯ ಮಾಸ್ ಮೀಡಿಯಾ, ಆ ರೀತಿಯ ಒಂದು ಅಡ್ವರ್ಟೈಸ್ಮೆಂಟು ಇವತ್ತು ನಮ್ಮನ್ನು ಆಕರ್ಷಣೆ ಮಾಡ್ತವೆ. ಇವತ್ತು ಈ ಡ್ರಗ್ಸು, ಈ ಮಾದಕ ವಸ್ತುಗಳು ಸಿನಿಮಾ ರಂಗಕ್ಕೂ ತಟ್ಟಿದೆ. ಹೇಳಲಿಕ್ಕೆ ಹೋಗುವುದಿಲ್ಲ, ನಾನು ಹೆಸರು ಹೇಳಲಿಕ್ಕೆ ಹೋಗುವುದಿಲ್ಲ. ಸಿನಿಮಾ ರಂಗಕ್ಕೂ ತಟ್ಟಿದೆ, ಸಾಂಸ್ಕೃತಿಕ ರಂಗಕ್ಕೂ ತಟ್ಟಿದೆ. ಸಿನಿಮಾ ರಂಗ ಅಂತ ಹೇಳುವುದಕ್ಕಿಂತ ಸಾಂಸ್ಕೃತಿಕ ರಂಗಕ್ಕೂ ತಟ್ಟಿದೆ. ನಟ ನಟಿಯರು ಗಾಂಜಾ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಭಾರತ ವಿಶ್ವದ ಆಧ್ಯಾತ್ಮ ಕೋಣೆ ಅಂತ ನಾವು ಹೇಳ್ತೀವಿ, ಆದರೆ ಭಾರತ ಇವತ್ತು ಚೆನ್ನಾಗಿದೆ, ಆಧ್ಯಾತ್ಮ ಕೋಣೆಯೇ ಅದು ನೆರೆಕರೆ ಸರಿ ಇಲ್ಲ. ನಮ್ಮ ನೆರೆಕರೆ ಸರಿ ಇರಬೇಕಲ್ಲ. ಈಗ ನನ್ನ ಮನೆ ಇದೆ, ನನ್ನ ಹತ್ರದಲ್ಲಿ ಬೇರೆ ಯಾರೋ ನಮ್ಮ ಮನೆಯನ್ನೇ ಹಾಳು ಮಾಡುವ ನೆರೆಕರೆಯವರು ಇದ್ದರೆ ನಮಗೆ ಸಮಾಧಾನ ಆಗ್ತದಾ? ಧೈರ್ಯ ಬರ್ತದಾ? ಒಂದು ವೇಳೆ ನನ್ನ ಮನೆಗೆ ಕಳ್ಳರು ಬಂದರೆ ಎಲ್ಲ ಮುಗಿಸಿ ಹೋಗಿ ಅಂತೇಳಿ ಅವರು ಯೋಚಿಸಬಹುದು. ನೆರೆಕರೆ ಸರಿ ಇಲ್ಲದಿದ್ದರೆ ಬಹಳ ಕೆಟ್ಟದ್ದು. ನೋಡಿ, ನಮ್ಮ ಕುಟುಂಬ ಎಷ್ಟೇ ದೊಡ್ಡದಿರ್ಬೋದು, ಎಷ್ಟೇ ಎಲ್ದಿರ್ಬೋದು, ಆದರೆ ಮೊದಲು ಓಡಿ ಬರೋದು ನೆರೆಕರೆಯವರು. ನೆರೆಕರೆ ಚೆನ್ನಾಗಿರಬೇಕು. ಅರ್ಥ ಮಾಡಿಕೊಳ್ಳಿ. ಭಾರತ ಮತ್ತು ಭಾರತದ ನೆರೆಕರೆಯ ಬಗ್ಗೆ ಸ್ವಲ್ಪ ನಾನು ಗಮನ ನಿಮಗೆ ಹರಿಸ್ತೀನಿ. ಭಾರತ ದೇಶದ ನೆರೆಕರೆ ಯಾವುದು? ಗೋಲ್ಡನ್ ಕ್ರೆಸೆಂಟ್ ರಾಷ್ಟ್ರಗಳು, ಅಂದರೆ ಅರ್ಧಚಂದ್ರ ರಾಷ್ಟ್ರಗಳು ಅಂತೇಳಿ 3 ರಾಷ್ಟ್ರ ಬರ್ತದೆ. ಪಾಕಿಸ್ತಾನ, ಅಫ್ಘಾನಿಸ್ತಾನ ಮತ್ತು ಇರಾನ್. ಈ 3 ರಾಷ್ಟ್ರಗಳು, ಪಾಕಿಸ್ತಾನದ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಭಯೋತ್ಪಾದನೆ, ಅದರ ಭಯೋತ್ಪಾದನೆಯ ಪ್ರಾಕ್ಟೀಸ್ ಮಾಡುವ ಕೇಂದ್ರ ಭಾರತ. ನೋಡಿ, ನೀವು ಅರ್ಥ ಮಾಡಿಕೊಳ್ಬೇಕು. ಮೊನ್ನೆ ನಾನು ಒಂದು ವರದಿ ಓದಿದೆ, ಸ್ಫೋಟಕ ವರದಿ. ಕೊಚ್ಚಿ ಕಡಲ ತೀರದಲ್ಲಿ NCB ಅಂದರೆ ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋದವರು ಆಯ್ತಾ, ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋದವರು
ಕೊಚ್ಚಿ ಕಡಲ ತೀರದಲ್ಲಿ ದೋಣಿಯಲ್ಲಿ, ಯಾಕಂದರೆ ಈ ಬಾರ್ಡರ್ವರೆಗೆ ಹಡಗು ಬರ್ತದೆ, ಅಲ್ಲಿಂದ ದೋಣಿಯಲ್ಲಿ ಬರ್ತದೆ. ದೋಣಿಯಲ್ಲಿ 1250 kg 134 ಬ್ಯಾಗ್ಗಳಲ್ಲಿ ಹೈ ಪ್ಯೂರಿಟಿ ಮೆಥಾಪೆಟಮಾಯಿನ್ ಅಂತೇಳುವ ಡ್ರಗ್ಸನ್ನು ವಶಪಡಿಸಿದರು. ಅರ್ಥ ಮಾಡಿಕೊಳ್ಳಿ, ಇದರ ವ್ಯಾಲ್ಯೂ ಎಷ್ಟು ಗೊತ್ತಾ ನಿಮಗೆ? ಕೇವಲ 134 ಬ್ಯಾಗಿನ ವ್ಯಾಲ್ಯೂ ಎಷ್ಟು ಗೊತ್ತಾ? 48,000 ಕೋಟಿ ರೂಪಾಯಿ. ಇವತ್ತು ಡ್ರಗ್ಸ್ ವ್ಯವಹಾರ, ಹೆಣ್ಮಕ್ಕಳೇ ಇದರ ಕಿಂಗ್ ಫಿನ್ಗಳಾಗಿದ್ದಾರೆ. ಬಹಳ ಬೇಜಾರಾಗೋದು. ಖುಷಿಯಾ ಕೆಲವರಿಗೆ? ಅಳಬೇಕು. ನಾವು ತಾಯಿಯನ್ನು ನಂಬಿದವರು. ನಾವು ನಿಮ್ಮ ವಯಸ್ಸು ಎಷ್ಟೇ ಸಣ್ಣದಿರಲಿ, ನಾನು ನಿಮ್ಮ ತಾಯಿ ಹತ್ರ ನೋಡ್ತೇನೆ. ನಾಳೆ ತಾಯಿ ಆಗೋರು ಇಲ್ಲಿದ್ದೀರಿ, ತಾಯಿ ಆದವರು ಇಲ್ಲಿದ್ದೀರಿ. ತಾಯಿಯ ದೇವರು ಅಂತ ಹೇಳ್ತಾರೆ. ಇವತ್ತು ಹೆಣ್ಮಕ್ಕಳೇ ಡ್ರಗ್ಸ್ ವ್ಯವಹಾರದ ಕಿಂಗ್ ಫಿನ್ಗಳಾಗಿದ್ದಾರೆ. ಬಿಟ್ ಕಾಯಿನ್ಸ್ಗಳು ಚಾಲ್ತಿಯಲ್ಲಿವೆ. ನಿಮ್ಮ ಕೈಯಲ್ಲಿರುವ ಮೊಬೈಲೇ ಡ್ರಗ್ಸ್ ವ್ಯವಹಾರದ ಮಾರುಕಟ್ಟೆ. ನಿಮ್ಮ ಮಕ್ಕಳಿಗೆ ಕೊಡ್ತೀರಲ್ಲ, ಅರ್ಥ ಮಾಡಿಕೊಳ್ಬೇಕು. ಬೆಳಗಿದ್ದ ವೆಬ್ಸೈಟ್ಗಳು ಸಂಜೆ ಮಾಯ ಆಗ್ತವೆ. ಬೆಳಗ್ಗೆದ್ದ ನಂಬರ್ ಸಂಜೆ ಇರೋದಿಲ್ಲ. ಅಷ್ಟು ಭೀತಿ ಹುಟ್ಟಿಸುವ ಚಟಗಳು ಇವತ್ತು ಮಕ್ಕಳನ್ನು ಗಾಂಜಾ, ಚರಸ್, ಬಂಗ್, ಅಫೀಮ್, LSD, ಹೆರೋಯಿನ್, ಕೊಕೈನ್, ಆಂಪಿಟಮೈನ್, ಡೈನಾಪಿಟಮೈನ್, ಲೆವಲರಫಿನ್, ಸೈಕ್ಲೋಜಸಿನ್, ಕೈನಿ, ಚಿಲುಮೆ, ಗುಡಗಡಿ, ಪೈಪ, ಜಾಜೆಲಿ, ಮಾಜುನ್ ಮಿಠಾಯಿ, ಹಾತಿ, ಕಾಚು, ಜಡ್ದ, ಹಂಸ್, ಪಾನ್ಪರಾಗ್, ಬಾಂಡ್ರೆಡ್ ಟ್ಯಾಬ್ಲೆಟ್ಗಳು, ಯೂಬಾ ಟ್ಯಾಬ್ಲೆಟ್ಗಳು, ಎಕ್ಟಸಿ ಮಾತ್ರೆಗಳು, ಸ್ಟ್ಯಾಂಪ್ಗಳು, ಮಶ್ರೂಮ್ ಪೌಡರ್ಗಳು. ಇದೆಲ್ಲ ತಿಂಡಿ ಹೆಸರಲ್ಲ. ನಮಗೆ ಎಣ್ಣೆದ್ದು ಮತ್ತು ಇದು ಮಾತ್ರ ಗೊತ್ತಿರ್ತದೆ. ಆದರೆ ಈಗಿನ ಮಕ್ಕಳಿಗೆ ಅದು ಯಾವುದೂ ಬೇಡ, ಅಮಲಾಗಿರ್ತಾರೆ. ಬೆಂಗಳೂರಿಗೆ ಹೋದರೆ 280 ಕೋಟಿ ರೂಪಾಯಿಯ ಡ್ರಗ್ಸ್ ವ್ಯವಹಾರ ರಾಜಾರೋಷವಾಗಿ ನಡೀತದೆ ಅಂತೇಳಿ ಇವತ್ತು ಪೊಲೀಸ್ ಇಲಾಖೆ ವರದಿ ಮಾಡ್ತಾ ಇದೆ. ನಾನು ಎಲ್ಲೋ ಒಂದು ಲೇಖನದಲ್ಲಿ ಓದಿದ್ದೆ. ಹಾಗಿರುವಾಗ ನಾವೆಲ್ಲ ಅಪಾಯದಲ್ಲಿದ್ದೇವೆ. ಗೋಲ್ಡನ್ ಕ್ರೆಸೆಂಟ್ ರಾಷ್ಟ್ರ ಆಯಿತು. ಗೋಲ್ಡನ್ ಟ್ರಯಾಂಗಲ್ ರಾಷ್ಟ್ರಗಳು ಬರ್ಮಾ, ಥೈಲ್ಯಾಂಡ್, ಲಾವೋಸ್ ಇವು ನಮ್ಮ ನೆರೆಕರೆ. ಇದು ಟೂರಿಸಂ ರಾಷ್ಟ್ರಗಳು, ಭಾರತವನ್ನು ಅವಲಂಬಿತವಾಗಿವೆ. ನೇಪಾಳ ಇಡೀ ವಿಶ್ವಕ್ಕೆ ಹಾಶಿಶ್ ಸಪ್ಲೈ ಮಾಡುವಂಥ ರಾಷ್ಟ್ರ. ಅಫ್ಘಾನಿಸ್ತಾನ ಅಫೀಮ್ ಬೆಳೆಯುವ ರಾಷ್ಟ್ರ. ಇಡೀ ವಿಶ್ವಕ್ಕೆ ಅಫೀಮ್ ಸಪ್ಲೈ ಮಾಡುವಂಥ ರಾಷ್ಟ್ರ ಅಫ್ಘಾನಿಸ್ತಾನ. ಬಾಂಗ್ಲಾದೇಶದ 20-22% ಕೆಲವರೆಲ್ಲ ಈ ಭಾರತಕ್ಕೆ ಬಂದ ನುಸುಳುಕೋರರು ಮಾಡುವಂಥ ವ್ಯಾಪಾರ, ಅದು ಡ್ರಗ್ಸ್ ವ್ಯವಹಾರ. ಶ್ರೀಲಂಕಾದ ವ್ಯವಸ್ಥೆ, ಅಲ್ಲಿರುವ ನಕ್ಸಲೈಟ್ಗಳು, ನೀವು ಅರ್ಥ ಮಾಡಿಕೊಳ್ಬೇಕು. ಈ ಎಲ್ಲ ಟೂರಿಸಂ ರಾಷ್ಟ್ರಗಳಲ್ಲಿ ಹೆಚ್ಚು ಅವರು ಡಿಪೆಂಡ್ ಆಗಿರೋದು ಈ ಭಾರತ ಮತ್ತು ಭಾರತದ ಯುವಕರನ್ನು. ಅದಕ್ಕಾಗಿ ನಾನು ನಿಮ್ಮಲ್ಲಿ ಹೇಳುವಂಥದ್ದು, ನಮ್ಮ ದೇಶ ಚೆನ್ನಾಗಿದೆ, ನಮ್ಮ ನೆರೆಕರೆ ಸರಿ ಇಲ್ಲ. ಕೊನೆಯದಾಗಿ ಮತ್ತು ಅತಿ ಪ್ರಾಮುಖ್ಯವಾಗಿ ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತೀನಿ. ನಮ್ಮ ದೇಶದಲ್ಲಿ ಎಡಿಕ್ಷನ್ ರೇಟ್ 30% ವೃದ್ಧಿ ಆಗ್ತಾ ಇದೆ. 2050ರಲ್ಲಿ ಭಾರತ ದೇಶವನ್ನು ನಾಶ ಮಾಡಲಿಕ್ಕೆ ಯಾವ ಕ್ಷಿಪಣಿ ಮಿಸೈಲ್ ಬೇಕಾಗಿಲ್ಲ, ಯಾರು ಹೋಗಬೇಕಾಗಿಲ್ಲ. ಈ ಯುವಕರೇ ದೇಶವನ್ನು ಕುಗ್ಗಿಸ್ತಾರೆ ಎಂಬ ಒಂದು ಲೆಕ್ಕಾಚಾರ ಈ ನೆರೆಕರೆಯ ರಾಷ್ಟ್ರಗಳಲ್ಲಿದೆ. ಅದರಲ್ಲಿ ಹೆಚ್ಚಿನ ಪಾತ್ರ ಚೀನಾ ವಹಿಸ್ತಾ ಇದೆ. ಮಾದಕ ವಸ್ತುಗಳ ಸಪ್ಲೈ ಇದು ಸಿಕ್ಕಿಬಿದ್ದದ್ದು. ನಮ್ಮ ದೇಶದ ಪಠಾನ್ಕೋಟ್ ಎನ್ನುವುದು ಅದು ಡ್ರಗ್ಸ್ ದ್ವಾರ ಆಗಿದೆ. ನಮ್ಮ ಪಂಜಾಬ್ ಎನ್ನುವುದು ಅದು ಗೋಧಿಯ ಕಣಜ ಆಗಿತ್ತು, ಇವತ್ತು ಡ್ರಗ್ಸ್ ಕಣಜ ಆಗಿ ಬದಲಾಗಿದೆ. ನೀವು ಅರ್ಥ ಮಾಡ್ಕೊಳ್ಬೇಕು ಅದನ್ನು. ನಾವು ಖಾಲಿ ಇಲ್ಲಿ ನಮ್ಮ ದೊಡ್ಡ ರಾಷ್ಟ್ರ ಧರ್ಮವು ನಮ್ಮ ಮನಸ್ಸಿಗೆ ಬರಬೇಕು. ನಾವು ಈ ಭಜನೆಯನ್ನು ಮಾಡಿ ಸಾಮಾಜಿಕ ಜವಾಬ್ದಾರಿ ನಮಗಿದೆ ಅಲ್ವಾ, ಅದನ್ನು ನಾವು ಮಾಡಬೇಕು. ದೇಶವನ್ನು ಯೋಧರು ಕಾಯ್ತಾರೆ, ನಮ್ಮ ಊರು ಮತ್ತು ಪರಿಸರವನ್ನು ನಮ್ಮ ಈ ಭಜನಾ ತಂಡಗಳು ಕಾಯಬೇಕು. ಆ ಸ್ಥಿತಿಯಲ್ಲಿ ನಾವು ಒಂದು ಸೈನಿಕನಾಗೆ ಕೆಲಸ ಮಾಡುವಂಥ ಒಂದು ದೀಕ್ಷೆಯನ್ನು ಈ ಕ್ಯಾಂಪಲ್ಲಿ ನೀವು ತಗೊಳ್ಬೇಕು. ಈ ತರಬೇತಿ ಕಾರ್ಯಕ್ರಮದಲ್ಲಿ ನೀವು ತಗೊಳ್ಬೇಕು. ನಿಮ್ಮಲ್ಲಿ ನನ್ನ ಮನವಿ ಇಷ್ಟೇ, 30% ವೃದ್ಧಿ ಆಗ್ತಾ ಇದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ 500ರಲ್ಲಿ 10 ಜನ ಕುಡಿತಿದ್ರಂತೆ.
ಇವತ್ತು 130 ಜನ ಚಟಕ್ಕೆ ಬಲಿಯಾಗಿದ್ದಾರೆ. 6.25 ಕೋಟಿ ಭಾರತದಲ್ಲಿ ಎಡಿಕ್ಟ್ಗಳಾಗಿದ್ದಾರೆ. ವರ್ಷಕ್ಕೆ 18 ಲಕ್ಷ ಜನ ವ್ಯಸನದಿಂದಲೇ ಸಾಯ್ತಾರೆ. ಇದೆಲ್ಲ ಅಂಕಿ ಅಂಶ ನಾನು ಹೇಳಿದ್ದು ಸುಳ್ಳಲ್ಲ. ಗೂಗಲ್ ತೆಗೆದು ನೋಡಿ, ನಿಮ್ಗೆ ಇನ್ನೂ ಜಾಸ್ತಿ ಬರ್ಬೋದು. ನಾನು ಒಂದು 6 ತಿಂಗಳ ಹಿಂದೆ ನೋಡಿದ್ದೆ. ಬೇಸರದ ಒಂದು ಸಂಗತಿ ಹೇಳಿ ಮಾಹಿತಿ ಮುಗಿಸ್ತೇನೆ. ಇದೊಂದು ಗಂಭೀರ ಚಿಂತನೆಯನ್ನು ನಿಮ್ಮೊಳಗೆ ಹಾಕಿ ನಾನು ನನ್ನ ಭಾಷಣಕ್ಕೆ ಪೂರ್ಣ ವಿರಾಮ ಕೊಡ್ತೇನೆ. ಒಂದನೇದ್ದು, ಇಡೀ ವಿಶ್ವದಲ್ಲಿ ಮದ್ಯಪಾನದ ಬಳಕೆ ಮಾಡಿ ಮದ್ಯಪಾನದಲ್ಲಿ ಅತಿ ಹೆಚ್ಚು ಬಳಕೆ ಮಾಡುವಂಥ ಒಂದು ದೇಶ ಅದು ಭಾರತ ದೇಶ. ಇದು ಒಂದನೇದು. ಯಾಕೆ? ಕರ್ನಾಟಕದ ಸಣ್ಣ ಉದಾಹರಣೆ ಕೊಡ್ತೇನೆ. ಕರ್ನಾಟಕದಲ್ಲಿ 11,800 ವೈನ್ ಶಾಪ್ ಇದೆ. ಅಷ್ಟು ದೇವಸ್ಥಾನ ಇಲ್ಲ, ಅಷ್ಟು ಶಾಲೆ ಇಲ್ಲ, ಅಷ್ಟು ಚರ್ಚ್ ಮಸೀದಿಗಳಿಲ್ಲ. 11,800 ವೈನ್ ಶಾಪ್ಗಳಿವೆ, ಕೊಡ್ತಾನೇ ಇದ್ದಾರೆ. ಇದು ಇವರು ಕೊಟ್ಟದ್ದು ಅಂತೇಳಿ ಭಾವಿಸಬೇಡಿ. ಕಳೆದ 20 ವರ್ಷದಿಂದ ಇದು ಸುಮಾರು 70% ಗ್ರೋತ್ ಆಗ್ತಾನೇ ಇದೆ. ಎರಡನೇದು, ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಧೂಮಪಾನಿಗಳ ಸಂಖ್ಯೆ 2ನೇ ಸ್ಥಾನದಲ್ಲಿರೋದು ಭಾರತ. ಇದಕ್ಕೆ ಒಂದು ಜನಸಂಖ್ಯೆ ಕಾರಣ, ಅದೇ 2ನೇದು ಭಾರತ. ಧೂಮಪಾನ ಸೇವನೆ ಭಾರತದಲ್ಲಿ ವಿಶ್ವದಲ್ಲಿ 2ನೇ ಸ್ಥಾನ. ಮದ್ಯಪಾನಕ್ಕೆ ಪ್ರಥಮ ಸ್ಥಾನ, ಧೂಮಪಾನಕ್ಕೆ ದ್ವಿತೀಯ ಸ್ಥಾನ. 3ನೇದಾಗಿ ಡ್ರಗ್ಸ್ ಅಂದರೆ ಮಾದಕ ವಸ್ತುಗಳು. ಮಾದಕ ವಸ್ತುಗಳಲ್ಲಿ 5 ಪಂಗಡ: ಸ್ಟಿಮ್ಯುಲೆಂಟ್ಸ್, ಡಿಪ್ರೆಸೆಂಟ್ಸ್, ನಾರ್ಕೋಟಿಕ್ಸ್, ಹ್ಯಾಲುಜಿನೋಜನ್ಸ್ ಅಂಡ್ ಕೆನಬಿಸ್. ನಾನು ಹೇಳೋದಿದ್ರೆ 2 ದಿನ ಮಾತಾಡ್ಬೋದು ನಿಮ್ಮಲ್ಲಿ. ಈ ಡ್ರಗ್ಸ್ ವ್ಯವಹಾರ ಮಾಡೋದ್ರಲ್ಲಿ ಭಾರತ ಸೇವನೆ ಮತ್ತು ವ್ಯವಹಾರದಲ್ಲಿ 3ನೇ ಸ್ಥಾನ. ಮಾದಕ ವಸ್ತುಗಳ 3 ಸ್ಥಾನಗಳನ್ನು ಅಲಂಕರಿಸಿದ್ದು ಭಾರತ. ಇದು ಕುಖ್ಯಾತಿ ಭಾರತಕ್ಕಿದೆ. ಇದನ್ನು ತಡೆ ಹಿಡಿಯುವಲ್ಲಿ ಈ ಆಧ್ಯಾತ್ಮ, ಯುವಜನತೆ ಎಲ್ಲರೂ ನಾವು ಒಗ್ಗಟ್ಟಾಗಿ ಹೋರಾಡುವಂತೆ ಆಗಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿಸುತ್ತಾ, ಇವತ್ತು ನಿಮಗೆಲ್ಲರಿಗೂ ನಾನು ಶುಭ ಹಾರೈಸ್ತೇನೆ. ಒಂದು ಒಳ್ಳೆಯ ನಿರ್ಧಾರ ತಗೊಂಡು ನೀವು ಇಲ್ಲಿ ಬಂದಿದ್ದೀರಿ. ಬಂದವರು ನೀವು ಭಜನಾ ತಂಡವನ್ನು ಬಲಿಷ್ಠಗೊಳಿಸಿ, ಆ ಭಜನಾ ತಂಡ ಕೇವಲ ಭಜನೆಗೆ ಸೀಮಿತವಾಗದೆ ಪೂಜ್ಯರು ಹೇಳಿದ ಹಾಗೆ ಅದೊಂದು ಸಾಮಾಜಿಕ ಬದಲಾವಣೆಗೆ ಮತ್ತು ಸಾಮಾಜಿಕ ಪರಿವರ್ತನೆಗೆ, ಕೌಟುಂಬಿಕ ಸಾಮರಸ್ಯಕ್ಕೆ, ಒಳ್ಳೆಯ ನಡತೆಗಳನ್ನು ಆಚರಿಸುವುದಕ್ಕೆ ಮತ್ತು ಸಂಸ್ಕಾರಯುತ ಜೀವನ ಮಾಡುವುದಕ್ಕೆ ಅದು ಪೂರಕವಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಸ್ವಾಮಿಯ ಪಾದಕ್ಕೆ ಸಮರ್ಪಿಸ್ತೇನೆ. ಅವಕಾಶ ಕೊಟ್ಟದಕ್ಕೆ ವಂದಿಸುತ್ತಾ, ನಿಮ್ಮೆಲ್ಲರ ಶ್ರದ್ಧೆ, ಭಕ್ತಿ, ಏಕಾಗ್ರತೆ ಚೆನ್ನಾಗಿತ್ತು. ಎಡೆಯಲ್ಲಿ ನಾನು ಸ್ವಲ್ಪ ಹಾಗೆ ಹೀಗೆ ಮಾಡಿದೆ, ಯಾಕೆಂದರೆ ಇನ್ನೂ ಏಕಾಗ್ರತೆ ಜಾಸ್ತಿ ಆಗಲಿ ಅಂತೇಳಿ. ಯಾರು ತಪ್ಪು ಮಾಡಲಿಲ್ಲ. ಧನ್ಯವಾದಗಳು. ಸತ್ಪುರುಷರಿಂದ ಲೀಲಾಜಾಲವಾಗಿ ಹೇಳಲ್ಪಡುವ ಮಾತು ಕಲ್ಲಿನಲ್ಲಿ ಕೆತ್ತಿದ ಅಕ್ಷರದಂತೆ ಶಾಶ್ವತವಾಗಿರುತ್ತದೆ. ತಮ್ಮ ಲೀಲಾಜಾಲವಾದ ಮಾತಿನ ಮೂಲಕ ಭಜಕ ಬಾಂಧವರ ಮನಸ್ಸಿನಲ್ಲಿ ವ್ಯಸನದ ಕುರಿತು, ಆರೋಗ್ಯಕರ ಅಭ್ಯಾಸಗಳ ಕುರಿತಾಗಿ ಚಿಂತನೆಯನ್ನು ಹುಟ್ಟುಹಾಕಿದ ಶ್ರೀಯುತ ವಿವೇಕ್ ಪಾಯಸ್ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಇವರಿಗೆ ನಮ್ಮ ಗೌರವ ಸಲಹೆಗಾರರಾಗಿರುವಂತಹ ಶ್ರೀ 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 ಮೋಹನ್ ದಾಸ್ ಸ್ವಾಮೀಜಿಯವರು ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಹಲೋ. ಇವರಿಗೆ ಭಾಳ ವಿಶೇಷವಾಗಿ ಮಾನ್ಯ ವಿವೇಕ್ ವಿನ್ಸೆಂಟ್ ಪಾಯ್ಸ್ ಇವರ ಮಾಹಿತಿ ಮಾರ್ಗದರ್ಶನ ನಾವೆಲ್ಲರೂ ಕೂಡ ಕೇಳಿದ್ದೇವೆ. ವಿಶೇಷವಾಗಿ ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬರದ ಅಭಿನಂದನೆಗಳನ್ನು ಪುನೊಮ್ಮೆ ಸಲ್ಲಿಸಿಕೊಂಡು, ಈಗ ಊಟದ ವಿರಾಮ. ಯಾರಾದರೂ ಭೋಜನ ಮಂತ್ರವನ್ನು ಪಠಿಸುವಲ್ಲಿ ಅವಕಾಶ ಇದೆ. ಯಾರಾದರೂ ಬಂದು 2 ಜನ ಬಂದು ಮಂತ್ರವನ್ನು ಪಠಿಸಬೇಕಾಗಿ ಕೇಳ್ಕೊಳ್ತಿದ್ದೇನೆ, ಶಿಬಿರಾರ್ಥಿಗಳು. ನಂತರ ಭೋಜನ ಮಂತ್ರ ಆದ ನಂತರ ನೀವು ಕುಳಿತಂತಹ ಚೇರು ಈ ಸಭಾಂಗಣದ ಹಿಂಭಾಗಕ್ಕೆ ಸರಿಸಬೇಕು ದಯವಿಟ್ಟು. ಅದರ ನಂತರ ಊಟ ಮುಗಿಸ್ಕೊಂಡು 2 ಗಂಟೆಗೆ ಸರಿಯಾಗಿ ಸಭಾಂಗಣದ ಒಳಗೆ ತಾವೆಲ್ಲರೂ ಕೂಡ ಉಪಸ್ಥಿತರಿರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಓ
सहना भवतु सहनो भुनस्तु सह वीर्यं करवावहै तेजस्विनामदितमस्तु मा विद्विषावहै ॐ शान्ति शान्ति शान्तिः। हरिः ओम। ಓಕೆ, ನೀವು ಕುಳಿತಂತಹ ಚೇರನ್ನು, ನಿಮ್ಮ ಚೇರನ್ನು ನೀವೆಲ್ಲರೂ ಕೂಡ ಒಂದೊಂದು ಚೇರನ್ನು ಹಿಂಭಾಗಕ್ಕೆ ಸರಿಸಬೇಕು. ನಂತರ ಈಗಾಗಲೇ ಪೂರ್ವಾನ್ನ ನಮಗೆ ಭಕ್ತಿಯ ರಸದೌತಣವನ್ನು ಉಣಬಡಿಸಿರುವ ಈ ದಿನದ ಭಜನಾ ತರಬೇತುದಾರರಾದ ಸಂಗೀತ ವಿದುಷಿ ಶ್ರೀಮತಿ ಉಷಾ ಹೆಬ್ಬಾರ್ ಅವರಿಗೆ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಅಪರಾಹ್ನದ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಪಕ್ಕವಾದ್ಯದಲ್ಲಿ ಸಹಕರಿಸ್ತಾ ಇರುವಂತಹ ಶ್ರೀ ಮಂಗಲ್ದಾಸ್ ಕುಲ್ವಾಡಿ, ಶ್ರೀ ರವಿರಾಜ್ ಉಜಿರೆ, ಶ್ರೀ ನಾಗೇಶ್ ಶೆಣೈ ಇವರಿಗೂ ಆದರದ ಸ್ವಾಗತ. ನೆರೆದಿರುವ ಸರ್ವ ಭಜಕ ಬಾಂಧವರಿಗೂ ಪ್ರೀತಿಯ ಸ್ವಾಗತ. ಹರಿ ಓಂ, ಹರಿ ಓಂ, ಹರಿ ಓಂ, ಹರಿ ಓಂ. ಎಲ್ಲರೂ ಇದ್ದೀರಲ್ಲ, ನಿದ್ರೆ ಇಲ್ಲಲ್ಲ, ಪಾಯಸ ತಿಂದು ರೆಡಿಯಾ? ಈಗ ನಿಮ್ಮದು ಜೋಶ್ ಬರಬೇಕು. ಬರ್ತದಾ? ಹಾಂ ಹಾಂ, ಎಸ್. ಒಂದು ಶ್ಲೋಕ ಹೇಳುವಾ? ಸರಸ್ವತಿ ನಮಸ್ತುಭ್ಯಂ. ರೆಡಿಯಾ? ಇದು ಸರಸ್ವತಿ ನಮಸ್ತುಭ್ಯಂ ದುರ್ಗಾ ರಾಗದಲ್ಲಿ, ಆಯಿತಾ? ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ
विद्यारम्भं करिष्यामि सिद्धिर्भवतु मे सदा ಆವಾಗದು 3 ಹಾಡು ಒಂದ್ಸಲ ಹಾಡುವ. ಈಗ ಗುಡ್ಡೆ ಹತ್ತಲಿಕ್ಕಿಲ್ಲಲ್ಲ, ಅದು ಇಲ್ಲಲ್ಲ, ನೆನ್ಪುಂಟಲ್ಲ. ಒಂದ್ಸಲ 3 ಹಾಡಿ ಆಮೇಲೆ ಹೊಸದು ಹೇಳ್ಕೊಡು. ಸ್ಟಾರ್ಟ್. ಗಜಾನನ ಸ್ವಾಮಿ ಗಜಾನನ ಗೌರಿ ಗಜಾನನ ಸ್ವಾಮಿ ಗಜಾನನ ಗೌರಿ ನಂದನ ಗಜ ಪಾರ್ವತಿ ನಿರ್ವಿಘ್ನದಾಯಕ ಗಜಾ ಹಾಡಿ ಗಜಾನನ ಎಲ್ಲರೂ ಹಾಡಿ. ಗೌರಿ ನಂದನ ಗಜವದನ ಗೌರಿ ನಂದನ ಗಜವದನ ಮೂಷಕ ವಾಹನ ನಾಶಕ ಗಟ್ಟಿ ಹಾಡಿ. ಮೂಷಕ ಮದನಾರಿ ಮನೋಹರ ಏಕದಂ ದಯಾ ಸದನ ಲಂಬೋದ ಗಜಾನ ಗಜಾನನ ಗೌರಿ ನಂದನ ಗಜವದನ ಗೌರಿ ನಂದನ ಗಜವದನ ಕರುಣಾಪೂರಿತ ಸರ್ವ ಭೂಷಿತ ಗಟ್ಟಿ ತಂದೆ ಮಹಿಪತಿ ನಂದನ ಹಿಂದೆ ನಾನು ಧರಿಸು ಗಜಾನ ಗಜಾನ ಗೌರಿ ನಂದನ ಗಜವದನ ಗೌರಿ. ಸರಿ ಹಾಡಿದ್ರ? ಏನು ಹಾಡಲೇ ಇಲ್ಲ. ಅದು ಪಾಯಸದ ಅಡಿಗೆ ಹೋಗಿ ಆಯ್ತು ಅಲ್ವಾ? ರಾಮಕೃಷ್ಣರು ರಾಮಕೃಷ್ಣರು ಮನೆಗೆ ಬಂದರು. ಸಿಕ್ಕಿತಾ? ಇದನ್ನು ಚಂದ ಮಾಡಿ ಹಾಡಿ, ಸ್ವಲ್ಪ ಗಟ್ಟಿ ಹಾಡಿ. ಊಟ ಮಾಡಿ, ಇಲ್ಲಾಂದರೆ ನಿದ್ದೆ ಬರ್ತದೆ. ಮತ್ತೆ ಎದ್ದು ನಿಲ್ಲಿಸ್ತೇನೆ. ಹರಿನಾರಾಯಣ ಗೋವಿಂದ ಹಾಡಿ. ರಾಮಕೃಷ್ಣರು ಮನೆ ತಾಳಬೇಡ, ಮದೇನು ಬಂದಂತಾಯ್ತು ಮರವ. ತಾಳಬೇಡ ತಾಳಬೇಡ. ರಾಮಕೃಷ್ಣರು ಮನೆಗೆ ಬಂದರು, ಬಾಗಿಲು ಕಾಮಧೇನು ಬಂದಂತಾಯ್ತು ವರವ ಬೇಡಿರೋ. ಕಾಮಧೇನು ಬಂದಂತಾಯ್ತು. ಚೆಂಡು ಬುಗುರಿ ತುಂಡು ಮಲ್ಲಿಗೆ ಚೆಂಡು
ಸರಸವಾಡುತ್ತಾ ಬಂಡು ನಮ್ಮ ರಾಮ ಶ್ರೀರಾಮ ನಮ್ಮ ಮಕರ ಕುಂಡಲ ಮುಖದ ಕಮಲ ಮುಗುಳು ನಗೆಯ ಸುಖವ ಕೊಡುತ್ತಲೇ ಮುಖದ ನಮ್ಮ ರಾಮ ಶ್ರೀರಾಮ ನಮ್ಮ ಕಾಮಧೇನು ಕೊಕ್ಕಳಲ್ಲಿ ಮಕ್ಕಳ ಮಾಣಿಕ್ಯ ಗುರು ಪುರಂದರ ವಿಠಲನು ಮಕ್ಕಳ ಅಕರೆಯಿಂದಲೇ ಮುಕುತಿ ಕೊಡುವ ರಂಗನಾಥನು ಅಕರೆ ನಮ್ಮ ರಾಮ ಶ್ರೀ ಎಲ್ಲರೂ ಎದ್ದು ನಿಲ್ಲಿ. ಕಾಮಧೇನು ಬೇಡಿರೋ ಕಾಮಧೇನು ಬಂದಂತಾಯ್ತು ವರವ ಬೇಡಿರೋ ಹರಿನಾರಾಯಣ ಗೋವಿಂದ ಹರಿನಾರಾಯಣ ಗೋವಿಂದ ಹರಿನಾರಾಯಣ ಗೋವಿಂದ ಹರಿನಾರಾಯಣ ಗೋವಿಂದ ಹರಿನಾರಾಯಣ ದುರಿತ ನಿವಾರಣ ಹರಿನಾರಾಯಣ ದುರಿತ ನಿವಾರಣ ಹರಿನಾರಾಯಣ ಗೋವಿಂದ ಹರಿ ಗೋವಿಂದ 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 ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ಹರಿನಾರಾಯಣ ಗೋವಿಂದ ಹರಿನಾರಾಯಣ ಹರಿನಾರಾಯಣ ಗೋವಿಂದ ಹರಿನಾರಾಯಣ ಗೋವಿಂದ ಹರಿನಾರಾಯಣ ಗೋವಿಂದ ಹರಿನಾರಾಯಣ ಹರಿನಾರಾಯಣ ಗೋವಿಂದ ಹರಿನಾರಾಯಣ ಗೋವಿಂದ ಹರಿನಾರಾಯಣ ಗೋವಿಂದ ಹರಿನಾರಾಯಣ ಗೋವಿಂದ ಗೋವಿಂದ. ಈಗ ನಿದ್ದೆ ಹೋಯ್ತಲ್ಲ ಹಾಂ ಸಾಕು ಕೂತ್ಕೊಳ್ಳಿ.
ಶಿವ ಶಿವ ಹಾಡುವ. ಶಿವ 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 ಎನ್ನಿರೋ ಜಗದವರೆಲ್ಲ ಶಿವ ಶಿವ ಓ ಶಿವ 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 ಎನ್ನಿರೋ ಜಗದವರೆಲ್ಲ ಶಿವ 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 ಎನ್ನಿರೋ
शिव 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 ಎಸ್ ಎಲ್ಲ ನೆನಪಿದೆ ಅಲ್ವಾ? ज्योत से ज्योत जगाते चलो। ರೆಡಿಯಾ? ಸಿಕ್ತಾ ಹಾಡು ಎಲ್ರಿಗೂ? ज्योत से ज्योत जगाते चलो, ज्योत से ज्योत जगाते चलो, प्रेम की गंगा बहाते चलो, प्रेम की गंगा बहाते चलो, राह में आए जो दीन दुखी, राह में आए जो दीन दुखी, सबको गले से लगाते चलो, प्रेम की गंगा बहाते चलो, ಒಂದ್ಸಲ ಹಾಡ್ತೀರಾ? ಇದು ಎಲ್ರಿಗೂ ಗೊತ್ತಾ ಹಾಡು? ಕೇಳುದಾ? ಇನ್ನೊಂದ್ಸಲ ಹೇಳ್ಕೊಡ್ಲಾ? ಒಬ್ಬಳೇ ಹಾಡಬೇಕಾ? ज्योत से ज्योत जगाते चलो, ज्योत से ज्योत जगाते चलो, प्रेम की गंगा बहाते चलो, प्रेम की गंगा बहाते चलो, राह में आए जो दीन दुखी, राह में आए जो दीन दुखी, सबको गले से लगाते चलो, प्रेम की गंगा बहाते चलो. ಅರ್ಥ ಆಯ್ತಾ? ಒಟ್ಟಿಗೆ ಹಾಡ್ಬೋದಾ? ನಾ ಇನ್ನೊಂದ್ಸಲ ಹೇಳ್ಕೊಡ್ಲಾ? ಇನ್ನೊಂದ್ಸಲ ಹೇಳ್ಕೊಡ್ಬೇಕು. ज्योत से ज्योत जगाते चलो, ज्योत से ज्योत जगाते चलो,
गंगा बहाते चलो, प्रेम की गंगा बहाते चलो, राह में आए जो दीन दुखी, राह में आए जो दीन दुखी, सबको गले से लगाते चलो, प्रेम की गंगा बहाते चलो, जिसका न कोई संगी साथी, ईश्वर है रखवाला, जो निर्धन है, जो निर्बल है, वो है प्रभु का प्यारा, प्यार की मोती प्यार की मोती लुटाते चलो, प्रेम की गंगा बहाते चलो, प्रेम की गंगा बहाते चलो, आशा टूटी ममता रूठी, छूट गया है किनारा, बंद करो मत द्वार दया का, दे दो कुछ तो सहारा, दीप दया का दीप दया का जलाते चलो, प्रेम की गंगा बहाते चलो, प्रेम की गंगा बहाते चलो, छाया है चहु और अंधेरा, भटक गई है दिशाएं, मानव बन भैटा है दानव, किसको व्यथा सुनाए,
धरती को स्वर्ग बनाते चलो, प्रेम की गंगा बहाते चलो, प्रेम की गंगा बहाते चलो, ज्योत से ज्योत जगाते चलो, ज्योत से ज्योत जगाते चलो, प्रेम की गंगा बहाते चलो, प्रेम की गंगा बहाते चलो। ಹಾಡ್ಬೋದಾ? ಇಲ್ಲ, ಮಾಡ್ತೀರಾ? ಇಷ್ಟಿಷ್ಟನ್ನೇ ಹಾಡುವ, ಅವರೊಂದ್ಸಲ ನೀವು ಒಂದ್ಸಲ, ಆಯಿತಾ? ಒಂದ್ಸಲ ಹಾಡ್ತೇನೆ, ಆಮೇಲೆ ನೀವು ಹಾಡಿ. ज्योत से ज्योत जगाते चलो, ज्योत से ज्योत से ज्योत जगाते चलो, प्रेम की गंगा बहाते चलो, प्रेम की गंगा बहाते चलो, राह में आए जो दीन दुखी, राह में आए जो दीन दुखी, सबको गले से लगाते चलो, प्रेम की गंगा बहाते चलो, ಈಗ ಹಾಡ್ತೀರಾ? ಇಷ್ಟನ್ನು ಯಾರು ಫಸ್ಟ್ ಹಾಡ್ತೀರಿ? ನೀವು ಹಾಡ್ತೀರಾ? ಹಾಡಿ. ಎದ್ದು ನಿಂತು ಹಾಡ್ತೀರಾ? ಎಲ್ಲ ಎದ್ದು ನಿಂತು ಹಾಡಿ, ಎಲ್ಲರೂ ಎದ್ದು. ಕೈಕಾಲು ಸ್ವಲ್ಪ ಸ್ಟ್ರೈಟ್ ಆಗ್ತದೆ. ರೆಡಿಯಾ? हाँ। ज्योत से ज्योत से प्रेम की राह में आए, सबको गले से प्रेम की ಗುಡ್. ಎಷ್ಟು ಬಂತಲ್ಲ? ನೀವು ಹಾಡ್ತೀರಾ? ಎದ್ದು ನೀರು. ಸ್ಟಾರ್ಟ್.
ज्योत से प्रेम की राह में सबको गले से लगाते गंगा बहाते चलो प्रेम की ಬಂತಾ ಇಷ್ಟು ಬಂತಲ್ಲ ಈಗ ಒಟ್ಟಿಗೆ ಹಾಡಿ ಇಷ್ಟು ಎಲ್ಲ ಒಟ್ಟಿಗೆ ಹಾಡಿ ज्योत से प्रेम की प्रेम की गंगा जिसका न कोई संगी साथी ईश्वर है रखवाला जो निर्धन है जो निर्बल है वो है प्रभु का प्यारा प्यार की मोती प्यार की मोती लुटाते चलो प्रेम की प्रेम की नेक्स्ट हाडी आशा टू ममत छूट गया है किनारा बंद करो मत द्वार दया का दे दो कुछ तो सहारा दीप दया का दीप दया का जलाते प्रेम की प्रेम की छाया और अंधेरा भटक गई है दिशाएं मानव बन बैठा है दानव किसको व्यथा सुनाए धरती को स्वर्ग बना दे चल प्रेम की प्रेम की
ज्योत से प्रेम की गंगा, प्रेम की गंगा ಬಂತಲ್ಲ, ಬರಲಿಲ್ಲ. ಹಾಡುವ, ಒಟ್ಟಿಗೆ ಹಾಡ್ತೀರಾ? ಎಲ್ಲ ಒಟ್ಟಿಗೆ ಫುಲ್ಲು ಹಾಡು. ಹಾಡು. ಕೂತ್ಕೊಳ್ತೀರಾ? ಸುಸ್ತಾಗ್ತದಾ? ನಿಂತ್ಕೊಂಡೆ ಹಾಡ್ತೀರಾ? ವೆರಿ ಗುಡ್. ಸುಸ್ತಾಗೋರು ಕೂತ್ಕೊಳ್ಳಿ. ज्योत से प्रेम की राह में गंगा बहाते जिसका न कोई संगी, ईश्वर है रख जो निर्बल है, प्रभु का प्यारा, प्यार की प्यार के मोती लूटा, प्रेम की आशा टूटी, ममता रूठी, छूट गया है किनारा, बंद करो मत द्वार दया का, दे दो कुछ तो सहारा, दीप दीप दया का जला दे, प्रेम की छाया है जहो और भटक गई है दिशा, ये मानव बन भैटा है दान, किसको व्यथा सुनाए, धरती को स्वर्ग बन प्रेम की गंगा, ज्योत से ಕೂತ್ಕೊಳ್ಳಿ. ಗ್ರೂಪಲ್ಲಿ ಹಾಡುವ, ಒಂದೊಂದು ಗ್ರೂಪ್. ಕನಕದಾಸ,
ರೆಡಿ ಇದ್ದೀರಾ? ರೆಡಿಯಾ? ಎಸ್. ज्योत से जिसका न कोई ಎಸ್. ನೇತ್ರಾವತಿ ತಂಡ ಫಸ್ಟ್ ಇದ್ದು ಜ್ಯೋತ್ ಸೆ ಜ್ಯೋತ್ ಅದು ಫುಲ್ಲು ಹಾಡಿ, ಆಶಾ ಟೂಟಿ ಅಲ್ಲಿಂದ ಹಾಡಿ ಆಯಿತಾ? ಜ್ಯೋತ್ ಸೆ ಗುಡ್ ಗುಡ್. ವಿಜಯದಾಸ ಜ್ಯೋತ್ ಸೆ ಜ್ಯೋತ್ ಹಾಡಿ ಛಾಯಾ ಹೇ ಲಾಸ್ಟ್ ಇನ್ ಜ್ಯೋತ್ ಸೆ भटक गई है मानव ಕಾವೇರಿ
ತುಳಸಿದಾಸ ಜ್ಯೋತು ಸೆ ಜ್ಯೋತಾಡಿ ಆಶಾ ಟೂಟಿ ಅಲ್ಲಿಂದ ಹಾಡಿ ಜ್ಯೋತು ಸೆ आशा टूटी छूट गया है बंद करो द्वार देखो दीप गया ಎಷ್ಟು ಸಪೋರ್ಟಿವ್ ಅಲ್ಲ ಅಲ್ವಾ? ಅವರಿಗೆ ಹಾಡಲಿಕ್ಕೆ ಬಿಡಲಿಲ್ಲ, ನೀವೇ ಹಾಡಿದ್ದು ಅಲ್ವಾ? ಭಾರಿ ಸಪೋರ್ಟಪ್ಪ. ನೆಕ್ಸ್ಟ್ ಶರಾವತಿ. ಶರಾವತಿ ಈಗ ನಿಮಗೆ ಅವರು ಸಪೋರ್ಟ್ ಮಾಡ್ತಾರ ನೋಡುವ. ಬೇಡ ಬೇಡ, ज्योत से रामदास. ज्योत से राह में आए गले से लगाते प्रेम की जिसका न संगीत प्यार के प्रेम की गंगा गोदावरी आशा टूटी ममता लूटी ज्योत से ज्योत हाड़ी अला
ज्योत से बंद करो मत गुड ಪುರಂದರದಾಸ ಇಲ್ಲಿ ಎಲ್ಲ ಆಯ್ತಲ್ಲ ಎಲ್ಲರದ್ದು ಆಯ್ತಲ್ಲ ಲಾಸ್ಟ್ ಛಾಯಾ ಹೇ ಚಹು ಜ್ಯೋತ್ ಸೆ ಜ್ಯೋತ್ ಹಾಡಿ ಅದು ಲಾಸ್ಟ್ ಇದೆ ಜ್ಯೋತ್ ಸೆ ಛಾಯಾ प्रेम की ಎಲ್ಲ ಒಟ್ಟಿಗೆ ಹಾಡ್ತೀರಿ ಇನ್ನೊಂದ್ಸಲ ಫುಲ್ಲು ಒಟ್ಟಿಗೆ ಹಾಡಿ ज्योत से राह में जिसका न कोई प्यार की
ಒಂದು ವಚನ ಮಾಡುವನಾ? ವಚನಗಳು ಒಂದು ಮಾಡುವ. ವಚನ ಉಳ್ಳವರು ಶಿವಾಲಯವ ಮಾಡುವರು. ಇದು ರೇವತಿಯಲ್ಲಿದೆ, ರೇವತಿ ರಾಗ. ಉಳ್ಳವರು ಶಿವಾಲಯವ ಮಾಡುವರು, ಉಳ್ಳವರು ಶಿವಾಲಯವ ಮಾಡುವರು. ನಾನೇನು ಮಾಡಲಿ ಬಡವನಯ್ಯ, ಉಳ್ಳವರು ಶಿವಾಲಯವ ಮಾಡುವರು. ನಾನೇನು ಮಾಡಲಿ ಬಡವನಯ್ಯ, ಉಳ್ಳವರು ಶಿವಾಲಯವ ಮಾಡುವರು. ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಲಶವಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ, ಉಳ್ಳವರು ಶಿವಾಲಯವ ಮಾಡುವರು. ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕೆ ಅಳಿವಿಲ್ಲ, ಕೂಡಲ ಸಂಗಮ
ಮಾಡುವರು. ನಾನೇನು ಮಾಡಲಿ ಬಡವನಯ್ಯ ಉಳ್ಳವರು ಶಿವಾಲಯವ ಮಾಡುವರು. ಓಂ ನಮಃ ಶಿವಾಯ ಶಿವಾಯ ನಮಃ. ಓಂ ನಮಃ ಶಿವಾಯ ಶಿವಾಯ ನಮಃ. ಹರ 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 ಹರಾಯ ನಮಃ. ಶಿವ 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 ಶಿವಾಯ ನಮಃ. ಹರ ಹರ ಮಹಾದೇವ. ಹರ ಹರ ಮಹಾದೇವ. ಹರ ಹರ ಮಹಾದೇವ. ಹರ ಹರ ಮಹಾದೇವ. ಗಂಗಾಧರ 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 ಮಾಡಿ ಗಂಗಾಧರ ಗಂಗಾಧರ ಗಂಗಾಧರ. ಹೋಯ್ತಾ ನಿದ್ದೆ? ನೀವೇ ಹಾಡ್ತೀರಾ? ಹಾಂ, ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ? ಹಾಂ. ಹಾಡ್ತೀರಾ? ಉಳ್ಳವರು ಶಿವಾಲಯವ ಮಾಡುವರು. ಉಳ್ಳರು ಶಿವಾಲಯವ ಮಾಡು. ನಾನೇನು ಮಾಡಲಿ ಬಡವನಯ್ಯ ಉಳ್ಳವರು ಶಿವಾಲಯವ ಮಾಡುವರು. ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ. ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ. ಉಳ್ಳವರು ಶಿವಾಲಯವ ಮಾಡುವರು. ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕೆ ಅಳಿವಿಲ್ಲ. ಕೂಡಲ ಸಂಗಮ ದೇವಕ್ಕೆ ಉಂಟು ಜಂಗಮಕ್ಕೆ ಕೂಡಲ ಸಂಗಮ ದೇವಕ್ಕೆ ಉಳ್ಳವ
ಸಾಕಾಯ್ತಾ? ತುಂಬ ಖುಷಿ ಆಯಿತಾ? ಅರ್ಥ ಆಯ್ತಾ? ಕಷ್ಟ ಆಯ್ತಾ? ಇಲ್ಲಪ್ಪ, ತುಂಬ ಸುಲಭ ಅಲ್ವಾ? ತುಂಬ ಸುಲಭ ಹಾಂ ಅಲ್ವಾ? ಅಷ್ಟಾದರೆ ಸಾಕು, ಎಲ್ರಿಗೂ ಖುಷಿ ಆದರೆ ಆಯಿತು. ಎಂತಂತೆಯಾ? ನೀರಿಗೆ ನೈದಿಲೆ ಮಾಡಿಬಿಡುವ, ನೀರಿಗೆ ನೈದಿಲೆ ಮಾಡಿಬಿಡುವ. ಹಿಂದೋಳ ಜಿ ಶಾರ್ಪಲ್ಲೇ ಮಾಡಿ. ಇನ್ನೊಂದು ಮಾಡುವನ, ನೀರಿಗೆ ನೈದಿಲೆ ಶೃಂಗಾರ. ನೆಕ್ಸ್ಟ್ ಪೇಜಲ್ಲಿದೆ ನೋಡಿ, ಮೂರನೇದು. ಹಿಂದೋಳ ರಾಗದಲ್ಲಿದೆ ಆಯ್ತಾ? ಹಿಂದೋಳ ರಾಗ, ಹಿಂದೋಳ ಮಾಲ್ಕೌನ್ಸ್. ನೀರಿಗೆ ನೈದಿಲೆ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ, ನೀರಿಗೆ ನೈದಿಲೆ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ಗಗನಕ್ಕೆ ಚಂದ್ರನೇ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ಗಗನಕ್ಕೆ ಚಂದ್ರನೇ ಶೃಂಗಾರ, ನಮ್ಮ ಕೂಡಲ ಸಂಗನ ಶರಣರ ನೋಸಲಿಗೆ ವಿಭೂತಿಯೇ ಶೃಂಗಾರ, ನಮ್ಮ ಕೂಡಲ ಸಂಗನ ಶರಣರ ನೋಸಲಿಗೆ ವಿಭೂತಿಯೇ ಶೃಂಗಾರ, ನೀರಿಗೆ ನೈದಿಲೆ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ,
ಸಮುದ್ರಕ್ಕೆ ತೆರೆಗೆ ಶೃಂಗಾರ ಅರ್ಥ ಆಯ್ತಾ? ಹಲೋ, ಹರಿ ಓಂ. ಈವರೆಗೆ ಒಂದು ಚಹಾದ ವಿರಾಮದ ನಂತರ ಕೂಡ ಈ ಒಂದು ಶಿಬಿರವನ್ನು ನಡೆಸಲಿಕ್ಕಿದ್ದಾರೆ ಶ್ರೀಮತಿ ಮೇಡಮ್ ಅವರು. ಈಗಾಗಲೇ ಈವರೆಗೆ ಇಷ್ಟವರೆಗೆ ನಡೆಸಿದಂತಹ ತರಬೇತಿಗೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ಮುಂದಿನ 15 ನಿಮಿಷದಲ್ಲಿ ಟೀಯ ವಿರಾಮ ಇದೆ. ದಯವಿಟ್ಟು ಎಲ್ಲರೂ ಕೂಡ ಲಘು ಪಾನೀಯವನ್ನು ಪಡ್ಕೊಂಡು ಬರಬೇಕು. ದಯವಿಟ್ಟು ಆದಷ್ಟು ಬೇಗ ಇನ್ನೊಂದು 15 ನಿಮಿಷದ ಒಳಗೆ ನೀವು ಉಪಹಾರ ಮತ್ತು ಟೀಯನ್ನು ಕುಡಿದು ಈ ಸಭಾಂಗಣದೊಳಗೆ ಬೇಗ ಬರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ನೀರಿಗೆ ನೈದಿಲೆ ಒಂದ್ಸಲ ಹೇಳುವ. ನೀರಿಗೆ ನೈದಿಲೆ ವಚನ. ವಚನಗಳು ಆಯ್ತಾ? ನೀರಿಗೆ ನೈದಿಲೆ ಶೃಂಗಾರ ಸಮುದ್ರಕ್ಕೆ ತೆರೆಗೆ ಶೃಂಗಾರ ನೀರಿಗೆ ನೈದಿಲೆ ಶೃಂಗಾರ ಸಮುದ್ರಕ್ಕೆ ತೆರೆಗೆ ಶೃಂಗಾರ ನಾರಿಗೆ ಗುಣವೇ ಶೃಂಗಾರ ಗಗನಕ್ಕೆ ಚಂದ್ರನೇ ಶೃಂಗಾರ ನಾರಿಗೆ ಗುಣವೇ ಶೃಂಗಾರ ಗಗನಕ್ಕೆ ಚಂದ್ರನೇ
ಶರಣರ ನೋಸಲಿಗೆ ವಿಭೂತಿಯೇ ಶೃಂಗಾರ ನೀರಿಗೆ ನೈದಿಲೆ ಶೃಂಗಾರ ಸಮುದ್ರಕ್ಕೆ ತೆರೆಯೇ ಶೃಂಗಾರ ನೀವೇ ಹಾಡ್ಬೋದಾ? ಹಾಡ್ತೀರಾ? ಹಾಡಿ. ಸಮುದ್ರಕ್ಕೆ ತೆರೆ ನೀರಿಗೆ ಸಮುದ್ರಕ್ಕೆ ನಾರಿಗೆ ಗುಣಗೆ ಶೃಂಗಾರ ಗಗನಕ್ಕೆ ನಾರಿಗೆ ಗುಣವೇ ಗಗನಕ್ಕೆ ಶರಣರ ನೋಸಲಿಗೆ ವಿಭೂತಿಯ ಶೃಂಗಾರ ನೋಸಲಿಗೆ ವಿಭೂತಿ ನೈದಿಲೆ ಸಮುದ್ರಕ್ಕೆ ತೆರೆಯೇ ಸಮುದ್ರಕ್ಕೆ ತೆರೆಯೇ ಉಳ್ಳವರು ಹಾಡ್ತೀರಾ? ಉಳ್ಳವರು ಶಿವಾಲಯವ ಮಾಡುವರು ಲಯವ ಮಾಡು ನಾನೇ ನಾನೇ ತಾಳಬೇಡ 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 ಆಯ್ತಾ? ಉಳ್ಳವರು ಶಿವಾಲಯವ ಮಾಡು ನಾನೇನ ಮಾಡು ಬಡವನೇ ಉಳ್ಳವರು ಶಿವಾಲಯವ ಎನ್ನ ಕಾಲೇ ಕಂಬ ದೇಹ ದೇಗುಲ ಶಿರವೇ ಕಲಶ ಎನ್ನ ಕಾಲ ಉಳ್ಳವರು ಶಿವಾಲಯವ ಮಾಡು
ಸ್ಥಾವರಕ್ಕೆ ಉಂಟು ಕೂಡಲ ಕೇಳೈ ಸ್ಥಾವರಕ್ಕೆ ಜಂಗಮಕ್ಕೆ ಕೂಡಲ ಸಂಗಮ ದೇವಕ್ಕೆ ಉಳ್ಳವರು ಶಿವಾಲಯವ ಮಾಡು ನಾನೇನು ನಾನೇನು ಮಾಡಲಿ ನಾನೇನು ಮಾಡಲಿ ಅದು ಬಡವನಯ್ಯ ಚಂದ ಬರ್ತದೆ. ನಾನೇನು ಮಾಡಲಿ ಅಂತ ಮಾತ್ರ ಬರೋದಿಲ್ಲ. ಜ್ಯೋತಿಸೆ ಜ್ಯೋತ ಹಾಡ್ತೀರಾ? ಜ್ಯೋತಿಸೆ ಹಾಡಿಸ್ತೇವೆ. ಅದಾ ಮತ್ತೆ ಯಾವ್ದಾದ್ರು ಆಗ್ಬೋದಾ? ನೀವು ಶಿವ ಶಿವ ಹಾಡ್ತೀರಾ? ಶಿವ ಶಿವ ಹಾಡ್ತೀರಾ? ಶಿವ ಶಿವ ಹಾಡು. ಶಿವ 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 ಎನ್ನಿ ಹಾಡಿ. ಶಿವ 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 ಮನುಜ ಶಿವ ಶಿವ ಎನ್ನಿ ಗಜಕೋಟಿ ಶಿವ 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 ಎನ್ನಿರೋ ಜಗದವರೆಲ್ಲ ಶಿವ ಶಿವ ನೀವು ಜೈ
ಹಾಡ್ತೀರಾ? ಗಜಾನನ ಸ್ವಾಮಿ ಗಜಾನನ. ಹಾಂ, ತಾಳಬೇಡ, ತಾಳಬೇಡ, ಆಯಿತಾ? ಹಾಡ್ತೀರಾ? ಗಜಾನನ ಗೌರಿ ಒಂದು ನಿಮಿಷ. ಗಜಾನನ ತಾಳ ಹಾಕಬೇಡಿ. ಗಜಾನನ ಸ್ವಾಮಿ ಗಜಾನನ, ಗೌರಿ ನಂದನ ಗಜವದನ, ಅದು 2 ಸಲ. ಒಂದೊಂದು ಲೈನ್ 2 ಸಲ ಅಲ್ಲ, 2 ಲೈನ್ ಒಟ್ಟಿಗೆ, ಆಯಿತಾ? ಸ್ಟಾರ್ಟ್ ಮಾಡ್ತೀರಾ? ಮಾಡಿ. ಗಜಾನ ಗೌರಿ ಗಜಾ ಪಾರ್ವತಿ ಫಸ್ಟಿಂದ ಹಾಡಿ. ನೀವೇ ಹೇಳ್ತೀರಾ? ಪಾಸ್ ಅಂತೆ. ಈಗ ಒಂದ್ಸಲ ನೀವು ಹಾಡಿ, ಮತ್ತೆ ಅವರು ಹಾಡಲಿ. ಪಾರ್ವತಿ ನಂದನ ಪೂರ್ವಚರಿತಗನ ನಿರ್ವಿಘ್ನದಾಯಕ ಗಜಾನನ, ಅದಷ್ಟು ನೀವು ಹಾಡಿ, ಮತ್ತೆ ಅವರು ಹಾಡಲಿ. ಹಾಡಿ. ಗಜಾನ ನಂದನ ಅಯ್ಯಯ್ಯೋ, ಗಜಾನನ ಸ್ವಾಮಿ ಗಜಾನನ, ಗೌರಿ ನಂದನ ಗಜವದನ. ಹಾಂ, 2 ಸಲ, ಒಂದು ಲೈನ್ 2 ಸಲ ಹಾಡಬೇಡಿ. ಪಾರ್ವತಿ ನಂದನ ಪೂರ್ವಚರಿತಗನ ನಿರ್ವಿಘ್ನದಾಯಕ ಗಣ. ಹಾಂ, ಹಾಡಿ. ಗಜ ಗೌರಿ ನಂದನ ಗಜವದನ. ಇನ್ನೊಂದ್ಸಲ ಒಟ್ಟಿಗೆ ಹಾಡಿ. ಗಜಾನನ ಸ್ವಾಮಿ ಗಜಾನನ, ಗೌರಿ ಗಜಾನನ ಪಾರ್ವತಿ ನಂದನ ಪೂರ್ವಚರಿತ ಗಜಾನನ
शकवाहन दोषक रिपु नाशक विग्रह गजानना शकवाहन मदनारी गुड गौरी करुणा गौरी नंदन गजवदना गौरी नंदन गजवदना ಹಾಡ್ತೀರಾ ಹಾಡ್ತೀರಾ ಈಗ ಅರ್ಥ ಆಯ್ತಲ್ಲ ನೋಡುವ ಹಾಡುವ ಹಾಡಿ ಗಟ್ಟಿ ಹಾಡಿ ನಿಮ್ಮದು ವಾಯ್ಸೇ ಬರೋದಿಲ್ಲ ಇವರದ್ದು ಒಳ್ಳೆ ವಾಯ್ಸ್ ಬರ್ತಾ ಉಂಟು ಹಾಂ ಹಾಂ ಹಾಡಿ ಗಜಾನ ಗುಡ್ ಗಜಾ ಪಾರ್ವತಿ ಗಜಾನನ ಗೌರಿ ನಂದನ ಗಜವದನ मूषक वाहन दोषक रिपुकलनाशक मदनारि मनोहर एक दया करुणा करुणापूरित सर्वाभरणन भूषित ತಂದೆ ಮಹಿಪತಿ ನಂದನ ಇಂದನನು ಧರಿಸು ನಾವು ಸಹ ಹಾಡ್ತೇವಲ್ವಾ ಅದು ಲಾಸ್ಟಿದಕ್ಕೆ ಮಾತ್ರ ರಾಮಕೃಷ್ಣ ಬೇಡ
ರಾಮ ಕಾಮಧೇನು ಬಂದಂತಾಯ್ತು ವರವ ಕಾಮಧೇನು ಕಾಮಧೇನು ಚೆಂಡು ಬುಗುರಿ ಚಿನ್ನಿ ಕೋಲು ಗಜುಗವಾಡುತ್ತ ದೊಂಡು ಮಲ್ಲಿಗೆ ಹೆಂಡು ಹೆಂಗಳ ಮುದ್ದು ಮುಖದ ಗಂಡು ಮಾಡಿ ಬಲೆಯದೊಡನೆ ಸರಸವಾಡುತ್ತ ನಮ್ಮ ಬಾ ಶ್ರೀ ಮಕರ ಸುಕುಮಾರ ಸುಂದರವಾದ ಉಡುಗೆ ಸುಕುಮಾರ ಮುಖದ ಕಮಲ ಮುಗುಳು ನಗೆಯ ಸುಖವ ಕೊಡುತ್ತಲೇ ಮುಖದ ಕಮಲ ರಾಮಕೃಷ್ಣರು ಶ್ರೀ ಮಕ್ಕಳಲ್ಲಿ ನಮ್ಮ ರಾಮಕೃಷ್ಣ ಶ್ರೀ ನಮ್ಮ ಕಾಮಧೇನು ಬಂದಂತಾಯ್ತು ವರವ ಬೇಡಿರೋ ಕಾಮಧೇನು ಬಂದಂತಾಯ್ತು ವರವ ಹರಿನಾರಾಯಣ ಗೋವಿಂದ ಹರಿನಾರಾಯಣ ಗೋವಿಂದ ಹರಿನಾರಾಯಣ ಗೋವಿಂದ ಹರಿನಾರಾಯಣ ಗೋವಿಂದ ಹರಿನಾರಾಯಣ ದುರಿತ ನಿವಾರಣ ಹರಿನಾರಾಯಣ ದುರಿತ ನಿವಾರಣ ಹರಿನಾರಾಯಣ ಗೋವಿಂದ 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 ಹರಿ ಗೋವಿಂದ
ಹರಿನಾರಾಯಣ ಗೋವಿಂದ ಹರಿನಾರಾಯಣ ಗೋವಿಂದ ಹರಿನಾರಾಯಣ ಗೋವಿಂದ. ಶಿವ 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 ತಾಳಬೇಡ. ಶಿವ 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 ಎನ್ನಿರೋ ಶಿವ ಶಿವ ಆಗಮನ ಅಪರಾಧದ ಕೋಟಿ ಶಿವ 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 ಶ್ರವಣ ಬದೆಯ ನೀವು
ಶಿವ ಶಿವ ಎನ್ನಿರೋ ಓ ಜಗದವರೆಲ್ಲ ಶಿವ ಶಿವ ಎನ್ನಿರೋ ಓ ಜಗದವರೆಲ್ಲ ಶಿವ 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 ಎನ್ನಿರೋ ಓ ಜಗದವರೆಲ್ಲ ಶಿವ 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 ಎನ್ನಿರೋ ಓ ಜಗದವರೆಲ್ಲ ಶಿವ 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 ಎನ್ನಿರೋ. ज्योत से ज्योत ज्योत से ज्योत से प्रेम की गंगा बहाते राह में लगाते चलो प्रेम की गंगा बहाते चलो जिसका न कोई ईश्वर है रखवाला जो वो है प्रभु का प्यारा प्यार की आशा ममता रूठी छूट गया है किनारा बंद करो मत द्वार दे दो कुछ तो सहारा दीप दया गाते चलो प्रेम की गंगा बहाते छाया है जहो और अंधेरा भटक गई है दिशाएं मानव बन बैठा है किसको व्यथा सुनाए नाते चलो प्रेम की गंगा बहाते चलो प्रेम की गंगा बहाते चलो ज्योत से ज्योत जग प्रेम की गंगा प्रेम की गंगा प्रेम की गंगा बहाते चलो
ನೀರಿಗೆ ನೈದಿಲೆ ಹಾಡುವ. ನೀರಿಗೆ ನೈದಿಲೆ. ಈ ಕಡೆಯಿಂದ ಸ್ವರ ಬರುವುದಿಲ್ಲ, ಸ್ವಲ್ಪ ಗಟ್ಟಿ ಹಾಡಬೇಕು. ನೀರಿಗೆ ನೈದಿಲೆ ಶೃಂಗಾರ, ಸಮುದ್ರಕ್ಕೆ ತೆರೆಗೆ ಶೃಂಗಾರ. ನೀರಿಗೆ ನೈದಿಲೆ ಶೃಂಗಾರ, ಸಮುದ್ರಕ್ಕೆ ತೆರೆಗೆ ನಾರಿಗೆ ಗುಣವೇ ಶೃಂಗಾರ, ಗಗನಕ್ಕೆ ಚಂದ್ರನೇ ಶೃಂಗಾರ. ನಾರಿಗೆ ಗುಣವೇ ಶೃಂಗಾರ, ಗಗನಕ್ಕೆ ಚಂದ್ರನೇ ಶೃಂಗಾರ. ನಮ್ಮ ಕೂಡ್ ಸಂಗ ಶರಣರ ನೋಸಲಿಗೆ ವಿಭೂತಿಯ ಶೃಂಗಾರ. ನಮ್ಮ ಶರಣರ ನೋಸಲಿಗೆ ವಿಭೂತಿಯ ಶೃಂಗಾರ. ನೀರಿಗೆ ನೈದಿಲೆ ಶೃಂಗಾರ, ಸಮುದ್ರಕ್ಕೆ ತೆರೆಗೆ ಶೃಂಗಾರ. ಸಮುದ್ರಕ್ಕೆ ತೆರೆಗೆ, ಸಮುದ್ರಕ್ಕೆ ತೆರೆಗೆ. ಉಳ್ಳವರು ಉಳ್ಳವರು ಶಿವಾಲಯವ ಮಾಡುವರು. ಉಳ್ಳವರು ಶಿವಾಲಯವ ಮಾಡುವರು. ನಾನೇನು ಮಾಡಲಿ ಬಡವನೇ. ಉಳ್ಳವರು ಶಿವಾಲಯವ ಮಾಡುವರು. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ. ಉಳ್ಳವರು ಶಿವಾಲಯವ ಮಾಡುವರು. ಉಳ್ಳವರು ಶಿವಾಲಯವ ಮಾಡುವರು. ಸ್ಥಾವರಕ್ಕೆ ಅಳಿವುಂಟು, ಜಂಗಮಕ್ಕೆ ಅಳಿವಿಲ್ಲ. ಕೂಡಲ ಸಂಗಮ ಸ್ಥಾವರಕ್ಕೆ ಅಳಿವುಂಟು, ಜಂಗಮಕ್ಕೆ ಕೂಡಲ. ಉಳ್ಳವರು ಶಿವಾಲಯವ ಮಾಡುವರು. ಶಿವಾಲಯವ ಮಾಡುವರು. ಓಂ ನಮಃ ಶಿವಾಯ, ಶಿವಾಯ ನಮಃ. ಓಂ ನಮಃ ಶಿವಾಯ, ಶಿವಾಯ ನಮಃ. ಹರ 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 ಹರಾಯ ನಮಃ.
ಹರ ಮಹಾದೇವ ಹರ ಹರ ಮಹಾದೇವ ಹರ ಹರ ಮಹಾದೇವ ಹರ ಹರ ಮಹಾದೇವ ಗಂಗಾಧರ 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 ಗಂಗಾ ಗಂಗಾ ಗಂಗಾಧರ 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 ಗಂಗಾ ಗಂಗಾಧರ ಗಂಗಾ ಗಂಗಾಧರ ಗಂಗಾಧರ ಗಜಾನನ ಸ್ವಾಮಿ ಗಜ ಗಟ್ಟಿ ಹಾಡಿ ತಾಳಬೇಡ ಗಜಾನನ ಸ್ವಾಮಿ ಗೌರಿ ನಂದನ ಗಜವದನ ಗಜಾನನ ಗೌರಿ ಪಾರ್ವತಿ ನಿರ್ವಿಘ್ನ ಗಜಾನ ಗೌರಿ ನಂದನ ಗಜವದನ ಗೌರಿ ಮೂಷಕ ವಾಹನ ಗೌರಿ ನಂದನ ಗಜವದನ ಗೌರಿ ನಂದನ ಗಜವದನ ಕರುಣಾಪೂರಿತ ಸರ್ವಾಭರಣನ ಭೂಷಿತ ಭಯಹರಣ ಗಜ ಕರುಣಾ ಭೂಷಿತ ಭಯಹರಣ ಗಜಾನನ ತಂದೆ ಮಹಿಪತಿ ನಂದನ ಸಾರಥಿ ಹಿಂದೆ ನಾನು ಧರಿಸು ಗಜಾನನ ಗಜಾನನ ಗಜಾನನ
ಗಜವದನ ಗೌರಿ ನಂದನ ಗಜವದನ ಗೌರಿ ನಂದನ ಗಜವದನ ಗೌರಿ ನಂದನ ಗಜವದನ. ಹಾಡುಗಳೆಲ್ಲ ಇಷ್ಟ ಆಗಿದೆ ನಿಮಗೆ ಅಂತ. ಅದನ್ನು ಈಗ ಹಾಡುವ ಕ್ರಮ ಮತ್ತು ಹೇಗೆ ಅದನ್ನು ವಿಸ್ತರಿಸಬಹುದು ಅಂತ ಈಗ ಆಕರ್ಷಣೆ ಮಾಡಬೇಕು ಹಾಡುಗಾರರಿಗೆ, ಭಜನೆ ಕಮ್ಮಟದಲ್ಲಿ ಬರುವವರಿಗೆ, ನಿಮ್ಮ ಭಜನೆ ಸಂಘದಲ್ಲಿ ಬರುವವರಿಗೆ, ಅವರಿಗೆ ಸಂತೋಷ ಆಗಬೇಕು ಮತ್ತು ಇನ್ನೂ ಹೇಳುವ ಅಂತ ಆಸೆ ಬರಬೇಕು. ಅದಕ್ಕಾಗಿ ಅವರು ಆ ಪಲ್ಲವಿಯನ್ನು ಪುನಃ ಪುನಃ ಹಾಡಿಸ್ತಾರೆ, ಪುನಃ ಪುನಃ ಹಾಗೆ ನೀವು ಕೂಡ ಎಷ್ಟು ಉದ್ದ ಕೂಡ ಅದನ್ನು ಕೊಂಡೋಗ್ಬೋದು. ಆದರೆ ಇದು ಈಗ ಅಭ್ಯಾಸ ಮಾಡಿ ನಿಮಗೆ ಇಷ್ಟ ಆಗಿದೆಲ್ಲ ಹಾಡಿಗೆ ಸ್ಪಷ್ಟತೆ ಇದೆ. ಈಗ ಒಂದು ಹೇಗೆ ಮಾಡುವ, ಸ್ವಲ್ಪ ಅರ್ಧ ಇವರು ಹಾಡಲಿ ಅರ್ಧ ಅವ್ರು ಹಾಡಲಿ, ಆಗ ಸರಿ ಗೊತ್ತಾಗುತ್ತೆ ನೀವು ತಪ್ಪಿದ್ದು. ಹಾಂ ಮಹಿಳೆಯರು ಹಾಂ 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 ಮಹಿಳೆಯರು ಸರಿ, ನಮ್ಮ ಪುರುಷರು ಹೇಗೆ ಆಗ್ತಾರೆ ನೋಡುವ. ಈಗ ಜ್ಯೋತದ ಹಿಂದಿ ಅರ್ಥ ಆಗಿದೆ ನಿಮಗೆಲ್ಲ? ಅದು ಕನ್ನಡದ ವರ್ಷ ಉಂಟಲ್ಲ, ಕನ್ನಡದ ಅರ್ಥ ಕೂಡ ಅದ್ರ ಕನ್ನಡದಲ್ಲಿ ಇಲ್ಲ ಎಷ್ಟನೇ ಪಟ್ಟದ್ದು ಹಳೇದ ಇದು ಬರ್ತಾರೆ, ಆದರೆ ಮೂಲದಷ್ಟು ಚಂದ ಬರುವುದಿಲ್ಲ ಅಂತ ನಾವು ಒರಿಜಿನಲ್ ಹಾಡಿಸ್ತಾ ಇದ್ದೇವೆ. ಅವರು ಎಷ್ಟಾದರೂ ಮೂಲದ ಸ್ವರೂಪ ಬರುವುದಿಲ್ಲ ಅಂತ. ಇದು ಕೇಳಿದ್ದೀರಾ ಹಿಂದೆ ಕ್ಯಾಸೆಟ್ನಲ್ಲಿ? ಜ್ಯೋತಿಷರು ಕೇಳಿದ್ದೀರಾ? ಅದೇ ಯಾರು ಹಾಡಿದ್ದದು? ಹಾಂ ಲತಾ ಮಂಗೇಶ್ಕರ? ಅದು ಸರಿ, ಕರೆಕ್ಟ್ ಅದು ಇವರೇ ಹಾಡಿದ್ದು ಅಂತ ಮೂಲ. ಎಲ್ಲ ಅರ್ಥ ಇದೆ. ಜ್ಯೋತಿಯ ಬೆಳಗ್ಗೆ ನಡೆಗೆ ಪ್ರೀತಿ ಗಂಗೆ ಹರಿವೇಡೆ ಬಾಳಿನ ಬಾಯಣದ ದೀನ ದುಃಖಿಗಳ ಮನವನ್ನು ಸೇರಿದ ಮುಂದೆ ನಡೆ ಪ್ರೀತಿಯ ಗಂಗೆ ಹರಿವೇಡೆ ಅನಾಥ ಜನರಿಗೆ ದುರ್ಬಲರಿಂಗೆ ಈಶ್ವರ ನಿನ್ನದೇ ರಕ್ಷೆ ನಿರ್ಬಲರನ್ನು ಪ್ರೀತಿ ಕಾಣೋ ಪ್ರಭುವೆ ಪ್ರೀತಿಯ ಮುತ್ತನ್ನು ಕೊಡೋದು ನಡೆ ಪ್ರೀತಿಯ ಗಂಗೆ ಹರಿವೇಡೆ ನಡೆ. ಅಂದರೆ ಜನರು ಬಡತನ ಕಷ್ಟದಲ್ಲಿರುವಾಗ ಅವರನ್ನು ಅಪ್ಪಿಕೊಳ್ಬೇಕು, ಅವರನ್ನು ಸಾಂತ್ವನಗೊಳಿಸಬೇಕು ಅಂತ ಇದು ಹಾಡಿನ ಅರ್ಥ. ಆಮೇಲೆ ಮೇಲು ಕೀಳು ಯಾರೇ ಇರಲಿ ಎಲ್ಲರಲ್ಲಿ ಅವನಿರುವ ಭೇದ ಭಾವದು ಇಲ್ಲವೇ ಇಲ್ಲ ಮಾನವನ್ನದು ಇದು ಭ್ರಮೆಯು ಧರ್ಮಜು ಎತ್ತಿ ನಡೆ ಪ್ರೇಮದ ಗಂಗೆ ಹರಿವೇಳೆ. ಜಗದಲ್ಲಿ ಎಲ್ಲ ಕಣಕಣದಲ್ಲಿ ಕಾಣುವುದು ಒಂದೇ ಆತ್ಮ, ಒಬ್ಬನೇ ಬ್ರಹ್ಮ, ಒಂದೇ ಸತ್ಯ ಹೃದಯದಿ ಇದೆ, ಒಂದೇ ಸತ್ಯ ಹೃದಯದಿ ಇದೆ ಪರಮಾತ್ಮ. ಪ್ರಾಣಕ್ಕೆ ಪ್ರಾಣವ ಸೇರಿಸುತ್ತಾ ಪ್ರೀತಿಯ ಗಂಗೆ ಹರಿವೇಳೆ ಜ್ಯೋತಿಯನ್ನು ಉಂಡಿಸುಂದ್ರೆ. ಈ ಥರ ಅರ್ಥ ಮಾಡ್ಕೊಳ್ಬೇಕು. ಅದನ್ನು ಹಿಂದಿಯಲ್ಲಿ ಅರ್ಥ ಆಗ್ತದೆ, ಹಿಂದಿಯಲ್ಲಲ್ವ? ಟಿ ವಿ ನೋಡಿಯಲ್ಲಿ ಅರ್ಥ ಆಗ್ತದಲ್ಲ ಹಿಂದಿ, ಎಲ್ಲ ಹಿಂದಿಯೇ ಬರ್ತದೆ, ಹಿಂದಿ ಅರ್ಥ ಆಗ್ತದೆ ನಿಮಗೆ. ಅದರಲ್ಲಿ ಹಿಂದಿ ಇದರಲ್ಲಿ ಜ್ಯೋತಿಷರು ಜ್ಯೋತಿಯಿಂದ ಜ್ಯೋತಿಯನ್ನು ಬೆಳಗಿಸ್ತಾ ಹೋಗಿ ಅಂತ ಭಾಳ ಚಂದದ ಪದ್ಯ ಅದು. ಜ್ಯೋತಿಯಿಂದ ಜ್ಯೋತಿಯನ್ನು ಬೆಳಗಿಸ್ತಾ ಹೋಗಿ ಅಂತೇಳಿ. ಪ್ರೇಮಿಕೆ ಗಂಗಾ ಬಹತೆ ಚಲೋ ರಾಹಮೆ ಆಯೆ ಜ್ಯೋತಿ ದಾರಿಯಲ್ಲಿ ಬರುವಂಥ ದೀನ ದುಃಖಿಗಳನ್ನು ಶಬಕು ಗಲೆ ಲಗಾತೆ ಅವ್ರನ್ನ ಅಪ್ಪಿಕೊಂಡು ಹೋಗಿ ಇಂದ ಲಗಾತೆ ಚಲೋ ಅಂತಂದರೆ ಹತ್ತಿರ ಹೇಳ್ಕೊಳ್ಳಿ ಅವರನ್ನು. ಪ್ರೇಮಿಕೆ ಗಂಗಾ ಬಹತೆ ಚಲೋ ಈಗ ಅರ್ಥ ಆಗ್ತದೆ ನಿಮಗೆ. ಒರಿಜಿನಲ್ ಹಿಂದಿ ಹಾಡಿನ ಸ್ವರೂಪ ಕನ್ನಡದಲ್ಲಿ ಸರಿ ಬರುವುದಿಲ್ಲ ಅಂತೇಳಿ ನಾವು ಹಿಂದಿಯನ್ನು ಇಟ್ಟಿದ್ದೇವೆ, ಭಾಷಾ ಮಾಡಿ ಇಟ್ಟಿದ್ದೇವೆ ನಿಮಗೆ ಅರ್ಥ ಆಗಲಿ ಅಂತೇಳಿ.
ಮೂಲ ಹಿಂದಿಯಲ್ಲಿ ಹಾಡಿದರೆ ಚೆನ್ನಾಗಿರುತ್ತೆ ಅಂದರೆ ಹಿಂದಿಯನ್ನೇ ಇಟ್ಕೊಂಡಿದ್ದೆ. ಈಗ ರಿಪೀಟ್ ಮಾಡಿದರೆ ಒಂದು ಯಾವುದು? ಹಾಂ, ಯಾವುದಾದ್ರೂ ಒಂದು ಸಾಕಾ? ಅಲ್ಲ ಇನ್ನೊಂದು ಹಾಡುತ್ತೀರಾ? ಹಾಂ, ಈಗ ಒಂದು ಇವರು ಹಾಡಲಿ, ಒಂದು ಎರಡು ಜ್ಯೋತಿಸೆ ಹಾಡ್ತೀರಾ? ಹಾಂ, ರಾಮಕೃಷ್ಣರು. ಓಕೆ, ಅದು ಆಗಲಿ, ರಾಮಕೃಷ್ಣನೂ ಆಗಲಿ. ಹಾಗೆ ರಾಮಕೃಷ್ಣನ ಮನೆಗೆ ಬಂದದ್ದು. ರಾಮಕೃಷ್ಣರು ಒಂದು ಚರಣ ನೀವು, ಒಂದು ಚರಣ ಅವರು. ಆಯಿತಾ? ಈಗ ನೀವು ಹಾಡಿ, ಸ್ಟಾರ್ಟ್ ಮಾಡಿ. ರಾಮಕೃಷ್ಣರು ಪಾಡುತ್ತಾ ಚೆಂಡು ಬುಗುರಿ ಚಿನ್ನಿ ಕೋಲು ನೆಕ್ಸ್ಟ್ ಇವು ನೀವು ಹಾಡಿ. ಮಕ್ಕಳ ಮಾಣಿಕ್ಯ ಗುರು ಪುರಂದರ ಶಿವ ಶಿವ ವಚನವ ನೀರಿಗೆ 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 ನೈದಿಲೆ ನೀರಿಗೆ ನೈದಿಲೆ
ನೀರಿಗೆ ನೈದಿಲೆ ನೀರಿಗೆ ನೈದಿಲೆ ನಾರಿಗೆ ಗುಣವೇ ಶೃಂಗಾರ ಗಗನಕ್ಕೆ ನಾರಿಗೆ ಗುಣವೇ ಗಗನಕ್ಕೆ ನಮ್ಮ ಶರಣರ ನೋಸಲಿಗೆ ವಿಭೂತಿಯ ಶೃಂಗಾರ ನಮ್ಮ ಶರಣರ ನೋಸಲಿಗೆ ವಿಭೂತಿಯ ಶೃಂಗಾರ ನೀರಿಗೆ ಸಮುದ್ರಕ್ಕೆ ತೆರೆಗೆ ಸಮುದ್ರಕ್ಕೆ ತೆರೆಗೆ ಸಮುದ್ರಕ್ಕೆ ಬೇರೆ ವಿಭೂತಿ 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 ಯಾವುದು ಹಾಡ್ತೀರಿ? ಜ್ಯೋತಿಸೆ ಜ್ಯೋತಿಸೆ ಹಾಡ್ತಾರೆ ಜ್ಯೋತಿಸೆ ಜ್ಯೋತಿ ಹಾಡ್ತಾರೆ ಜ್ಯೋತಿಸೆ ಹಾಡ್ತಾರೆ ಶಿವ ಶಿವ ಹಾಡ್ತಾರಂತೆ ಹಾಡ್ತೀರಾ? ಜ್ಯೋತಿಸೆ ಜ್ಯೋತಿಸೆ ಗಟ್ಟಿ ಹಾಡಿ
भटक गई है दिशा, मानव बन बैठा है, किसको व्यथा सुना, धरती को ले चलो प्रेम, ज्योत से प्रेम की गंगा, शिवा शिवा ಶಿವ 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 ಎನ್ನಿ ಶಿವ ಶಿವ ಆಗಮ ನಿಮ್ಮ ಮನುಜ ಜನ ಅಪರಾಧ ಶಿವ 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 ಗಟ್ಟಿ ಹಾಡಿ ಗಟ್ಟಿ ಹಾಡಿ ಭುವನಕ್ಕೆ
ಶಿವ 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 ಎನ್ನಿರು ಜಗದವರೆಲ್ಲ ಉಳ್ಳವರು ಹಾಡ್ತೀರಾ? ಗಜಾನನ ಸ್ವಾಮಿ ಗಜಾನನ, ಗಜಾನನ ಸ್ವಾಮಿ ಗಜಾನನ, ರಾಮಕೃಷ್ಣರು ಗಜಾನನ, ಶಿವ ಶಿವ ಯಾವುದು? ಉಳ್ಳವರು ಉಳ್ಳವರು ಶಿವಾಲಯವ ಮಾಡುವರು ಮಾಡುವರು ನಾನೇನ ಮಾಡಲಿ ಬಡವನೇ ಉಳ್ಳವರು ಶಿವಾಲಯವ ಮಾಡುವರು ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಲಶವೈ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಉಳ್ಳವರು ಶಿವಾಲಯವ ಮಾಡುವರು ಉಳ್ಳವರು ಶಿವಾಲಯವ ಮಾಡುವರು ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕೆ ಅಳಿವಿಲ್ಲ ಕೂಡಲ ಸಂಗಮ ದೇವ ಕೇಳಯ್ಯ ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕೆ ಅಳಿವಿಲ್ಲ ಕೂಡಲ ಸಂಗಮ ದೇವ ಕೇಳಯ್ಯ ಉಳ್ಳವರು ಶಿವಾಲಯವ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಉಳ್ಳವರು ಶಿವಾಲಯವ ಮಾಡುವರು ಓಂ ನಮಃ ಶಿವಾಯ ಶಿವಾಯ ನಮಃ ಓಂ ನಮಃ ಶಿವಾಯ ಶಿವಾಯ ನಮಃ ಹರ 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 ಹರಾಯ ನಮಃ ಶಿವ 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 ಶಿವಾಯ ನಮಃ ಹರ ಹರ ಮಹಾದೇವಾ ಹರ ಹರ ಮಹಾದೇವಾ ಗಂಗಾಧರ ಗಂಗಾಧರ ಗಂಗಾಧರ
ಒಟ್ಟಿಗೆ ಹಾಡಿ. ಗಂಗಾಧರ ಗಂಗಾ ನೆಕ್ಸ್ಟ್ ನಾನು ಹೋಗ್ತೇನೆ. ಇಷ್ಟು ಹೊತ್ತು ಭಕ್ತಿಯ ಅಮೃತ ಸಿಂಚನವನ್ನು ಗೈದು ನಮ್ಮೆಲ್ಲರನ್ನು ಪುನೀತರನ್ನಾಗಿಸಿದ ವಿದುಷಿ ಶ್ರೀಮತಿ ಉಷಾ ಮಣಿಪಾಲ ಇವರಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ನ ಸರ್ವರ ಪರವಾಗಿ ಸರ್ವ ಸುಮನಸರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಪಕ್ಕವಾದ್ಯದಲ್ಲಿ ತಬಲಾವಾದಕರಾಗಿ ಸಹಕರಿಸಿದ ಶ್ರೀ ಮಂಗಲ್ದಾಸ್ ಗುಲ್ವಾಡಿ, ಕೀಬೋರ್ಡ್ನಲ್ಲಿ ಸಹಕರಿಸಿದ ಶ್ರೀ ರವಿರಾಜ್ ಉಜಿರೆ, ಹಾರ್ಮೋನಿಯಂನಲ್ಲಿ ಸಹಕರಿಸಿದ ಶ್ರೀ ನಾಗೇಶ್ ಶೆಣೈ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಸ್ವಲ್ಪ ಕುಣಿತ ಭಜನೆ ಬಗ್ಗೆ ಎನರ್ಜಿ ಉಂಟಾ? ಇದೆ. ಇವಾಗ ನಮ್ಮ ಕುಣಿತ ಭಜನೆಯ ತರಬೇತಿ ಕೊಡಲಿಕ್ಕೆ ಶ್ರೀಯುತ ಸಂದೇಶರು, ಶ್ರೀಯುತ ವಿನ್ಯಾಸರು, ನಾಗೇಶ್ವರು ಮತ್ತು ಅವರ ಬಳಗ ಬಂದಿದ್ದಾರೆ. ದಯವಿಟ್ಟು ವೇದಿಕೆಗೆ ಬನ್ನಿ, ದೊಡ್ಡ ಚಪ್ಪಾಳೆ. ಹಾಗೆ ಮಹಿಳೆಯರಿಗೆ ತರಬೇತಿಯನ್ನು ಕೊಡಲಿಕ್ಕೆ ಶ್ರೀಮತಿ ವಿದುಷಿ ಚೈತ್ರ ಅವರು ಬಂದಿದ್ದಾರೆ. ಅವರಿಗೂ ಕೂಡ ದೊಡ್ಡ ಚಪ್ಪಾಳೆ. ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇದು ನಮ್ಮ ಚಪ್ಪಾಳೆ ಆಗಲಿಲ್ಲ. ನಮ್ಮ ಚಪ್ಪಾಳೆ ಹೇಗೆ? ಇನ್ನೂ ಜೋರಾಗಿ, ಜೋರು. ಓಕೆ, ಒಳ್ಳೆಯದಾಗಿದೆ. ಇವಾಗ ನಮ್ಮ ಸಂದೇಶರು ಸ್ವಲ್ಪ ಈ ಕಡೆ ಬನ್ನಿ. ಸಂದೇಶರು, ಚೈತ್ರವರೆಲ್ಲ ಸ್ವಲ್ಪ ನಮ್ಮ ಮಧ್ಯಭಾಗಕ್ಕೆ ಬನ್ನಿ. ಈ ದಿವಸ ನಮ್ಮ ಪುರುಷರಿಗೆ ಎಲ್ಲರಿಗೂ ಕೂಡ ನೀವು ಕರ್ಕೊಂಡು ಹೋಗಿ ಕುಣಿತ ಭಜನೆ ಬಗ್ಗೆ ಮಾಡಿಸಿ, ಅದರಲ್ಲಿ ಸಿಲೆಕ್ಟ್ ಮಾಡಿ. ಯಾರೆಲ್ಲ ಸಿಲೆಕ್ಟ್ ಆಗ್ತಾರೆ ಅವರು ಕುಣಿತ ಭಜನೆಗೆ ಪ್ರತಿ ದಿವಸ ಹೋಗಲಿಕ್ಕಿದೆ. ರಿಜೆಕ್ಟ್ ಆದವರು ಬೇಸರ ಮಾಡಬೇಡಿ, ನಾನು ನಿಮ್ಮೊಟ್ಟಿಗೆ ಬರ್ತೇನೆ, ನನಗೂ ಕುಣಿಲಿಕ್ಕಾಗೋದಿಲ್ಲ. ನಗರ ಭಜನೆಗೆ ನಾವು ಹೋಗಿ ಒಟ್ಟಿಗೆ ಕುಣಿಯುವ. ಇಲ್ಲಿಯೂ ಕೂಡ ಅಷ್ಟೇ, ಮಹಿಳೆಯರಿಗೆ ನಮ್ಮ ಚೈತ್ರ ಅವರು ಕರ್ಕೊಂಡೋಗಿ ಕುಣಿತ ಭಜನೆ ಪ್ರಾಕ್ಟೀಸನ್ನು ಮಾಡ್ತಾರೆ.
ಅದರಲ್ಲಿ ಯಾರು ಸೆಲೆಕ್ಟ್ ಆಗ್ತಾರೆ ಅವರು ಡೈಲಿ ಕುಣಿತ ಭಜನೆಗೆ ಹೋಗ್ಲಿಕ್ಕೆ ಇರ್ತೀರಿ. ಉಳಿದವರು ಬೇಸರ ಮಾಡಬೇಡಿ, ನಿಮಗೆ ಡೈಲಿ ಸಂಜೆ ಹೊತ್ತಿಗೆ ಶೋಭಾನೆ ಹಾಡುಗಳನ್ನು ಹೇಳಿಕೊಡಲಿಕ್ಕೆ ಸೌಮ್ಯ ಅವರು ಬರಲಿಕ್ಕಿದ್ದಾರೆ. ಹಾಗಾಗಿ ಈ ದಿವಸ ಎಲ್ಲರನ್ನು ಕೂಡ ನೀವು ಇಲ್ಲಿ ಕರ್ಕೊಂಡೋಗಿ ಇವರನ್ನು ನಮ್ಮ ವಸಂತಮಾಲ ಅಮೃತವರ್ಷಿಣಿ ಎಲ್ಲರೂ ಲೈನಾಗಿ ಹೋಗಿ, ಆಮೇಲೆ 7:15 ನಾವೆಲ್ಲರೂ ಕೂಡ ಇಲ್ಲಿ ಸೇರಬೇಕು. SDM ಕಲಾ ಬಳಗದವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀಲಿಕ್ಕಿದೆ.